ನಮಸ್ಕಾರ ವೀಕ್ಷಕರೇ, ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣಬಸವ ಬಿಕೆ. ವೀಕ್ಷಕರೇ, ಈ ನಾಡು ಕಂಡ ಅತ್ಯಂತ ಪ್ರಭಾವಿ ನಾಯಕರು, ಕಲಾವಿದರು, ಹೋರಾಟಗಾರರು ಆದಂಥ ಎಸ್ ಕೆ ಬೆಳ್ಳುಬ್ಬಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸಂಗಣ್ಣ ಕಲ್ಲಪ್ಪ ಬೆಳ್ಳುಬ್ಬಿ ಅವರು ಇವತ್ತು ನಮ್ಮ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ನಾನು ಪ್ರಥಮವಾಗಿ ತಮಗೆ ಕೇಳೋದಂದರೆ, ತಾವು ಕರ್ನಾಟಕ ಸರ್ಕಾರದಲ್ಲಿ BJP ನೇತೃತ್ವದ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ರು. ಆ ಅನುಭವದ ಬಗ್ಗೆ ಏನು ಹೇಳ್ತೀರಿ? ನಾನು ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರು ಏನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ, ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ತೋಟಗಾರಿಕೆ ಇಲಾಖೆಯನ್ನು ಜವಾಬ್ದಾರಿ ಕೊಟ್ಟು, ಬಿಜಾಪುರ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟು ಮಂತ್ರಿಯನ್ನಾಗಿ ಮಾಡಿ ನನ್ನ ಜವಾಬ್ದಾರಿ ಕೊಟ್ಟವ. ಅದು ಕೇವಲ ನನ್ನ ಕೊಟ್ಟಿರ್ತಕ್ಕಂಥ ಅವಧಿ 2 ತಿಂಗಳ 15 ದಿವಸ. ಆದರೆ ಅದು 2 ತಿಂಗಳ 15 ದಿವಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವ ಮತ್ತು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ. ವಿಶೇಷವಾಗಿ ನಾವು ತೋಟಗಾರಿಕೆ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ, ಅಖಂಡ ಜಿಲ್ಲೆಗೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬೇಕು ಅಂತಕ್ಕಂಥ ಬೇಡಿಕೆ ಈ ಭಾಗದಲ್ಲೇ ಇತ್ತು ಆ ಸಂದರ್ಭದಲ್ಲಿ. ಅಂದರೆ ನಮ್ಮ ದೇಶದಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಒಂದು ಹಿಮಾಚಲ ಪ್ರದೇಶಕ್ಕೆ ಒಂದದ, ಎರಡನೇದು ಆಂಧ್ರ ಪ್ರದೇಶಕ್ಕೆ ಒಂದ, ಎರಡೇ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು. ಕೃಷಿ ವಿಶ್ವವಿದ್ಯಾಲಯಗಳು ಭಾಳ ಅದಾವೆ. ನಮ್ಮ ರಾಜ್ಯದವರು ಕೂಡ ಧಾರವಾಡಕ್ಕೆ ಒಂದೈತಿ, ರಾಯಚೂರಿಗೆ ಹೋಗ್ತಿ, ಬೆಂಗಳೂರಿಗೆ 3 ಕೃಷಿ ವಿಶ್ವವಿದ್ಯಾಲಯಗಳು. ಸನ್ಮಾನ್ಯ ಯಡಿಯೂರಪ್ಪನವರು ಮೊದಲೇ ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯನ ತಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಘೋಷಣೆ ಮಾಡಿದಾಗ ನಾನು ತೋಟಗಾರಿಕೆ ಮಂತ್ರಿ ಇದ್ದೆ. ನನ್ನ ಅಪೇಕ್ಷೆ ಇತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೇಳಿ. ಹೀಗಾಗಿ ನನಗೆ ಬಹಳಷ್ಟು ಅದು ನೋವಾಯ್ತದೆ. ಹೀಗಾಗಿ ಬಜೆಟ್ ಮಂಡನೆ ಮುಗಿದ ಮೇಲೆ ಮಧ್ಯಾಹ್ನ 1-1:30 ಗಂಟೆಗೆ ಊಟಕ್ಕೆ ಬಿಡುವು ಸಿಕ್ಕಂಥ ಸಂದರ್ಭದಲ್ಲಿ ಕೆಳಗೆ ಬ್ಯಾಂಕೆಟ್ ಹಾಲ್ನಲ್ಲಿ ಊಟ ಎಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ಊಟ ಮಾಡಕತ್ತಿದ್ರು. ನಾನು ಊಟಕ್ಕೆ ಹೋಗಲಿಲ್ಲ. ನನಗದು ತೋಟಗಾರಿಕೆ ಬದಲಾವಣೆ ಆದ ಥರ ಊಟ ಮಾಡೋದು ನಿರ್ಣಯ ಮಾಡಿದ್ದೆ. ಹೀಗಾಗಿ ನಾನು ಒಬ್ಬ ಹೋಗಲಿಲ್ಲ. ಬಹುಶಃ ಉತ್ತರ ಕರ್ನಾಟಕದ ಧಾರವಾಡ ಇರ್ಬೋದು, ಈ ಕಡೆ ಹಾವೇರಿ, ಈ ಕಡೆ ವಿಜಯಪುರ, ಗುಲ್ಬರ್ಗ ಈ ಭಾಗದ ಶಾಸಕರನ್ನ ಜೊತೆ ಕರ್ಕೊಂಡು ಹೋದೆ ನಾನು. ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ವೀರಣ್ಣ ಮತ್ತಿಕಟ್ಟಿ ಅವರು ಇವತ್ತು ಅವ್ರು ಕೇಳ್ಬೋದಾರಲ್ಲ, ಅವರು ಬಂದರು. ಬೆಳಗ್ಗೆ ಹಂಗಾರೆ ತೋಟಗಾರಿಕೆ ಮಾಡೋದು, ನಾನು ಬರ್ತೀನಿ ನಡೆದ ಪಕ್ಷ ನಡೆಯೋರು, ನೀವು ಇದೊಂದು ಒಳ್ಳೆಯ ವಿಷಯ ಹೇಳಿ ನಮ್ಗೆ ಹೂವು ನಡೆದಂತೆ ಎಲ್ಲರೂ ಬಂದು ಯಡಿಯೂರಪ್ಪ ಅವ್ರಿಗೆ ನಮಸ್ಕಾರ ಮಾಡಿದೆ. ಯಾಕೆ ಊಟ ಯಾಕೆ ಮಾಡಕತ್ತಿಲ್ಲ ಅಂತ ಕೇಳಿದ್ರು ಅವರು. ಇಲ್ಲ ಸಾಹೇಬ್ರೆ, ನಮ್ಗೊಂದು ದೊಡ್ಡ ಇದಾಗ್ಯದ, ನೀವು ಬಜೆಟ್ನಾಗ ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯದ ಘೋಷಣೆ ಮಾಡಿದ್ವಿ. ಈಗಾಗಲೇ 3 ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಾಗ ಅದಾವೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾಗದ ರೈತರು, ಹಣ್ಣು ಬೆಳೆಯತಕ್ಕಂಥ ರೈತರು ಜಾಸ್ತಿ ಅದಾರ. ಹೀಗಾಗಿ ನೀವು ನಮ್ಮ ತೋಟಗಾರಿಕೆ ವಿಷಯದಲ್ಲಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗೈತೆ, ಅದಕ್ಕೆ ನಾವೆಲ್ಲರೂ ಕೂಡ ಹೇಳಕ್ಕೆ ಬಂದೇವೆ ಅಂತ ಹೇಳಿ. ಹಿಂಗೆ ಅಂತಂದ್ರೆ ಅವರು ಭಾಳ ಸೀರಿಯಸ್ ಆಗಿದ್ರು. ಆತ ಊಟ ಮಾಡ್ರಿ, ಬಜೆಟ್ ಚರ್ಚೆ ಆಗಲಿ, ಬಜೆಟ್ ಚರ್ಚೆ ಆದ್ಮೇಲೆ ರಿಪ್ಲೈ ಮಾಡುವಾಗ ನಿಮ್ಮ ಬೇಡಿಕೆನ ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟರು. ಅವಾಗ ನಾವು ಊಟ ಮಾಡಿದ್ವಿ. ಇದು ನೀವು ಪ್ರಥಮ ಹಂತದಲ್ಲಿ ಸಚಿವರಾದಾಗ ಮೊದಲನೇ ಸಾಧನೆ. ಮೊದಲೇ ಅವಾಗ ಅವರು 1 ವಾರ ಚರ್ಚೆ ಆಯ್ತು ಸಂದರ್ಭದಲ್ಲಿ. ಆದಮೇಲೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರು ಯಡಿಯೂರಪ್ಪನವರು, ಇಲ್ಲ ನಾನು ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ್ದೆ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಮಂತ್ರಿಗಳು ತೋಟಗಾರಿಕೆ ವಿಶ್ವವಿದ್ಯಾಲಯ ಬೇಕಂದ್ರೆ ಅದಕ್ಕೆ ಅದರ ಬದಲಾಗಿ ನನ್ನ ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡ್ತೇನೆ ಅಂತ ಹೇಳ್ಕಂತ ರಿಪ್ಲೈದಾಗ ಬಂದಿರತಕ್ಕಂಥ ವಿಶ್ವವಿದ್ಯಾಲಯ ಅದು. ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ತಂದಿರೋದು ಮಹತ್ತರ ಸಾಧನೆ. 3ನೇ ದೇಶದೊಳಗೆ 3ನೇದು, ಕರ್ನಾಟಕ ಮೊದಲೇದು. ಓಕೆ ಸರ್, ನಾನು ಈ ರಾಜಕಾರಣದ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಒಂದು, ತಾವು ವ್ಯವಸಾಯ ಅವಲಂಬಿತ ಕುಟುಂಬದಿಂದ ಬಂದಂಥವ್ರು, ರಾಜಕಾರಣ ಸೆಳೀಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು? ರಾಜಕಾರಣ ನಾವು ಶಾಸಕರಾಗಬೇಕು ಅಂತ ಕಲ್ಪನೆ ಕೂಡ ಮಾಡಿರಲಿಲ್ಲ ನಾವು. ನನಗೆ ಒಂದು ಬರಗಾಲದಿಂದ ನಾವು ಕಾಲೇಜು ಶಿಕ್ಷಣಕ್ಕೆ ವಂಚಿತ ಆದೆ ನಾವು. ಅಲ್ಲ, ಅದಕ್ಕಿಂತ ಬಿಫೋರ್ ತಾವು ಮಂಡಲ ಪ್ರಧಾನರಾಗ್ತೀರಿ. ಆ ಮಂಡಲ ಪ್ರಧಾನ ಅದಕ್ಕಿಂತ ಪೂರ್ವದಲ್ಲಿ ನಾನು ಭಾರತೀಯ ಜನಸಂಘದ ಕಾರ್ಯಕರ್ತ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ನಡೆಸ್ತಕ್ಕಂಥ ಜವಾಬ್ದಾರಿ ಇತ್ತು. ಒಂದು ಶಾಖೆ ಮುಖ್ಯ ಶಿಕ್ಷಕ ಕೆಲಸ ಮಾಡ್ತಿದ್ದೇನೆ ಹೈಸ್ಕೂಲ್ ಮುಂದುವಂಥ ಸಂದರ್ಭದಲ್ಲಿ. ಪ್ರತಾಪ್ ಶಾಖೆ ಅಂತ ಶಾಖೆ 15 ವರ್ಷ ಮುಖ್ಯ ಶಿಕ್ಷಕ ಕೆಲಸ ಮಾಡಿದ್ದೆ. ಹೀಗಾಗಿ
ಜನಸಂಘದ ಸಂಪರ್ಕ ಇತ್ತು. ಹೀಗಾಗಿ 77 ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲೋದಕ್ಕೆಲ್ಲ ಓಣಿ ಜನ ಹೇಳಿದ ಮೇಲೆ ಅವಾಗ ನಾವು ಆರಿಸಿ ಬಂದೆ. ಒಂದು ಓಟಿಂದ ಆರಿಸಿ ಬಂದೆ ನಾವು ಆರಿಸಿ ಬಂದು ಒಂದೇ ಓಟ. ಅದು ನನ್ನ ಚಿನ್ನ ಅವಾಗ ಉದಯಿಸುವ ಸೂರ್ಯ ಒಂದೇ ಓಟಿಂದ ಆರಿಸಿ ಬಂದ್ ನಾವು ಬಂದ್ಮೇಲೆ ಅದು ಹಂಗೆ ನಾನು ಅಧ್ಯಕ್ಷ ಮಾಡ್ಬೇಕಂದಾಗ ನಮ್ಮ ಗುಂಪಾಗಿದ್ದಂಥವ್ರೆ ಹೊಡೆದು ಬೇರೆ ಕಡೆ ಕಾಂಗ್ರೆಸ್ ಕಡೆ ಹೋಗಿ ಕಾಣ್ತಾವ್. ಹೀಗಾಗಿ ಅವ್ರನ್ನ ಯಾರು ಬೇಡ್ತಾ ಅವ್ರಿಗೆ ಅಧ್ಯಕ್ಷ ಮಾಡಿ ನಾನು ಬಿಟ್ಟುಕೊಟ್ಟೆ. ಬಿಟ್ಟುಕೊಟ್ಟೆ. ಅವರು ಇನ್ನೊಂದು ವರ್ಷ ಓದಿ ಪಂಚಾಯತಿ ಅಧ್ಯಕ್ಷರಿಗೆ ಅವಾಗ ಅವರು ತಾವೇ ರಾಜೀನಾಮೆ ಕೊಟ್ಟರು ಎಲ್ಲರೂ ಸೇರಿ ಕಾಂಗ್ರೆಸ್ನವರೆಲ್ಲ ಸೇರಿ ನನ್ನ ವಿರೋಧವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಿದ್ರು. 83ನೇ ಇಸ್ವಿ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿದ್ರು ನನಗೆ. 5-6 ಜನ ಮುಸ್ಲಿಂ ಮೆಂಬರ್ ಇದ್ರು. ಅವಾಗ ಮಂಡಲ ಮಂಡಲ 87 83 ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ವರ್ಷ 87 ಮಂಡಲ ಪಂಚಾಯತ್ ಪ್ರಧಾನ. ಅವಾಗ ಕೂಡ ಎಲ್ಲ ಕಾಂಗ್ರೆಸ್ನ ಎಲ್ಲ ಮುಸ್ಲಿಂ ಸದಸ್ಯರು ಸೇರಿ ನನ್ನ ವಿರೋಧ ಮಂಡಲ ಪಂಚಾಯತ್ ಪ್ರಧಾನ ಮಾಡ್ಯಾರ. ವಾರ್ಡ್ನಾಗ ಎಲೆಕ್ಷನ್ ಪಾರ್ಟಿಯಿಂದ ಮಾಡ್ತಿದ್ದೀವಿ. ನನ್ನ ಅಧ್ಯಕ್ಷ ಮಾಡುವಾಗ ಅವರೇ ಮಾಡೋದು. ಕೋಲಾರದಾಗ ಇದೊಂದು ದೊಡ್ಡ ಕೊಡುಗೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಥವಾ ಮಂಡಲದ ಮುಖಂಡರಾಗಿ ನೀವು ಪ್ರಧಾನರಾಗಿ ಮಾಡಿರ್ತಕ್ಕಂಥ ನೆನಪಿನಲ್ಲಿ ಉಳಿತಕ್ಕಂಥ ಕೆಲಸಗಳು. ನಮ್ಮ ಊರಿಗೆ ಕುಡಿಯೋದು ನೀರಿನ ಸಮಸ್ಯೆ ಭಾಳ ಇರ್ತಾವ. ನೀರು ಅಂದ್ರೆ ಹಳ್ಳದಲ್ಲಿ ಗುಂಡುಗಳು ಇರ್ತಿತ್ತು. ಹೋಗಿ ಅದು ತರಬೇಕಂದ್ರೆ ಸ್ವಲ್ಪ ನೀರು ಸಿಗ್ತಿತ್ತು, ನೀರು ಇರ್ತಿದ್ದಿಲ್ಲ. ಅದು ಯಾರ ಸೂರ್ಯ ಹುಟ್ಟುಕಂತ ಬಂದ್ಬೇಕಾದ್ರೆ ನೀರು ಸಿಗ್ತಿತ್ತು. ಆಮೇಲೆ ಹೋದ್ರೆ ರಾಡಿ ನೀರು ಸಿಗ್ತಿತ್ತು ಎಲ್ಲ. ಹಿಂಗಾಗಿ ಅದು ನೀರಿನ ಸಮಸ್ಯೆ ಭಾಳ ಇತ್ತು. ಕುಡಿಯೋ ನೀರು ಮಗ್ಲ ನದಿ ಇತ್ತು. ಮಗ್ಲ ನದಿ ಇದ್ರು ಕುಡಿಯಾಕ ನೀರಿಲ್ಲ ನಮಗೆ. ಇದೊಂದು ದೊಡ್ಡ ಸಮಸ್ಯೆ ನನಗೆ ಕಾಡ್ತಕ್ಕಂಥದ್ದು ಅವಾಗ. ಹಿಂಗಾಗಿ ಅವಾಗ ಒಂದು ನಿರ್ಣಯ ಮಾಡಿದ್ವಿ ನಾವು. ನಜೀರ್ ಸಾಬ್ ಅವರು ಕುಡಿಯೋ ನೀರಿನ ಮಂತ್ರಿ ಇದ್ರು, ಗ್ರಾಮೀಣಾಭಿವೃದ್ಧಿ ಮಂತ್ರಿ. ಅವ್ರಿಗೆ ನಾವು ಭೇಟಿಯಾಗಿ ನಮಗೆ ಹೆಂಗಾರ ಮಾಡಿ ಕುಡಿಯೋ ನೀರು ಕೊಡ್ರಿ ಅಂದೇವು. ಅಂದಾಗ ಅವ್ರಿಗೆ ಮುಳುಗಡೆ ಊರು ಐತಿ, ಕೊಡಕ್ಕೆ ಬರಂಗಿಲ್ಲ, ಶಿಫ್ಟ್ ಆಕೈತಿ ಊರು ಹಾಳಿ. ಇಲ್ಲಿ ನೀರು ಹೆಂಗೆ ಕೊಡ್ತದೆ, ಖರ್ಚು ಮಾಡಿದ್ರು ಸರ್ಕಾರ ಅಂತ ಹೇಳಿದ್ರು. ನೀವು ಹೆಂಗೆ ಕೊಡ್ತೀರಿ ಕೊಟ್ಟು ಡೈರೆಕ್ಟ್ ನೀರು ಕೊಟ್ಟು ಫಿಲ್ಟರ್ ಬ್ಯಾಂಡ್ ಹೋಗಿದ್ದೆವು. ಅದು ವಿಚಿತ್ರ ಕೇಸ್. ಅದು ನಜೀರ್ ಸಾಬ್ ನೆನೆಸ್ಬೇಕು ನಾವು. ಅವರು ಡೈರೆಕ್ಟ್ ಆಗಿ ಹೊಳೆಯಿಂದ ಕುಡಿ ನೀರು ಕೊಟ್ಟರು ನಮಗೆ. ಅವ್ರು ಕೊಟ್ಟಾಗ ಅದು ಮೊದಲೇ ದೊಡ್ಡ ಸಾಧನೆ ಅದು. ನಮ್ಗೆ ಕುಡಿ ನೀರು ಕೋಲಾರ ಕಡಿಯೂರಿಗೆ ತಂದಿರ್ತಕ್ಕಂಥದ್ದು ಅದೊಂದು. ಮಂಡಲದ ಪ್ರಧಾನರಾಗಿದ್ದಾಗ ಮಂಡಲ ಪ್ರಧಾನ ಪಂಚಾಯತಿಯಿಂದ ಅಧ್ಯಕ್ಷದಾಗ ಶುರು ಮಾಡಿದ್ದ ಬೇಡಿಕೆ ಡಿಮಾಂಡ್. ಮಂಡಲ ಪಂಚಾಯತಿ ಗುರುಗಳಾಗ ನಾವು ಅದೊಂದು ಸಾಧನೆ ಆಗಿತ್ತು ನಮ್ಗೆ. 1985 ಆಗಿತ್ತು. 85 ನಜೀರ್ ಸಾಬ್ ಅವರು ಅದನ್ನ ಕುಡಿಯುವ ನೀರನ್ನು ಹಳೆಯಿಂದ ನಮ್ಮ ನದಿಯಿಂದ ಹಳೆ ಊರಿಗೆ ಕುಡಿಯಲು ಕೊಟ್ಟಿರ್ತಕ್ಕಂಥದ್ದು, ಊರುಗಳ ಗಟಾರ ಮಾಡುವಂಥದ್ದು, ಶಾಲಾ ಕಟ್ಟಡಗಳ ನಿರ್ಮಾಣ ಮಾಡುವಂಥದ್ದು ಬಹಳಷ್ಟು ಕೆಲಸಗಾರನ ನಾವು ಮಾಡಿದ್ದೆವು. ಅಲ್ಲಿಂದ ಕೆಲವು ಈ ಪಂಚಾಯತಿಗಳಿಗೆ ನಂಬರ್ ಇದ್ದಿಲ್ಲ ಆಸ್ತಿಗಳಿಗೆ. ಅದು ಮುಳುಗಡೆ ಊರಿದು. ನಂಬರ್ ಇಲ್ಲ ಅಂದ್ರೆ ನಾಳೆ ಪೇಮೆಂಟ್ ಪರಿಹಾರಧನ ಸಿಗ್ತಿದ್ದಿಲ್ಲ. ಹಿಂಗಾಗಿ ಅವಕ್ಕೆಲ್ಲ ಹೊಸದಾಗಿ ನಂಬರ್ ಹಾಕಿಕೊಟ್ಟೆ ಎಲ್ಲಕ್ಕೂ ಆಸ್ತಿಗಳಿಗೆ. ವಿಶೇಷವಾಗಿ ದೇವಸ್ಥಾನ, ಮಸೀದಿ ಇವಕ್ಕಂತೂ ನಂಬರ್ ಇದ್ದಿಲ್ಲ. ಅವಕ್ಕೆಲ್ಲ ಅವಕ್ಕೆ ಇಲ್ಲಿ ಜಾಗ ಸಿಗ್ತಿದ್ದಿಲ್ಲ ನಂಬರ್ ಹಾಕಿ ಕೊಟ್ಟಿರ್ಲಿಕ್ಕಂದ್ರೆ. ಅಂತ ಸುಮಾರು 1,000 ಆಸ್ತಿಗಳಿಗೆ ಅದು ಸಾಮೂಹಿಕನೂ ಇರ್ಬೋದು, ವೈಯಕ್ತಿಕರು ಇರ್ಬೋದು, ಅವಕ್ಕೆಲ್ಲ ನಂಬರ್ಗಳು ಹಾಕಿಕೊಡುವಂಥದ್ದು. ಮತ್ತು ಮನೆಯಲ್ಲಿ 4-5 ಮಂದಿ ಅಂತಂದ್ರೆ ಅವ್ರಿಗೆ 3 ಪ್ಲಾಟ್ ಸಿಗ್ತಿದ್ದು. ಅವ್ರಿಗೆ 5-6 ಜನ ಅಂತಂದ್ರೆ ಅದಕ್ಕೆ ಅವ್ರು ಮನೆ ಡಿವೈಡ್ ಮಾಡಿ ವಾಟ್ನಿ ಮಾಡುವಂಥದ್ದು ಮಾಡಿಸಿ ಮನೆಗೆ ಹೋಗ್ಯಾವ. ಅಂದ್ರೆ ಒಂದು ಮನೆಗೆ 5-6 ಜನ ಅಂತಂದ್ರೆ ಅವ್ರಿಗೂ ಒಂದು ಪ್ಲಾಟ್ ಸಿಗ್ಬೇಕಂತ ಹೇಳಿ ಆ ಇದ್ದ ಮನೆಯೊಳಗೆ ಭಾಗ ಮಾಡಿ ಪಾರ್ಟಿಷನ್ ಮಾಡ್ದಂಗೆ ಮಾಡಿ, ದೊಡ್ಡ ಮನೆಯಲ್ಲ ಸಣ್ಣ ಮನೆಯೊಳಗೆ ಭಾಗ ಮಾಡಿ ಅವ್ರಿಗೆ ಮಾಡಿ ತಿಳ್ಕೊಂಡು ಇಷ್ಟು ಪ್ಲಾಟ್, ಇಷ್ಟು 500 ಎಕರೆ ಪ್ಲಾಟ್ ಸಿಗ್ತೀವಿ. ಅದು ಎಲ್ಲ ಕಾರಣ ಮಾಡಿದೆವು. ಸರ್, ಒಳ್ಳೆ ನಿಮ್ಮದು ವ್ಯವಸ್ಥಿತ ಅಗ್ರಿಕಲ್ಚರ್, ಒಂದು ವ್ಯವಸಾಯ ಅವಲಂಬಿತ ಕುಟುಂಬ. ಸೊ ಈ ವ್ಯವಸಾಯ ಮಾಡ್ಕೊಂಡ್ರೆ ನೀವು ಸಾಕಷ್ಟು ಕಲಾವಿದರಾಗಿ ಕೂಡ ಕೆಲಸ ಮಾಡಿದ್ದೀವಿ. ಈ ಅನುಭವ ಹೇಗೆ ಅನಿಸುತ್ತೆ? ಇದು ಕಲಾವಿದ ಅಂತೇಳಿ ನಾನು 19ರ ಮ್ಯಾಟ್ರಿಕ್ ಓದುವಂಥ ಸಂದರ್ಭದಲ್ಲಿ ಶಾಲೆಗಳು ಕೂಡ ನಾಟಕ ಮಾಡ್ತಿದ್ದೀವಿ ನಾವು. ಶಾಲೆಯಲ್ಲಿ ಕೂಡ ಕೆಲವು ನಾಟಕಗಳು ಮಾಡ್ತಿದ್ದೀವಿ ನಾವು. ಆ ನಂತರ ಶಾಲೆ ಬಿಟ್ಟ ಮೇಲೆ ಕೂಡ ಒಕ್ಕಲ್ತನದ ಜೊತೆಗೆ ಈಗ ಶ್ರಾವಣ ಮಾಸದಲ್ಲಿ ಭಜನೆ ಮಾಡುವಂಥ ಕಾರ್ಯಕ್ರಮ ಶುರು ಮಾಡಿದ್ವಿ ನಾವು. ಅಂದ್ರೆ ಶ್ರಾವಣ ಮಾಸದಲ್ಲಿ ದ್ಯಾಮಾವಧಿ ಗುಡಿಯೊಳಗೆ ವಸತಿ ಇದ್ಕೊಂಡು ನಮ್ಮೆಲ್ಲ ಇದರಲ್ಲಿ ಹಿರಿಯರೆಲ್ಲ ನಮ್ಮ ಜೊತೆ ಇದ್ದವ್ರು ಭಾಳ ಜನ ಎಲ್ಲ ಸೇರಿ ಅಲ್ಲೇ ವಸತಿ ಇದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಬೆಳಿಗ್ಗೆ ಬಸವೇಶ್ವರ ಫೋಟೋ ತಗೊಂಡು ಊರು ತುಂಬ ಎಲ್ಲ ಪ್ರಭಾತ ಫೇರಿ ಮಾಡುವಂಥದ್ದು. ಮತ್ತು ಎಲ್ಲ ಮನೆ ಓಣಿಗೆಲ್ಲ ಜನ ಅವರು ಎತ್ತಕ್ಕಂತ ನೀರು ಹಾಕ್ತಿದ್ರು, ಪೂಜಾ ಮಾಡ್ತಿದ್ರು. ಅದೊಂದು ಸಂಭ್ರಮ. ಶ್ರಾವಣ ಮಾಸ ಅಂದ್ರೆ ಅದೊಂದು ಇಡೀ 1 ತಿಂಗಳು ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಪ್ರತಿ ವರ್ಷ ಮಾಡುವಂಥದ್ದು ಪರಂಪರೆ ಮಾಡ್ಕೊಂಡು ಬಂದ್ವಿ. ಇವು ಕೂಡ ಈ ಹೊಸ ಬಂದಾಗ ನಮ್ಮ ಹಿರಿಯರು, ನಮ್ಮ ಇವು ಕೂಡ ಮುಂದುವರ್ಸ್ಕೊಂಡು ಹೋಗ್ತದೆ. ಇದೊಂದು ವಿಶೇಷ ನಮ್ದು. ಹಾಗೇನೆ ಅವು ಕೆಲವು ನಾಟಕಗಳು ಮಾಡಿದೆ ನಾವು. ಸಂಪತ್ತಿಗೆ ಸವಾಲ, ಅದರಲ್ಲಿ ಬದ್ರಿ ಪಾತ್ರ ಮಾಡಿದೆ. ಆಮೇಲೆ ಬದುಕು ಬಂಗಾರವಾಯಿತು, ಮುಖಾನ ಪಾತ್ರ ಮಾಡಿದೆ. ಕುರುಕ್ಷೇತ್ರದಲ್ಲಿ ಅರ್ಜುನ ಪಾತ್ರ ಮಾಡಿದೆ. ಹೀಗೆ ಹೊರಗೋಡು ಹೆಣ್ಣು ಕೂಡ ಶಿವನ ಪಾತ್ರ ಮಾಡಿದೆ. ಹೀಗೆ ದಾರಿದೀಪ, ಹೀಗೆ ಹಲವಾರು ನಾಟಕಗಳು ಪ್ರತಿಯೊಂದು ವರ್ಷಕ್ಕೊಂದು ನಾಟಕ ಮಾಡುವಂಥ ನಾಟಕ ಮಾಡಿದ್ರಲ್ಲ, ಅದು ಯಾವ್ದಾರ ಒಂದು ನಾಟಕದ ಒಂದು ಡೈಲಾಗ್ ಅನ್ನ ಹೇಳ್ಬೋದು? ನಾಟಕದ ಡೈಲಾಗ್ಗಳು ಯಾವ್ದಾರ ಒಂದು ನಿಮಗೆ ಫೇವರೇಟ್ ಇರತಕ್ಕಂಥದ್ದು ಒಂದು. ಸಾಹುಕಾರ ಸಿದ್ದಪ್ಪ ಬಡವರನ್ನು ವಂಚಿಸಿ ಬಡವರ ಮನೆ ಬರುವುದು, ಅವರ ಆಸ್ತಿಯನ್ನು ನುಂಗಿ ಗಳಿಸಿರ್ತಕ್ಕಂಥ ನಿನ್ನ ದರಿದ್ರ ಆಸ್ತಿಗೆ ಈ ಪತ್ರಿ ಹಾಕ್ತಕ್ಕಂಥ ಸಂಪತ್ತಿಗೆ ಸವಾಲ್ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ.
ಓಕೆ, ಅರ್ಜುನ ಪಾತ್ರದ್ದು ಯಾವ್ದಾದ್ರು ಭಾಳ ದಿವಸ ಆಯ್ತು ನೋಡಿ. ಅಷ್ಟು ನೆನಪಿಲ್ಲ ಭಾಳ ಇದ್ರು. ಹಾಂ ಸರ್, ಇರಲಿ ಸರ್, ನೆಕ್ಸ್ಟ್ ಬರೋಣ, ನೆನಪಾದರೆ ಅದು ನೋಡೋಣ. ಈಗ ತಾವು 99ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ತೀರಿ. ಶಾಸಕರಾಗಿ ಪ್ರಥಮ ಬಾರಿಗೆ ನೀವು ನಿರ್ಣಯ ತಗೊಂಡಿದ್ದವು ಮತ್ತು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದನ್ನು ಈಡೇರಿಸಿದಂಥವು ಯಾವುದಾದ್ರು? ನಾನು 99ರಲ್ಲಿ ಸನ್ಮಾನ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಅಂತ ಬಸವನಗುಡಿ ಕ್ಷೇತ್ರ ಟಿಕೆಟ್ ಕೊಟ್ಟರು ನಾನು. ಅವಾಗ ಈ ಕ್ಷೇತ್ರ ಹೆಂಗಿತ್ತು ಅಂತ ಹೇಳಿದ್ರೆ, ಮುನುಗುಳಿ ಗೌಡ್ರು ಅಂತಿದ್ರು, 30 ವರ್ಷ ಶಾಸಕರು. ಬಹುಶಃ ಅವ್ರ ಊರಿಗೆ ಕುಡಿಯಾಕ ನೀರು ತಗೊಂಡಿಲ್ಲ, ಮಾರ ಅವ್ರ ಊರಿಗೆ ಲೈಟ್ ಇಲ್ಲ, ರಸ್ತೆ ಇಲ್ಲ, ಅಂತವ್ರು 30 ವರ್ಷ ನಮ್ಮನ್ನ ಆಳಿದ್ರು. ಜನ ಊಟ ಹಾಕಿ ಹಾಕಿದ್ರು ನಾವೆಲ್ಲ. ಆಕಸ್ಮಿಕವಾಗಿ ನಾವು ಶಾಸಕರಿಗೆ ಸಿಕ್ತು, ಅವ್ರು ಕೂಡ ವಿರೋಧ ಪಕ್ಷದ ಶಾಸಕ. ನಾನು ಬಹಳಷ್ಟು ಸವಾಲುಗಳಿತ್ತು. ಕುಡಿಯುವ ನೀರು, ರಸ್ತೆ, ನೀರಾವರಿ, ವಿದ್ಯುತ್ತು, ಇವೆಲ್ಲವನ್ನೂ ನಿಗಿಸ್ಬೇಕು. ಎಲ್ಲರಿಗೂ ಭಾಷಣದಾಗ ಹೇಳಿ ಬಂದಿರ್ಬಿಟ್ಟೆ ನಾನು. ಹಂಗೆ ತೆಲಿಗೆತ್ತು ಒಂದು ಊರಿಗೆ ಹೋಗ್ಬಿಟ್ರೆ ಹೆಣ್ಮಕ್ಳು ಕೊಡ ತಗೊಂಡ್ ಬಂದ್ಬಿಡೋರಲ್ಲೇ ಕುಡಿಗೆ ಬಂದ್ಕಂತ. ಪಾಪ ಅವರು ಕುಡಿಯಾಕ ನೀರು ಹೇಳ್ತಿರ್ತಾರೆ, ಎಳೆ ಬಂದಿತ್ತಂದ್ರೆ ಎಳೆದಾಗ ಬಿಸಿ ನೀರು ತಗೊಂಡು ಕುಡಿತಿದ್ರು ಅವ್ರು. ಇಲ್ಲೇ ತೆಲಿಗೆ ಅಂತ ತೆಲಿಗೆ. ಈ ತರ ಪ್ರತಿ ಊರ ಸಮಸ್ಯೆ ಹಿಂಗೆ ಇರ್ತವೆ. ಸ್ವತಃ ಮಂಗಳೂರು ಒಳಗೆ ನೀರು ಇರ್ತವೆ ಕುಡಿಯಾಕ. ನಾವೇನೋ ಗುದ್ದಾಡಿ ಹಳಿ ಊರಿಗೆ ನಾವು ಹೊಳಿಯಿಂದ ನಜರ್ಸ ತಂದೇವು ನೀರು. ಆದ್ರೆ ಎಲ್ಲ ಕ್ಷೇತ್ರ ತುಂಬ ಕುಡಿಯುವ ನೀರಿನ ಸಮಸ್ಯೆ ಭಾಳ ಇತ್ತು. ಅದಕ್ಕೆ ನಾವು ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಅಂತ ಹೇಳಿ ಅದನ್ನು ಗೋಹಳ್ಳಿಗಳ ಕುಡಿಯುವ ನೀರು ಯೋಜನೆ ಅಂತ ಯಾಕಂದ್ರೆ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಅಂದರೆ 2000ನೇ ಇಸ್ವಿಯೊಳಗೆ ಅದನ್ನು ಪೂಜೆ ಮಾಡಿ ಶುರು ಮಾಡಿದ್ವಿ. ಅದು ಇವತ್ತು ಇಡೀ ಕ್ಷೇತ್ರ ತುಂಬ ಮನೆಗೆ ನೀರು ಕುಡಿಯೋದು ಒಂದೇ ಹಂತದಲ್ಲಿ ಮಾಡಿರ್ತಕ್ಕಂಥ ಯೋಜನೆ. ಇದ್ರ ಬಿಫೋರ್ ಇದನ್ನ ಹೇಳಿದ್ರಿ ನೀವು ಜನತೆಗೆ? ಹೇಳಿದ್ದೆ. ಕುಡಿ ನೀರು ಕೊಡ್ತೇನೆ ಅಂತ ಹೇಳಿದ್ದೆ, ಹೊಳೆಯಿಂದ ಕೊಡ್ತೀನಿ ಅಂತ ಹೇಳಿದ್ದೆ. ನಾವು ಉಕ್ಲಿ ಒಳಗೆ ಭಾಷಣ ಮಾಡಿ ಹೇಳಿದ್ದೆ, ಹೊಳೆಯಿಂದ ಹೆಂಗೆ ಕೊಡ್ತಾನೆ ನೀರು ಅಂತ ಕೇಳೋರು, ನಕ್ ಬಿಡೋರು ಜನ. ಅವರು ಹೊಳೆಯಿಂದ ನೀರು ಹೆಂಗೆ ಕೊಡ್ತಾನೆ ಅಂತ ಕೇಳೋರು ಅಂತ ಇದ್ರು. ಅದನ್ನು ಮಾಡಿ ತೋರಿಸಿದೆ ಅವರು. ಆಮೇಲೆ ಮೊದಲೇ ಅದು ಯಾವ ಥರ ನೀವು ಹೊಳೆ ನೀರನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಯಿತು? ಅವಾಗ ಕೋಳಿವಾಡ ಕುಡಿ ನೀರು ಮಂತ್ರಿ ಇದ್ರು, SM ಕೃಷ್ಣ ಅವರು ಮುಖ್ಯಮಂತ್ರಿ. ಕೋಳಿವಾಡ ಭೇಟಿ ಆದೆ ನಾನು. ಹಿಂಗೆ ನಮಗೊಂದು ಹಳ್ಳಿಗಳಿಗೆ ನೀರು ಕೊಡುವಂಥದ್ದು ಆಗಬೇಕು, ಭಾಳ ತೊಂದರೆ ಐತೆ ನಮ್ಮಲ್ಲಿ. ನದಿ ಪಕ್ಕದಾಗ ಐತೆ ನಮ್ದು. ನದಿಯಿಂದ 50-60 ಕಿಲೋಮೀಟರ್ ಒಳಗದ ನಮ್ಮ ಕ್ಷೇತ್ರ. ನೀವು ಬಿಜಾಪುರ ನೀರು ಕೊಟ್ಟರೆ ನಮ್ಗೆ ಹಳ್ಳಿಗಳಿಗೆ ಕೊಡ್ಬೇಕಂದಾಗ ಹಳ್ಳಿಯಿಂದ ಅವರು ಇಂಜಿನಿಯರ್ ಕರೆದು ಕೇಳಿದ್ರು, ಹಳ್ಳಿಗೆ ನಾವು ನೀರು ಕೊಡುವಂಥ ಯೋಜನೆ ನಮ್ಮ ಹತ್ರ ಇಲ್ಲ ಸರ್ಕಾರದೊಳಗೆ, ಯಾವ ರೀತಿ ಎಸ್ಟಿಮೇಟ್ ಮಾಡ್ಬೇಕು ಅದು ಗೊತ್ತಿಲ್ಲ ನಮ್ಗೆ ಅಂತ ಹೇಳಿದ್ರು. ಅವಾಗ ನಾನು 83 ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾಗ ಇಲಿಯಾಳ ಅಂತ ಬ್ರಾಹ್ಮಣರಾವ್ JE ಇದ್ದ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಫೀಸ್ನಾಗ. ಅವ ಭಾಳ ಶಾಣೆ ಇದ್ದ. ಅವಾಗ ಮುಂದೆ JP ಹೋಗಿದ್ದಾರೆ. ಹೋದಾಗ ಅವ್ನು ಭೇಟಿ ಅದ. ಎಲ್ಲ ಇಲ್ಲಿ ಹೇಳೋರು ಒಂದು ಕೆಲಸ ಆಗ್ಬೇಕು ನಿಮ್ಮಿಂದ ಅಂತ ಹೇಳಿದ್ರು. ಐತಿಹಾಸಿಕ ಕೆಲಸ ಐತಿ, ನಿಮ್ಮಿಂದ ಆಗ್ಬೇಕಂತ ಹೇಳಿದ್ರು. ಬಹುಶಃ ದೇಶದಾಗ ಇರಲಿಲ್ಲ, ರಾಜ್ಯದಾಗಿಲ್ಲ, ನೀವು ಮಾಡ್ಬೇಕಂತ ಹೇಳಿದ್ರು. ಹೇಳ್ರಿ ಏನು ಅಂತ ಹೇಳಿದ್ರು ಅವರು. ಹೊಳೆಯಿಂದ ಕೃಷ್ಣಾದಿಂದ ಹಳ್ಳಿಗಳಿಗೆ ನೀರು ಕೊಡಬೇಕು, ಆ ಪ್ಲ್ಯಾನ್ ಮಾಡಿರಿ ಪೈಪ್ಲೈನ್ ಅಂತ ಹೇಳಿದ್ರು. ಅವ್ರು ಪ್ಲ್ಯಾನ್ ಅವ್ರು ಮಾಡಿದ್ರು. ಸುಮಾರು ಒಂದು 1.5 ವರ್ಷ ಸರ್ವೆ ಮಾಡಿ BEd ಒಳಗೆ ಕಲಿತಕ್ಕಂಥ ಎಂಜಿನಿಯರಿಂಗ್ ವಿದ್ಯಾರ್ಥಿ ಕರ್ಕೊಂಡು ಸರ್ವೆ ಮಾಡಿದ್ರು. ನನಗೆ ಬಿಜಾಪುರ ತಾಲೂಕಿನ ಈ ಕಡೆ ಬಬಲೇಶ್ವರ ಕ್ಷೇತ್ರದ ಒಂದು 40 ಹಳ್ಳಿ ಬರ್ತಿದ್ವಿ. ಈ ಒಂದು 40 ಹಳ್ಳಿ ನಾವು 280 ಹಳ್ಳಿ, ಮುದ್ದೇಬೇಳ ತಾಲೂಕಿನ 20 ಹಳ್ಳಿ ಸೇರಿಸಿ 100 ಹಳ್ಳಿದೊಂದು ಪ್ಲ್ಯಾನ್ ಅವ್ರು ಮಾಡಿದ್ದಾರೆ. ಮಾಡಿ ಇಲ್ಲೊಂದು 3 ಪೈಪ್ಲೈನ್ ಮಾಡಿದ್ರು, ಅಲ್ಲೊಂದು 2 ಪೈಪ್ಲೈನ್ ಮಾಡಿದ್ರು. ಆವಾಗ ರೇಣು ಸಿದ್ದಪ್ಪ ಅಂತ ಒಬ್ಬ ಜನರಲ್ ಅಧಿಕಾರಿ ಇದ್ರು. ಅವ್ರಿಗೆ ಮಲ್ಲವ್ರಿಗೆ ಮಾಡಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಅವಾಗ ಇದನ್ನು ಕೊಟ್ಟರು ಯೋಜನಾ ವರದಿ ಕೊಟ್ಟರಾಗಿಲ್ಲ, ಇನ್ನು ಗೊತ್ತಾಯ್ತು ಮಾಡ್ತೇನೆ ಅಂತ ಹೇಳಿದ್ರು. ಮಾಡಿ ಅವ್ರು ಏನು ಮಾಡಿಬಿಟ್ರು, ಇಲ್ಲಿ 3 ತೆಗೆದು 1 ಮಾಡಿದ್ರು, ಅಲ್ಲಿ 2 ತೆಗೆದು 1 ಮಾಡಿದ್ರು. ಅವರು ಇಲ್ಲಿ ಬಳುತಿಗೆ ಪಂಪ್ ಕೊಂಡಿಸಿ ತೆಲಿಗೆ ಫಿಲ್ಟರ್ ಮಾಡಿ ಉಕ್ಲಿ ಮುರುಗುಳಿ ತನಕ ನೀರು ಕೊಟ್ಟು ಅಲ್ಲಿ ದೇವರಗಂಡು ಪಂಪ್ ಕೊಂಡಿಸಿ ಕಂಬೋಡಿ ಫಿಲ್ಟರ್ ಮಾಡಿ ಸಾರವಾಡ ಬಬಲೇಶ್ವರ ನಮ್ಮ ಕ್ಷೇತ್ರ ಅಲ್ಲವು ಕಾಕಡಿ ಲಾಸ್ಟ್ ಇತ್ತು. ಸಾರವಾಡ ಬಬಲೇಶ್ವರ ತನಕ ಕುಡಿಯುವ ನೀರು ನಾವು ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ದೇಶದಲ್ಲಿ ಮೊದಲೇ ಯೋಜನೆ ಗೋವಳಿ. ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಮಾದರಿಯಾದಂಥ ಸೇತುವೆಯನ್ನು ನಿಮ್ಮ ಕಾಲದಲ್ಲಿ ನಿರ್ಮಾಣ ಮಾಡ್ತೀವಿ, ಕೊರ್ತಿ ಕೋಲಾರ ಸೇತುವೆ. ಅದ್ರ ಬಗ್ಗೆ ಏನು? ಅದು ನಮ್ಮ ಕೋಲಾರ ಮೇಲೆ ಅವಾಗ ದಿಲ್ಲಿಯಿಂದ ಬೆಂಗಳೂರು ಬರ್ಬೇಕಂದ್ರೆ ಇದೇ ಒಂದು ರಸ್ತೆ ಇರ್ತವ. ಸಮೀಪದಲ್ಲಿ ಯಾವ ರಸ್ತೆಗಳು ಇದ್ದಿದ್ದಿಲ್ಲ. ಮಹಾತ್ಮ ಗಾಂಧೀಜಿ ಇರ್ಬೋದು, ನೆಹರೂಜಿ ಇರ್ಬೋದು, ಯಾರೇ ಆ ಕಡೆ ದಿಲ್ಲಿಯಿಂದ ಬೆಂಗಳೂರು ಬರ್ಬೇಕಂದ್ರೆ ಕೋಲಾರನಾಗ ಹೋಗ್ಬೇಕೆಲ್ಲ ಅವರು ಅಂತ ಒಂದು ಗಂಡು ಮಟ್ಟಿನ ಜಾಗ ನಮ್ದು. ಬ್ರಿಟಿಷ್ ಕಾಲದಾಗ ಒಂದು ರಸ್ತೆ ಮಾಡಿದ್ರು. ಅದು ಬಿಜಾಪುರದ ಹುಬ್ಬಳ್ಳಿ ಒಂದು ಕಾಸುವೆ ಇತ್ತದು. ಕೃಷ್ಣಾ ನದಿಗೆ ಮಾಪೂರ್ ಬಂದಾಗ 4 ತಿಂಗಳು ಪೂರ ಮುಳುಗಬೇಕಿತ್ತದು. 8 ತಿಂಗಳು ಖುಲ್ಲ ಹಾಕಿತ್ತದು. ಜೂನ್ 27 ಮುಳುಗಡೆ ಹಾಕಿತ್ತದು. ಕೃಷ್ಣಾ ನದಿ ಜೂನ್ 27 ಬಂದ್ ಬಿಡ್ತಿತ್ತು, ಜೂನ್ 27 ಬಂದ್ ಹಾಕಿತ್ತದು. ಬಂದಾಗಿ ಮುಂದೆ ದೀಪಾವಳಿ ಖುಲ್ಲ ಹಾಕಿತ್ತದು, ಮಳೆಗಾಲ ಹೋದ್ಮೇಲೆ. ಹೀಗಾಗಿ ಅದು ತೊಂದರೆ ಇತ್ತು. ಯಾವಾಗ ಇನ್ನು ಆಲಮಟ್ಟಿ ಜಲಾಶಯದಲ್ಲಿ 519ರವರೆಗೆ ನೀರು ನಿಂತದ್ದು ಬ್ಯಾಗ್ ಮಟ್ಟ. ಅವಾಗ ನಿಂತಾಗ ಅದು ಏನು 12 ತಿಂಗಳು ಮುಳುಗೋಯ್ತು. 97 ನೀರು ನಿಂತದ್ದು. ಅವಾಗ ಪೂರ್ತಿ 12 ತಿಂಗಳ ವಂಚಿತ ಆದೇವು ನಾವು ಆ ರಸ್ತೆಯಿಂದ. ಅವಾಗ ನಾವು ಇಲ್ಲೊಂದು ಎಲ್ಲ ಸೇರಿ ನಮ್ಮ ಹಳ್ಳಿ ಜನ, ಕೋಲಾರ ಜನ ಎಲ್ಲ ಸೇರ್ಕೊಂಡು ಒಂದು ಸಂಘ
ಒಂದು ಸಂಘಟನೆ ಮಾಡಿದ್ವಿ. ಭರ್ತಿ ಪುನರ್ ಸೇತುವೆ ಪುನರ್ ನಿರ್ಮಾಣ ಹೋರಾಟ ಸಮಿತಿ ಅಂತ. ಅದನ್ನ ಕಾರ್ಯಾಧ್ಯಕ್ಷ ಆಗಿ ಬಿಳಿಗೆ ರಾಮನಗೌಡರು ಚಕ್ಕನಗೌಡರ ಅಧ್ಯಕ್ಷ ಮಾಡಿ ಎಲ್ಲರೂ ಸೇರಿ ನಿರಂತರವಾದ ಹೋರಾಟ ಮಾಡಿದ್ದೀವಿ. ಹೋರಾಟ ಅವಾಗಿನ ಶಾಸಕ ಆಗಿದ್ದಿಲ್ಲ, ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತ್ ಪ್ರಧಾನ ಇದ್ದೆ ನಾವು. ಆ ಸಂದರ್ಭ ಹೋರಾಟ ಮಾಡಿ ಆ ಹೋರಾಟದ ಫಲವಾಗಿ ಅವಾಗ ಒಂದು ಘೋಷಣೆ ಕೊಟ್ಟಿವಿ ನಾವು. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಲು 50 ವರ್ಷ ಆಗಿತ್ತು ಅವಾಗ, 97ನೇ ಇಸ್ವಿ ಸುವರ್ಣ ಮಹೋತ್ಸವ ದೇಶ ತುಂಬ. ಅವಾಗ ನಾ ಅದನ್ನ ಒಂದು ವಿಷಯ ತಗೊಂಡ ನಮಗೆಲ್ಲ ಮುಳುಗಡೆ ಜನರಿಗೆ ನಮಗೆ ಇದು ಸುವರ್ಣ ಮಹೋತ್ಸವನ ಕರಾಳ ದಿನ ಅಂತ ಹೇಳಿದ್ರು. ನಮ್ಮದೇ ಸರ್ಕಾರ ಇದ್ರು ಕೂಡ ಕರಾಳ ದಿನ ಆಚರಣೆ ಮಾಡಿ ಒಂದು ಆಗಸ್ಟ್ 15ಕ್ಕೆ ನಾವು ಬೈಕಾಟ್ ಮಾಡಿದೆವು. 97ನೇ ಇಸ್ವಿ ಆಗಸ್ಟ್ 15 ಬೈಕಾಟ್ ಮಾಡಿ ಒಂದು ಕಪ್ಪು ಬಟ್ಟೆ ಕಟ್ಕೊಂಡು ಬೈಕಾಟ್ ಮಾಡಿ ಒಂದು ಘೋಷಣೆ ಕೊಟ್ಟಿವಿ. ಏನು ಕೊಲ್ಲಾರ್ ಬ್ರಿಡ್ಜ್ ಮಾಡ್ಲಿಕ್ಕಂದ್ರೆ ಬಿಜಾಪುರ ಕುಡಿಯೋ ನೀರು ಕೊಡುದಿಲ್ಲ, ರಕ್ತ ಕೊಡ್ತೀವನ ನೀರು ಕೊಡಾಗಿಲ್ಲ. ಇದು ಘೋಷಣೆ ನಮ್ಮದು. ಹೆಣ್ಗುರಿಗೂ ಐತೆ ಅದು. ರಕ್ತ ಕೊಟ್ಟಿವನ ನೀರು ಕೊಡೋಲ್ಲ ಬಿಜಾಪುರಕ್ಕೆ ಅಂತ ಹೇಳಿ ಒಂದು ಘೋಷಣೆ ಹಾಕಿ ಆ ಬಿಜಾಪುರ ಹೋಗ್ತಕ್ಕಂಥ ನೀರು ಪಂಪೋಸ್ ಹತ್ರ ಹೋಗಿ ಧರಣಿ ಬಿಟ್ಬಿಟ್ಟೇವೆ. ನೀರನ್ನ ಬಂದ್ ಮಾಡ್ಯಾವಂತ, ನೀರು ತಾನ ಬಂದಾಗಿತ್ತು, ಮಾಪೂರ್ ಬಂದದ್ದು, ನಾವು ಬಂದ್ ಮಾಡ್ಯಾವಂತ ಹೇಳಿದೇವೆ ಅಷ್ಟೇ. ಹೇಳಿದೆವು. ಅದರಿಂದ ಡಿ ಸಿ ಬಂದ್ರೆ ಎಲ್ಲರೂ ಅರವಿಂದ್ ಚೆನ್ನು ಅಂತ ಜೆಡ್ ಪಿ ಇರೋದಿಲ್ಲ, ಅರವಿಂದ್ ಚೆನ್ನು ಡಿ ಸಿ ಅವ್ರು ಅವರಾಯ್ತು. ಅರವಿಂದ್ ಚೆನ್ನು ಅವರು, ಇನ್ನೊಬ್ಬ ಎಸ್ ಪಿ ಪ್ರತಾಪ್ ರೆಡ್ಡಿ, ಪ್ರತಾಪ್ ರೆಡ್ಡಿ ಎಸ್ ಪಿ ಇದ್ರು. ಅವ್ರು ಬಂದ್ಬಿಟ್ರು. ಅವ್ರು ಏನ ಬಂದ ಅವ್ರಿಗೆ ಯಾಕೆ ಬಂದ್ ಮಾಡಿದ್ರು ಅಂತ ಕೇಳಿದ್ರು. ಇಲ್ಲ ಇದು ನೀವು ನೋಡ್ಲಿ ಅಂತ ರಸ್ತೆ ಇದ್ದಿದ್ದು ನಮ್ಮ ಸಲಾಗಿ ಅಲ್ಲಿದ್ದು, ದೇಶದ ಉತ್ತರ ಭಾರತ ದಕ್ಷಿಣ ಭಾರತ ಜೋಡಣೆ ಮಾಡ್ತದ ಕೊಂಡೇ ಇದ್ದಿದ್ದು. ಇಲ್ಲಿ ಒಂದು ಗಾಡಿ ಹೋಗ್ಬೇಕಂದ್ರೆ 70 ಕಿಲೋಮೀಟರ್ ಡಿಸೈನ್ ಹೋಗ್ತಿತ್ತು. ನಮಗೆ ಅಲ್ಲಿದು ಹೊಲಾರ್ಕ ಅಲ್ಲಿದು ಉತ್ತರದಿಂದ ದಕ್ಷಿಣಕ್ಕೆ ಹೋಗಿ ಬಂದ್ರೆ 70 ಕಿಲೋಮೀಟರ್ ಸೇವ್ ಆಗತ್ತೆ. ಇದು ದೇಶಕ್ಕೆ ಉಳಿತಾಯ ಇದ್ದದ್ದು. ಅದಕ್ಕೆ ಇದನ್ನು ಬಂದ್ ಮಾಡೇವು ನಾವು. ನಮ್ಮ ಸಲಾಗಿ ಏನೋ ಮಾಡಿಲ್ಲ ನೀವು. ನಿಮ್ ವಿಚಾರ ಭಾಳ ದೊಡ್ಡದಂದ್ರು. ನಾವು ಏನೋ ಇವರು ಏನೋ ರಾಜಕಾರಣ ಮಾಡ್ಕೊಂಡಾರ, ಏನೋ ಮಾಡ್ತಾರ ಅಂತ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಂತ ಬಂದಿದ್ದೀವಿ. ನೀವು ಒಳ್ಳೆ ಕೆಲಸ ಮಾಡಕತ್ತೆ, ದೇಶದ್ದು ಶಾಂತಿ ರೀತಿಯಿಂದ ಮಾಡ್ರಿ ಅಂತ ಹೇಳಿದ್ರು. ಅರೆಸ್ಟ್ ಮಾಡಲಿಲ್ಲ ನಾವು. ಒಳ್ಳೆ ಮಾತು ವಿಚಾರ ಐತೆ ಮಾಡ್ರಿ ಅಂತ ಹೇಳ್ಬೋದು. ಅವಾಗ ನಮ್ಮ ರಮೇಶ್ ಸಿಂಗ್ಸಿಂಗಿ ಅವರು, ಗೋವಿಂದ ಕಾರಜೋಳ ಅವರು, ಬಸವನಗೌಡ ಎತ್ತಾಳ್ ಅವರೆಲ್ಲ ಅದನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಮಾಡಿದಾಗ JS ಪಟೇಲ್ ಮುಖ್ಯಮಂತ್ರಿ ಇದ್ರು, ನಾಗೇಗೌಡರು ನೀರಾವರಿ ಮಂತ್ರಿ ಇದ್ರು. ಅವರು ಆ ಮಟ್ಟಿಗೆ ಒಂದು ಬರುವಂತಹ ಸಂದರ್ಭದೊಳಗೆ ಮಾತ್ರ ನಾವು 1000 ಜನ ಅಲ್ಲಿ ಹೋದೆವು. ಹೋರಾಟ ನಿರಂತರ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಹೋಗಿ ಮನವಿ ಕೊಟ್ಟಾಗ ಅವರು JS ಪಟೇಲ್ ಕೂಡ ದೊಡ್ಡ ಮನಸ್ಸು ಮಾಡಿ ಏನ್ ಬೇಕು ನಿಮಗೆ ಅಂತ ಕೇಳಿದ್ರು. ಇಲ್ಲ ನಮಗೊಂದು ಉತ್ತರ ಭಾರತ ದಕ್ಷಿಣ ಭಾರತದ ಜೋಡಣೆ ಮಾಡ್ಕೊಂಡು ಬ್ರಿಡ್ಜ್ ಮುಳುಗಡೆ ಆಗೈತೆ, ಆಲ್ಮಟ್ಟಿ ಜಲಾಶಯ ನೀರು ಬಂದದ್ರಿಂದ ಒಂದು ಹೊಸದಾಗಿ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ. ಆಗಿಂದಾಗ ನಾಗೇಗೌಡರು ಕರೆದ, ಇಲ್ಲಪ್ಪ ಒಂದು ಸರ್ವೆ ಮಾಡಕ್ಕೆ ಒಂದು 20 ಲಕ್ಷ ಮಂಜೂರು ಮಾಡಿಬಿಡು ಅಂತ ಹೇಳ್ಬಿಟ್ಟು ಮಾಡಂತ ಹೇಳ್ಬಿಟ್ಟು. ಅವಾಗ ನಮ್ಮ ಗಣೇಶ್ ಸರ್ ಅಂತ ಕೇಳಿದ್ರು. ಇಲ್ಲ ನಮಗೆ ಬ್ರಿಡ್ಜ್ ಇದ್ದಟ್ಟು ರೊಕ್ಕ ಮಂಜೂರು ಮಾಡಿಬಿಡ್ರಿ ಅಂತಂದ್ರು. ಅಂದಾಗ ಪಾಪ JS ಪಟೇಲ್ ಹೇಳಿದ್ರು, ಅವರು ಬಿಸಿಲಾಗಿ ಬಂದಿಪ್ಪ ಮೊದಲು ಬಜ್ಜಿ ಕೊಟ್ಟು ಬಜ್ಜಿ ಪುಡಿ ಗೊತ್ತಾಯ್ತು ನಿಮ್ಗೆ ಹೊಸವಾಗಿದೆ, ಆಮೇಲೆ ಊಟ ಕೊಡ್ತೀನಿ ಅಂತ ನಕ್ಕೊತ್ ಹೇಳಿದ್ರು JS ಪಟೇಲ್. ಹೀಗಾಗಿ ಅದು ಸರ್ವೆ ಶುರುವಾಗಿ ಕಲ್ ತಂದಿಟ್ರು. ಇಲ್ಲಿ ಇಟ್ಟಾಗ ಅದು ರಾಜಕೀಯ ಅವಾಗ ಶುರುವಾತ. ಅವಾಗಿನ ಶಾಸಕರು BS ಪಾಟೀಲ್ ಮುಳುಗಡೆ ಇರೋದು. ಅವ್ರೇನು ಈ ಬ್ರಿಡ್ಜ್ ಆಗುದಿಲ್ಲ ಕೇಳಿದ್ವಿ ಅಂತ ಹೋರಾಟ ಮಾಡಿದ್ರೆ ಆಗುದೇನು ಹೋಗುದಿಲ್ಲ ಅಂದ್ರೆ ಅವ್ರು. ಇನ್ನೊಬ್ರು ಕುಮಾರ್ ಗೌಡ್ರು ಅಂತ MLA ಇದ್ರು. ಅವ್ರು ಹೇಳಿದ್ರು, ಬೆಂಗಳೂರಾಗಿದ್ದು ವಿಧಾನಸೌಧ 4 ಸಲ ಮಾಡಿದ್ರು ಬ್ರಿಡ್ಜ್ ಕಟ್ಟಾಕೋದಿಲ್ಲ, ಹುಚ್ಚದ್ರ ಕೇಳಿದ್ವಿ ಅಂತ. ವಿಧಾನಸೌಧ ಮಾರಾಟ ಮಾಡಿದ್ರು ಬ್ರಿಡ್ಜ್ ಕಟ್ಟಾಕೋದಿಲ್ಲ, ಹುಚ್ಚ ಬೇಡಿಕೆ ಕೂತಾರೆ ಅವರು, ನಗಬೇಕು ಕೊಡ್ಬೇಕು. ಇದೆಲ್ಲ ಶಾಸಕರು ಅಂತ ಮಾತೇವು. ಈ ತರ ಹಾಶ್ ಮಾಡ್ಯಾರ ಅವರು. ಮಾಡಿ ನಮ್ಮ ಹೋರಾಟಕ್ಕೆ ಅವ್ರು ಬರಲೇ ಇಲ್ಲ, ನಮ್ಮ ಶಾಸಕ ಬರಲೇ ಇಲ್ಲ. ನಮ್ಮ ಜನ ಹೋಗಿ ಹೇಳಿದ್ರು, ಪಾಪ ಅದು ಬಿಡುದಿಲ್ಲ, ಹಠವಾದಿಲ್ಲ, ಮಾಡ್ತಾನ, ನೀವು ಹೋಗ್ರಿ ನಿಮ್ಗೆ ಕ್ರೆಡಿಟ್ ಸಿಗ್ತದೆ ಅಂತ ಹೇಳಿದ್ರು ಬರಲಿಲ್ಲ ಅವ್ರು. ಬರಲಿಲ್ಲ. ಅವಾಗ ಅವ್ರು ಏನ್ ಮಾಡಿಬಿಟ್ರು, ಅದು ಯಾವಾಗ JS ಪಟೇಲ್ ಸರ್ವೆ ಮಾಡಿ ಕಲ್ಲಿಟ್ರು, ಇಟ್ಟಾಗಿ ಬ್ರಿಡ್ಜ್ ಹಾಕಿದ್ರೆ ಅವ್ರಿಗೆ ಗೊತ್ತಾಯ್ತು. ಅವಾಗ ಆ ಶಾಸಕರಿಗೆ ಗೊತ್ತಾಗಿ ಅವ್ರು ಸೀದಾ ಏನ್ ಮಾಡ್ಬಿಟ್ರು, ಅದನ್ನ ಟೆಂಡರ್ ಕರೆದು ಕಾಮಗಾರಿ ಮಾಡಿ ಚಲೋ ಹಾಕಿರ್ತಾವ. ಅವು ಕೂಡ ಅವು ಕ್ರೆಡಿಟ್ ಅವ್ರಿಗೆ ಬರ್ದಿರ್ತಾವ. ನಾವೇ ನಾವು MLA ಆಗ್ಬೇಕನ್ನೋ ಅಂದವ್ರ ನಾವು ಕನಸು ಪ್ರಶ್ನೆ ಗೊತ್ತಿಲ್ಲ ಅವ್ರಿಗೂ. ಆದ್ರೆ ಅವ್ರು ಏನ್ ಮಾಡ್ಬಿಟ್ರು, ನೆರೆ ಪಕ್ಕದ ಕೊಳುತಿ ಗ್ರಾಮಕ್ಕೆ ಬಂದ್ಬಿಟ್ರು. ಬಂದ ಇಲ್ಲ ಕೊಲ್ಲಾರ್ ಮಾಡೋದು ಬ್ರಿಡ್ಜ್ ಯಾಕೆ ಕೊಳುತಿ ಮಾಡ್ತೀನಿ, ನೀವೊಂದು ಹೋರಾಟ ಮಾಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ. ಇಲ್ಲೇ ಒಂದು 1.5 ಕಿಲೋಮೀಟರ್ ಆಗೋದಿಲ್ಲ ಊರೋದು ಬ್ರಿಡ್ಜ್. 1.5 ಕಿಲೋಮೀಟರ್ ಅಂತ ಬ್ರಿಡ್ಜ್ ಏನು ಫರ್ಕ್ ಹೋಗುತ್ತೆ ಅಂತ ಅವ್ರು ಹೋರಾಟ ಶುರು ಮಾಡಿಬಿಟ್ರು. ದೇವಸ್ಥಾನ 1.5 ಲಕ್ಷ ರೂಪಾಯಿ ಇತ್ತು, ತೊಗೊಂಡು ಹೋರಾಟ ಶುರು ಮಾಡಿಬಿಟ್ರು. ಹೋರಾಟ ಶುರು ಮಾಡೋದು ದೊಡ್ಡ ತೆಲ್ಲೋ ನನಗದು. ಮರುದಿವ್ಸ ಬುಧವಾರ ಸಂತೆ, ಎಲ್ಲ ಹಳ್ಳಿ ಜನ ಸಂತಿಗೆ ಬರ್ತಾರೆ. ನಾವು 3 ಜನ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಕೂತ್ಬಿಟ್ಟು ಬಡಿ ತಗೊಂಡು ನಾವು ಹೋರಾಟ ಮಾಡಿ ಬ್ರಿಡ್ಜ್ ಮಜು ಮಾಡ್ಕೊಂಡ್ ಬಂದೇವಿ. ಬಳತಿ ಮಂದಿ ಆಟ ಬಂದಾರ, ಹೊಡೆದ್ ಬಿಡೋರು ಅವ್ರು ಕೂತ್ಬಿಟ್ರು. ಅವ್ರು ಬ್ರಿಡ್ಜ್ ಮಾಡಿಲ್ಲ, ಸಪೋರ್ಟ್ ಮಾಡಿ ಶಾಸಕರು ಜಗಳ ಹಚ್ಬಿಟ್ರು 2 ಊರಿಗೆ. ಅವ್ರು ಸಮಾಧಾನ ಮಾಡಕ್ಕೆ ಹಿಡಿದು ಹೋಗ್ತಾನೆ. ಆ ಬಳತಿ ಬಂದು ಕರೆದು ಹೇಳಿದೆ ನಾನು, ನೋಡಪ್ಪ ಈ ಬ್ರಿಡ್ಜ್ ಸಣ್ಣ ಕೆಲಸ ಅಲ್ಲಿದು, ಇದು ಯಾವ ಕಾಲಕ್ಕೂ ಆಗ್ಲಾರ್ದೈತೆ. ಏನೋ ಒಬ್ಬ ಪುಣ್ಯಾತ್ಮ ಸರ್ವೆ ಮಾಡಕ್ಕೆ ಆರ್ಡರ್ ಕೊಟ್ಟಾನ. ಅದು ಇಲ್ಲರಾಗಲಿ ಎಲ್ಲರಾಗಲಿ ಹೆಂಗೆ ಹೇಳಿದೆ ಅಂತ ಹೇಳಿದ್ರೆ ಅವ್ರಿಗೆ, ತೆಲಗಿಯಿಂದ ಮಮದಾಪುರವರೆಗೆ ಕೊಲ್ಲಾರ್ ಹಿಡ್ಕೊಂಡು ಈ ಕಡೆ 10 ಕಿಲೋಮೀಟರ್, ಆ ಕಡೆ 10 ಕಿಲೋಮೀಟರ್. ಬ್ರಿಡ್ಜ್ ಎಲ್ಲಾದ್ರೂ ಒಂದು ಕಮಲ ಐತಿ. ನಾವು ಇಂಜಿನಿಯರ್ ಅಲ್ಲ, ನೀವು ಹೋರಾಟ ಮಾಡಬೇಡ ಸುಮ್ಕೆ. ಈಗ ಆಗ್ಬಿಟ್ಟೈತಿ. ಈಗ ಅದು ಆಟದಾರ ಹಿಡಿಸ್ಬೇಡ. ಮನೋಜ್ ಏನ್ ಬೇಕಾಗಿ ಶಾಸಕರಿಗೆ ಬ್ರಿಡ್ಜ್ ಆಗೋದು ಬೇಡ ಆಗೈತೆ ಅವ್ರಿಗೆ. ಮತ್ತೆ ನಿಮ್ಗೆ ಜಗಳ ಹಚ್ಬೇಕಾಗೈತೆ ಅವ್ರಿಗೆ. ಅದಕ್ಕೆ ನೀವು ಬಲಿಯಾಗಬೇಡ ಅಂತ ಹೇಳಿದ್ರು. ಪಾಪ ಅವ್ರು ಹೋರಾಟ ಮಾಡಿದ್ರು. ನಮ್ಮ ಜನರನ್ನು ಸಮಾಧಾನ ಮಾಡಿದ್ದೀವಿ.
ಸಮಾಧಾನ ಮಾಡಿ ಮತ್ತೆ ಆಲ್ಮಟ್ಟಿ ಹೋಗಿ 21 ದಿವಸ ಧರಣಿ ಕೊಡ್ತೇವೆ ನಾವು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಹುಬ್ಬಳ್ಳಿ ಬಂದಿದ್ರು 97. ಆ ಧರಣಿ ಒಳಗೆ ಇದ್ಕೊಂಡು ನಾನು ಅಲ್ಲಿ ಭೇಟಿ ಕೊಟ್ಟು ಮತ್ತೆ ವಾಪಸ್ ಬಂದಿದ್ದೆ. ಅವಾಗ ಶ್ರೀವಾತ್ಸವ ಅಂತೇಳಿ ಭಾಗ್ಯಚಂದ್ರ ಬಂದು MD ಇದ್ರು. ಆ MD ಇದ್ರು ಬಂದು ಅವರು 21 ದಿವಸಕ್ಕೆ ಬಂದು ಭೇಟಿ ಕೊಟ್ಟರು. ಇಲ್ಲ ಬೆಳೆದವ್ರು ನಿಮ್ಮ ಹೋರಾಟ ಭಾಳ ಪ್ರಾಮಾಣಿಕ ಐತಿ, ನಾನು ಸಪೋರ್ಟ್ ಮಾಡಿದ್ದು ಪೂರ, ಆದ್ರೆ ರಾಜಕೀಯ ಹೋಗ್ತದ್ರಾಗ ಶಾಸಕರದ್ದು ಕಾಟ ಮಾಡಾಕತ್ತಾರ, ಅದಕ್ಕೆ ನೀವು ನಂಬ್ರಿ, ನೀವು ನಾನು ಪ್ರಾಮಾಣಿಕವಾಗಿ ನ್ಯಾಯಸಮ್ಮತವಾಗಿ ತೀರ್ಮಾನ ತಗೋತೀನಿ ನಂಬ್ರಿ ಅಂದ್ರೆ ಮಾತು ಕೊಟ್ಟರು. ನಾವು ಧರಣಿ ಕೈ ಬಿಟ್ಟು 21 ದಿವಸ ಕೈ ಬಿಟ್ಟು ಅವಾಗ ಅವ್ರು ಏನು ಮಾಡಿಬಿಟ್ರು, ಮತ್ತೆ ಅದನ್ನು ಸರ್ವೆ ಮಾಡಕ್ಕೆ ರೈಟ್ಸ್ ಅಥವಾ ದಿಲ್ಲಿ ಕಂಪ್ನಿಗೆ $1 ಕೋಟಿ ಕೊಟ್ಟರು. 25 ಲಕ್ಷ ಸರ್ವೆ ಆಗಿದ್ದನ್ನ $1 ಕೋಟಿ ಮತ್ತೆ ಸರ್ವೆ ಕೊಟ್ಟರು ಅವ್ರು ದಿಲ್ಲಿ ಕಂಪ್ನಿ. ಅವ್ರು ಬಂದು ಸರ್ವೆ ಮಾಡಿದ್ರು, ಮಲ್ಲ ಪ್ಲಾನ್ ಇತ್ತು ಬಿಡ 4 ತಿಂಗಳಕ್ಕೆ ಅಂತಂದು ಅವರು ಅಲ್ಲೇ ಇಟ್ಬಿಟ್ರು. 99 MLA ಎಲೆಕ್ಷನ್ ಬಂದು ಕೊಡ್ತಾವ. ಅವ್ರ ಟಿಕೆಟ್ ಕೊಟ್ಟರು, ಅವಾಗ ಅವ್ರನ್ನ 10,000 ಸೋರಿಸಿ MLA ಆದ್ರೆ ನಾವು ಶಾಸಕ ಫಸ್ಟ್ MLA ಆಗಿದ್ದೇ ಒಂದು ರೋಚಕತೆ ಅಂತ ಕೇಳ್ಬೋದು. ನೀವು ವಿಧಾನಸೌಧಕ್ಕೆ ಹೋಗ್ತೀರಿ, ನಾವು ಬೇಡಿಕೆ ಇಟ್ಕೊಂಡು ತಮ್ಮ ಯಾರೋ ಒಬ್ಬರು ಶಿಕ್ಷಕರು ಬಂದು ಏನೋ ಇನ್ನೊಬ್ರು ಶಾಸಕರ ಕಾಲು ಹಿಡಿಯೋದೇ ಆಯಿತು, ಬಟ್ ನಮ್ಮವ್ರ ಶಾಸಕರದ್ದು ಆಗೋದು ಯಾವಾಗ ಅಂತ ಹೇಳೋದು ಅದು ಯಾವ ಥರ? ಅದು ನಾವು ಸಲ ಒಮ್ಮೆ ಗಚ್ಚನಮಠ ಅವರು MLA ಅದು ಬಿಜಾಪುರ BJP ಅಂತ ಗಚ್ಚನ ನಗರ MLA. ಅವ್ರ ಹತ್ರ ಇಲ್ಲೊಂದು 2 ಮಹೇಂದ್ರ ಗಾಡಿ ತೊಗೊಂಡು ಕುಡಿಯೋ ನೀರು ಬೇಕು, ಬ್ರಿಡ್ಜ್ ಬೇಕು ಡಿಮಾಂಡ್ ತೊಗೊಂಡು ಹೋಗಿದ್ದೀವಿ. ಅವಾಗ ಸಮ್ಮಿಶ್ರ ಸರ್ಕಾರ ಇರ್ತಾವೆ, ಹೆಗಡೆ ಅವ್ರು ಮುಖ್ಯಮಂತ್ರಿ ಇದ್ರು. ಅವ್ರು ಕರ್ಕೊಂಡು ಹೋಗಿ ಸಾಕಷ್ಟು ಎಲ್ಲ ಭೇಟಿಯಾಗಿ ಅವತ್ತೇ ನಾವು ಬೆಂಗಳೂರು ನೋಡಿದ್ದು. ನಾವೆಲ್ಲ ಕರ್ಕೊಂಡು ಹೋಗಿ ಆದ್ರೆ ಒಳ್ಳೆ ಅವರು ಪಾಪ ನಮ್ಗೆ ಸ್ಪಂದನೆ ಮಾಡಿದ್ರು, ಎಲ್ಲ ಮಂತ್ರಿಗಳು ಸ್ಪಂದನೆ ಮಾಡಿದ್ರು. ಅದೇ ಇದ್ರಾಗ ನೀರು ಬಂದಿತ್ತು ನಮಗೆ ಕುಡಿಯಾಕ, ಎಲ್ಲ ನಿಜರು ಸಹ ನೀರು ಕೊಟ್ಟರು. ಅವಾಗ ಆಗಿಂದ ಶುರು ಆಯ್ತು ನಮಗೆ. ಅಂದ್ರೆ ಏನು ಹೋರಾಟ ಮಾಡಿದ್ರೆ ಹಾಕೋ ಕೆಲಸ ಒಂದು ಭರವಸೆ ಸಿಗ್ತಾರಲ್ಲ. ಅವಾಗ ತಮಗೆ ಯಾರೋ ಶಿಕ್ಷಕರು ನಮ್ಮವ್ರ MLA ಆಗೋದಾಗ ಅವಾಗ ನೀವು ಚಾಲೆಂಜ್ ತಗೋತೀರಿ. ಅವ್ರು ಜಾರ್ಯಾಳ ಮಾಸ್ತರ್ ಕಶ್ಯಪ್ ಜಾರ್ಯಾಳ ಅಂತ ಮುಸ್ಲಿಂ ಪೈಕಿ ಹೆಡ್ ಮಾಸ್ಟರ್ ಇದ್ರು ಕನ್ನಡ. ಅದೇನು ಅವ್ರು ಏನೋ ಒಂಥರ ನಮ್ಮಲ್ಲಿ ಏನೋ ಕಂಡಿದ್ರು. ಅವ್ರು ಅವರೊಬ್ರು ಇನ್ನೊಬ್ರು ಚಿಕ್ಕರೆಡ್ಡಿ ಅಂತ ಒಬ್ರು ನೋಡ್ಯಾಳದವ್ ಹೆಲ್ತ್ ನೌಕರಿ ಮಾಡ್ತಾರೆ. ಅವ್ರು ಭಾಳ ಶಾನೆ ಇದ್ದ ಪಾಪ, ತಿಳ್ಕೊಂಡಾರ. ಅವರು ಸಂಘ ಒಂದ್ರೆ ನೀ MLA ಆಗ್ಬೇಕು, ನೀ ಇಂತೇಕ ತಾಕತ್ತೈತೆ ನಾವು ನಾವೇಗೆ MLA ಕೊರಿ ಡಾಕ್ಟರ್ ಇಂತೇಕ ಗುಣ ನೋಡೋರು ನೋಡಿ ಯಾಕೆ ತಾವಳ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಅಂತ ಹೊತ್ತಾಗಿದ್ದು ಹೌದು ನಾನು MLA ಇಲ್ಲ, ಅದೇನು ಅದನ್ನ ಮಾಡಲಿಲ್ಲ ನಾವು. ಯಾವಾಗ 99ಕ್ಕೆ ಇಲ್ಲಿ BJP ಇಲೆಕ್ಷನ್ ಡಿಕ್ಲೇರ್ ಆಯಿತು. ಅವಾಗ ಯಡಿಯೂರಪ್ಪ ಕೋಲಾರಕ್ಕೆ ಬಂದ್ರು. ಅವಾಗ ಒಂದು ಜನ ಇಲ್ಲಿ ಸಭೆ ಮಾಡಿದ್ರು ನಾವು. ಬಹುಶಃ ಆ ಜನಸಂಖ್ಯೆ ನೋಡಿ ಯಡಿಯೂರಪ್ಪ ಅವತ್ತು ಅಂದ್ಬಿಟ್ರು ಯಡಿಯೂರಪ್ಪ ಟಿಕೆಟ್ ಕೊಟ್ಟು ಗೆಲ್ತಾನ ಅಂತ ಇಲ್ಲೇ ನಿರ್ಣಯ ಮಾಡಿಬಿಟ್ರು. ಅವ್ರು ದೊಡ್ಡ ಸಭೆ ಕೋಲಾರದಾಗ ಆಯ್ತಿದೆ, ಹೊಸ ಊರಿನೊಳಗೆ ಆಯ್ತು. ಆ ಸಭೆ ನೋಡಿ ಟಿಕೆಟ್ ಕೊಟ್ಟರು. ಆ ಪ್ರಕಾರ ಜನ ಕೂಡ ಅಷ್ಟೇ ಎಲ್ಲರೂ ಶೇರ್ ಮಾಡಿದ್ರು. ಅವಾಗ ಬಹುಶಃ ಕೋಲಾರದಾಗ ನಮ್ಮ ಮುಸ್ಲಿಂ ಜನ ಕಾಂಗ್ರೆಸ್ ಮಾಡ್ತಾರಂದ್ರು, ಅವ್ರು ಯಾರು ಏಜೆಂಟ್ ಹಾಕಿದ್ದಿಲ್ಲ, ಅಷ್ಟು ಸಹಕಾರ ಕೊಟ್ಟರು ಅವ್ರು. ಯಡಿಯೂರಪ್ಪನವರ ಸರ್ಕಾರದಲ್ಲಿ ತಾವು ಕೂಡ ಶಾಸಕರಾದ ಮೇಲೆ ಯಡಿಯೂರಪ್ಪನ ಸರ್ಕಾರ 1.5-2 ವರ್ಷ ಕಳೆದ ನಂತರ ಕೆಲವೊಂದು ಅಸ್ಥಿರತೆ ಉಂಟಾಗ್ತದೆ. ತಾವು ಕೂಡ ಬಂಡಾಯ ಗುಂಪಿನಲ್ಲಿ ರೇಣುಕಾಚಾರ್ಯ ಅವರು ಅದು ನಾವು ಮಾಡಬಾರ್ದಾಗಿತ್ತು. ತಪ್ಪ ನಾವು ಮಾಡಿದ ತಪ್ಪದು ಏನೋ ಎಮೋಷನ್ದಾಗ ಹಂಗೆ ಆಗ್ಬಿಡ್ತಾವ. ಮಂತ್ರಿ ತೆಗೆದ್ರಲ್ಲ ಅಂತ ಯಾಕೋ ಜನ ಭಾಳಷ್ಟು ಹೋರಾಟ ಮಾಡಿದ್ರು ನಮ್ಮ ಪರವಾಗಿ. ಭಾಳ ಹೊಡೆದಾಟ ಸಾಕಷ್ಟು ಸಲ ಆಟಿ ಇಡ್ತಿದ್ರು, ಜೈಲ್ನಾಗ ಬಿದ್ರು. ಅವೆಲ್ಲ ಯಾಕೋ ಮನಸ್ಸಿನಾಗ ನೋವು ಬಂದು ಅದೊಂದು ಏನೋ ಬಂಡಾಯ ಮಾಡಬಾರ್ದಾಗಿ ಕೆಟ್ಟಗಳಿಗೆನೆ ಮಾಡಿದೀವಿ. ಆ ಮಾಡಿದಾಗ ನಮಗೆ ಇಲ್ಲಿ ಅನರ್ಹ ಮಾಡಿದ್ರು. ಇಲ್ಲಿ ಅನರ್ಹ ಆದ್ಮೇಲೆ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟ್ನಾಗೂ ಕೂಡ ನಮ್ಮ ವಿರುದ್ಧ ಆಯ್ತದು. ಆದ್ರೆ ಒಬ್ಬ ಡಬಲ್ ಬೆಂಚ್ ಆಯ್ತಲ್ಲ, ಒಬ್ಬ ಕುಮಾರ್ ಅಂತಕ್ಕಂಥ ಒಬ್ಬ ಜಡ್ಜ್ ನಮ್ಮ ಪರವಾಗಿ ಬರೆದಿದ್ದ ಇಲ್ಲಿ ಕರ್ನಾಟಕದಾಗ. ಆ ಕುಮಾರ್ ಜಡ್ಜ್ ಬರೆದಿರ್ತಕ್ಕಂಥ ಜಜ್ಮೆಂಟ್ ಎಂದೂ ಸುಪ್ರೀಂ ಕೋರ್ಟ್ ಫೇಲ್ ಆಗಿಲ್ಲ, ನಮ್ಮ ನಂಬಿಕೆ ಇರ್ತಾವೆ. ಹೀಗಾಗಿ ಅದು ಸುಪ್ರೀಂ ಕೋರ್ಟ್ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದೊಳಗೆ 11 ಜನ, ನಾವು ಮತ್ತು 5 ಜನ ಪಕ್ಷೇತರ ಶಿವರಾಜ್ ತಂಗಡಿಗೆ ಎಲ್ಲ ಅದಾರು, ಅವರೆಲ್ಲ ಸೇರಿ ಅವರು ಅನ್ನೋದಾಗಿತ್ತು. ಎಲ್ಲರೂ ಹೋದಾಗ ಸುಪ್ರೀಂ ಕೋರ್ಟಾಗ ಗೆಲುವು ಆದ ಕೂಡ ಯಡಿಯೂರಪ್ಪ ನನಗೆ ಫೋನ್ ಹಚ್ಚಿದ್ರು. ನಾವು ಯಡಿಯೂರಪ್ಪ ಅದು ಬಹುಮತ ಹೋಯ್ತಲ್ಲ ಸರ್ಕಾರ. ನಾವು ತಕ್ಷಣ ಆರ್ಡರ್ ಆದ ತಕ್ಷಣ ಬೆಂಬಲ ಕೊಡ್ಲಿಕ್ಕಂದ್ರೆ ಸರ್ಕಾರ ಅವತ್ತು ಬೀಳ್ತಿತ್ತು. ಅದಕ್ಕೆ ಡೈರೆಕ್ಟ್ ಫೋನ್ ಹಚ್ಚಿದ್ರು, ಆಗಿದ್ದಾಗೈತಪ್ಪ ಮರ ನಮ್ಮ ಕಡೆ ಅಥವಾ ನಿಮ್ಮ ಕಡೆ ಆಗಿಬಿಡೈತಿ. ಈಗ ಅದನ್ನ ಮುಖ್ಯವರು ನೀವು ಒಬ್ಬರೇ BJP ಮರ ಜನಸಂಖ್ಯೆ ಬಂದಾವದಿ, ಅವರೆಲ್ಲ ಹೊಸ ಬಂದಿದ್ದಾರೆ. ಅವ್ರು ಯಾರು ಮತ್ತು ಕೆಳಗಿನ ಹೆಂಗೆ ಮನೋಜ್ ಅವ್ರು ಕರ್ಕೊಂಡ್ಬಂದು ಭಾಳ ಬೆಂಬಲ ಕೊಡಪ್ಪ, ಆಗಿದ್ದಾಗೈತಿ ಮುಂದೆಲ್ಲ ಸರಿ ಮಾಡ್ತೀರ ಅಂತ ಹೇಳ್ಬೇಕು. ಇಲ್ಲ ಸಾಹೇಬ್ರು ನಾವು ತಪ್ಪು ಮಾಡಿವತ್ತಂದೆ, ತಪ್ಪು ಮಾಡಿರೋದು ಆಗ್ಬಾರ್ದಾಗಿತ್ತು. ಹೊಸಬ್ರು ನಾವು ಏನೋ ಆಗ್ಬಿಟ್ಟೈತಿ, ಈ ಹಂತ ತಪ್ಪು ನಾವು ಮಾಡೋದಿಲ್ಲ ಸಾಹೇಬ್ರ ಅಂತ ಹೇಳಿದಾನೆ. ಈ ಸರ್ಕಾರ ನಾವು ಕೆಳಗಿಲ್ಲ ಅಂತ ಹಬ್ಬದ ಕೆಲಸ ಮಾಡಂಗಿಲ್ಲ ಅಂತ ಹೇಳಿದಾನೆ. ಅವ್ರಿಗೆಲ್ಲ ತಿಳಿ ಹೇಳಿ ಕರ್ಕೊಂಡ್ಬರ್ತಾರೆ, ಭರವಸೆ ಕೊಟ್ಟಾನ. ಭರವಸೆ ಕೊಟ್ಟ ಮೇಲೆ ಗೋವಿಂದ ಕಾರಜೋಳ ಅವ್ರು ಕಳಿಸಿದ್ರು, ಉಮೇಶ್ ಕತ್ತಿ ಬಂದರು, ರೇಣುಕಾಚಾರ್ಯ ಬಂದ್ರು ನಮ್ಮ ಕಡೆ ಇಲ್ಲಿ ಬಂದಾಗ ಬಾಲಚಂದ್ರ ಜಾರಕಿಹೊಳಿ ರೇಣುಕಾಚಾರ್ಯ ಮಾತಾಡಂಗಿಲ್ಲ ನಾವು. ಅವಳೇ ಹಾದಿ ಬಿಡಿಸ ನಮ್ಗೆ ಹಾದಿ ಬಿಡಿಸ್ತಾ ಅವಳೇ ನಾವು ಮಾತಾಡಂಗಿಲ್ಲ ನಾವು. ಮತ್ತೆ ಅವ್ರು ಕರ್ಕೊಂಡು ಅವಳೇ ಅವ್ರು ಬಂದ್ರು, ನಾ ಇಕ್ಕಟ್ಟು ಹೋದವಳ ಸೇರಿ ಬಂದು ಹೋದವ. ಹಿಂಗಾಗಿ ಮತ್ತೆ ಗೋವಿಂದ ಕಾರಜೋಳ ಬಂದಾರ ಕೂಡಲೇ ಅವ್ರ ಕಡೆ ಮಾತಾಡೋದ್ರ ಮತ್ತೆ ಎಲ್ಲ ತಿಳಿಸಿ ಹೇಳಿದ್ರು. ಸ್ವಲ್ಪ ಏನು ಆಗಿದ್ದಾಗ ದೇವ್ರು ನಿಮ್ಮ ಪ್ರಯತ್ನ ಗೆದ್ದೇವು ನಾವು. ಈ ಸರ್ಕಾರ ಕಡೆ ಅಂತ ಕಪ್ಪು ಚುಪ್ಪಿನ ಮೇಲೆ ಮಾಡೋದು ಬೇಡ, ಸರ್ಕಾರ ಉಸು ಕೆಲಸ ಮಾಡೋದ್ರೆ ಒಟ್ಟು ಒಪ್ಕೊಂಡ್ರು.
ಹೋದ್ರು ಒಪ್ಪಿ ಬಂದು ಭಾಳ ಬೆಂಬಲ ಆಗಿದ್ದಾಗ ಅಲ್ಲಿಂದ ಬೆಂಬಲ ಮ್ಯಾಕ್ಸ್ ಹೋಗಿ ಬೆಂಬಲ ಕೊಟ್ಟೆ ಬರೋರಿಗೆ. ಸದಾಯಿತು ತಾವು ಶಾಸಕರಾಗಿ ಮತ್ತು ಸಚಿವರಾಗಿ ಆಲ್ಮಟ್ಟಿ ಹಿನ್ನೀರಿನಿಂದ ತೊಂದರೆಗಳು ಒಳಗಾದಂಥ ಜನತೆಗೆ ಪರಿಹಾರ ಕೊಡಿಸುವಲ್ಲಿ ಯಾವ ಕ್ರಮಗಳನ್ನು ತಗೊಂಡ್ರಿ? ಇಲ್ಲಿ ಪರಿಹಾರ ಒಂದು ಮತ್ತು ನೀರಾವರಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೀರಾವರಿ ನೀರಾವರಿ ನಮ್ಮ ಜಿಲ್ಲೆಗೆ ನಾವು ಭರವಸೆ ಕೊಟ್ಟಿದ್ದೀವಲ್ಲ, ನೀರಾವರಿ ಬರಗಾಲದಿಂದ ನಾವು ಶಾಲೆ ಬಿಟ್ಟಿದ್ದೇವೆ, ಕಾಲೇಜ್ ಬಿಟ್ಟಿದ್ದೆ ನಾನು. ಅದು ನನಗೆ ದೊಡ್ಡ ತುಡಿತ ಇತ್ತು. ಹೀಗಾಗಿ ಏನಾದರೂ ಮಾಡಿ ಇದನ್ನ ಮೂವಾಡಿ ನೀರಾವರಿ ಭಾಳ ವರ್ಷ ಬ್ರಿಟಿಷ್ ಕಾಲದಾಗಿದ್ದಂಥ ಯೋಜನೆ ಅದು. ಇದನ್ನ ಮಾಡ್ಬೇಕಂತೇಳಿ ಫಸ್ಟ್ ಮೊದಲೇ ಸಾರಿ ಶಾಸಕ ಆದಾಗ HK ಪಾಟೀಲ್ ನೀರಾವರಿ ಮಂತ್ರಿ ಇತ್ತು. ಅವ್ರಿಗೆ ನಾನು ಇದನ್ನ ಅದಕ್ಕಿಂತ ಮೊದಲು ಬಂಗಾರಪ್ಪ ಒಂದು 5 ಕೋಟಿ ರೂಪಾಯಿ ಕೊಟ್ಟಿದ್ರು ಅಷ್ಟೇ. ಅದೇನು ದೊಡ್ಡ 5 ಕೋಟಿ ರೂಪಾಯಿ ಸಾಲಿ ಏನೂ ಆಗಿದ್ದಿಲ್ಲ, ಸುಮ್ಮನೆ ಕೊಟ್ಬಿಟ್ಟಿದ್ರು. ಅಲ್ಲಿ ನಿರ್ಗುಂದ ಸ್ವಾಮಿ ಹೋರಾಟ ಮಾಡಕ್ಕೆ ಬಿಜಾಪುರನಾಗ ಅದ್ರ ಸಲ ಸಮಾಧಾನ ಮಾಡಕ್ಕೆ ಒಂದು 5 ಕೋಟಿ ಕೊಟ್ಟು ಮುಗಿಸ್ಬಿಟ್ಟಿದ್ರು. ಅದು ಕಾಮಗಾರಿ ಅಲ್ಲಿ ನಡೆದಿದ್ದಿಲ್ಲ ಇರೋದು. ಹಿಂಗಾಗಿ ಅದನ್ನು HK ಪಾಟೀಲ್ ಹೇಳಿದಾಗ ಇದೊಂದು ಮಾಡಿಬಿಡ್ರಿ, ನೀವು ನಮ್ಮವ್ರದ್ರಿ, ನಾವು ನೀರಾವರಿ ಹೋರಾಟ ಮಾಡಿ ಬಂದೀವಿ, ಅದಕ್ಕೆ ಅದೊಂದು ಮಾಡ್ಬೇಕಂತ ಕೂಡ ಅವ್ರ ಪಕ್ಷ ಅದು ಏನು ನೋಡಿಲ್ಲ. ಹಿಂಗಾಗಿ ಅವರು ಆಯ್ತು ಬೆಳೆದವರು ಮಾಡೋದಂತಾಗಿಂದಾಗ ಅದು ಮಾಡಿ ಮೊದಲೇ ಹಂತದ್ದು ಸುಮಾರು 30,000 ಹೆಕ್ಟೇರ್ ನೀರು ಕೊಡುವಂಥದ್ದು ಮೊದಲೇ ಹಂತದ್ದು ಮೂವಾಡಿ ನೀರಾವರಿ ಮಂಜೂರಾತಿ ಕೊಟ್ಟರು. ಅದನ್ನು ಭೂಮಿ ಪೂಜೆ ಮಾಡಿ ಇವತ್ತು ಮೊದಲೇ ಮಠ ಹತ್ರ ಕೆನಾಲ್ ಮಾಡಿ ಈ ಕಡೆ 75 ಕಿಲೋಮೀಟರ್, ಈ ಕಡೆ 95 ಕಿಲೋಮೀಟರ್ ಪಶ್ಚಿಮಕ್ಕೆ, 17 ಕಿಲೋಮೀಟರ್ ಪೂರ್ವಕ್ಕೆ ಕೆನಾಲ್ ಮಾಡಿ ಅದನ್ನು ಮೊದಲೇ ಅಂತ ಶುರು ಮಾಡಿದ್ದು. ಆ ಸಂದರ್ಭದಲ್ಲಿ ಮಲ್ಲೇಶ್ವರ ಶಾಸಕ ಆಗಿದೆ. ಅವಾಗನೇ ಈ ಮುಳುಗಡೆ ಪರಿಹಾರದಂತೂ ಒಂದು ಸಮಸ್ಯೆ ಆಯಿತು. ವಿಶೇಷವಾಗಿ ನಮ್ಮ ಕೋಲಾರಕ್ಕೆ ಇನ್ನೂ ಕೂಡ ಅನ್ಯಾಯ ಆಗಿದೆ. ಕೋರ್ಟ್ ನಡೆಸಿರ್ತಕ್ಕಂಥ ಹೆಚ್ಚುವರಿ ಪರಿಹಾರ ಸಿಕ್ಕಿಲ್ಲ ಇನ್ನೂ ಕೂಡ. ಅವಾಗ ಇಲ್ಲಿ ಬರಗಾಲ ಇದ್ದಕ್ಕೆ ಕೆಲವು ನಾವು ಸಾಲ ಮಾಡಿದ್ವಿ ಮನೆಗಳ ಮೇಲೆ. ಆ ಸಾಲಗಳು ಹೆಂಗಾಗಿತ್ತು ಅಂದ್ರೆ 5,000 20,000 ಸಾಲ ಆಗಿತ್ತು. ಹಿಂಗಾಗಿ ಅವ್ರ ಸರ್ಕಾರ ಅವಾಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಅದು ಕಂಡೀಷನ್ ಹಾಕಿತ್ತು. ಕೆಲವು ಆ ಕಂಡೀಷನ್ ಮೇಲೆ ಪೇಮೆಂಟ್ ತೊಗೊಂಡು ಇಲ್ಲಿ ಕೆಲವು ಅನ್ಯಾಯ ಆಗಿತ್ತು. ಅದರಲ್ಲಿ ಕೆಲವು ಇನ್ನೂ ಒಂದು ಬಾಕಿ ಉಳಿದಕ್ಕೆ ಅವನ್ನೆಲ್ಲ ಸರಿ ಮಾಡಿದ್ವಿ. ಹಾಗೆಯೇ ಈ ಭಾಗದ ಮುಳುಗಡೆ ಆಗ್ತಕ್ಕಂಥ ಜಮೀನು ಇರ್ಬೋದು, ಮತ್ತೊಂದಿರ್ಬೋದು, ಪುನರ್ವಸತಿ ಕೇಂದ್ರಗಳಿಗೆ ಸೌಲಭ್ಯಗಳು ಕೊಡುವಂಥದ್ದಿರ್ಬೋದು, ಈ ವಿಚಾರವಾಗಿಯೂ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಒಂದು ವಿಜಯಪುರ ಜಿಲ್ಲೆಗೆ, ಈಗ ವಿಜಯಪುರ ಆಗಿದೆ, ಹಿಂದಿನ ಬಿಜಾಪುರ ಜಿಲ್ಲೆಗೆ ಒಂದು ಬರದ ನಾಡು ಅಂತಕ್ಕಂಥದ್ದು ಇತ್ತು. ಆ ಬರದ ನಾಡನ್ನು ನೀವು ಆ ಹೆಸರನ್ನ ಅಳಿಸಿ ಸಮೃದ್ಧಿ ನಾಡನ್ನಾಗಿ ಮಾಡಿದ್ದೀರಿ. ಸೊ ಆ ಅನುಭವವನ್ನು ಯಾವ ಥರ ಹಂಚ್ಕೋತೀರಿ? ಮುಂದೆ ನಾನು 2004ರಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಸೋಲಾಯ್ತು. ನಾನು 2008 ಕೊಟ್ಟು ಸೋಲಾಯ್ತು. ನಮ್ಮ ಅವನೊಬ್ಬ ಇಲೆಕ್ಷನ್ ಅಂತ ಅದು ಒಂದು 7,000 ಕೊಟ್ಟು ತೊಗೊಂಡವ. ನಾನು ಸೋತೆ. ನಾನು ಸೋತಾಗ ನಾನು ಖಾಲಿ ಕೊಟ್ಟಿರಲಿಲ್ಲ ಮಾತ್ರ. ಅವಾಗ ನಾನು ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳ ಸಮಗ್ರ ನೀರಾವರಿ ಮತ್ತು ಕೆರೆ ತುಂಬುವ ಯೋಜನೆಯನ್ನು ಮಾಡಬೇಕು ಅಂತೇಳಿ ಆಲ್ಮಟ್ಟಿಯಲ್ಲಿ 2005 ಡಿಸೆಂಬರ್ 16 2005 ಡಿಸೆಂಬರ್ 16 ಅಲ್ಲಿ MD ಆಕ್ಷನ್ ರನ್ನಿಂಗ್ ಶುರು ಮಾಡಿದ್ವಿ. ನಾವು ಇನ್ನು 3 ತಿಂಗಳು ರನ್ನಿಂಗ್ ಕೊಡ್ತೀವಿ. ಭೀಮಾನದ ಕೃಷ್ಣ ಪಾದಯಾತ್ರೆ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಜಿಲ್ಲೆ ಬಂದ್ ಮಾಡಿದ್ದೀವಿ. ದೊಡ್ಡ ಕಾರ್ಯಕ್ರಮ, ದೊಡ್ಡ ಹೋರಾಟ ಆಯ್ತು. ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ರು. ಇಲ್ಲ ಮಾಡ್ತೀವಿ, ಎದ್ದು ಬಿಡ್ರಿ ಅಂತ ಬಂದು MP ಪ್ರಕಾಶ್ ಎಬ್ಸಿದ್ರು ನಮ್ಮನ್ನು. ಅವ್ರು ಭರವಸೆ ಕೊಟ್ಟು ಎದ್ದೇವು, ನಾವು ಹೋರಾಟ ಬಿಟ್ಟಿವಿ. ಆದ್ರೆ 1 ವರ್ಷ ಅವ್ರು ಮಾಡಿಲ್ಲ. ಅವ್ರು ಮತ್ತೆ 2006 ಡಿಸೆಂಬರ್ 16 1 ವರ್ಷ ಬಂತ. ಬಂದ್ಮೇಲೆ ಮತ್ತೆ ನಾವು ಧರಣಿ ಕೂತೆ, ಮತ್ತೆ ಅಲ್ಲಿ ಅದೇ ಜಾಗದಾಗ ಅದೇ ಡೇಟಿಗೆ. ಅವಾಗ 1.5 ತಿಂಗಳು ಕೂತೆ. ಮತ್ತೆ ನಾವು ಅದು 3 ತಿಂಗಳ ಒಂದು ವರ್ಷ ಹೋರಾಟ ಆಗಿ ಮತ್ತೆ 1.5 ತಿಂಗಳು ಅಲ್ಲಿ ಕೂತೀವಿ. ಅವಾಗ ಸರ್ಕಾರ ಬದಲಾಗಿತ್ತು. ಧರ್ಮಸಿಂಗ್ ಅವ್ರ ಜಾಗದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪನವ್ರು ಡೆಪ್ಟಿ CM ಆಗಿದ್ರು, ಈಶ್ವರಪ್ಪನವ್ರು ನೀರಾವರಿ ಮಂತ್ರಿ ಆಗಿದ್ರು, ಗೋವಿಂದ ಕಾರಜೋಳ ಕುಡಿಯುವ ನೀರಿನ ಮಂತ್ರಿ ಆಗಿದ್ರು. ಅವರೆಲ್ಲ ಇಲ್ಲಿ ವಿಜಯಪುರಕ್ಕೆ ಸಂಕ್ರಮಣ ಜನವರಿ 14ಕ್ಕೆ ವಸಂತ ಕುಮಾರ್ ಪಾಟೀಲ್ ಅವರೇನು ಶಿವಗಿರಿ ಒಳಗೆ ಶಿವಮೂರ್ತಿ ನಿರ್ಮಾಣ ಮಾಡಿದ್ರಲ್ಲ, ಉದ್ಘಾಟನೆ ಸಲುವಾಗಿ ಅವರೆಲ್ಲ ಕರೆಸಿದ್ರು. ಕರೆಸಿದಾಗ ನಾವು ಮೊದಲ ಬೇಡಿಕೆ ಬಿಟ್ಟಿದ್ದೆ ಅವ್ರಿಗೆ. ಹಾಗಾಗಿ ಕುಮಾರಸ್ವಾಮಿ ಅವರು ಏನು ಮಾಡಿದ್ರು, ನಿಮ್ಮ ಪಾರ್ಟಿ ಧರಣಿ ಮಾಡಕಂತ ನೀವು ಹೋಗಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ, ಗೋವಿಂದ ಕಾರಜೋಳವ್ರನ್ನ, ಈಶ್ವರಪ್ಪ ಅವ್ರನ್ನ ಆಲ್ಮಟ್ಟಿಗೆ ಕಳಿಸಿರಂತ. ಕಳಿಸಿದ್ರೆ ಏನು ಬೇಡಬೇಕು ಅಂತೆಲ್ಲ ಕೇಳಿದ್ರು. ಇಲ್ಲ ಸರ್ಕಾರ ಎತ್ಕೊಂಡು ಮಾಡ್ತೇವೆ, ಧರಣಿ ಕೈ ಬಿಡಿರ್ತೀವಿ. ಬೇರೆ ಸರ್ಕಾರದಾಗ ಮಾಡಿದ್ರೆ ಸರಿ ಆಯ್ತು, ಈಗ ನಾವು ಬಂದೇವು ಸರ್ಕಾರದಾಗ ಕೆರೆ ತುಂಬ ಮಾಡ್ತೇವೆ ನಿಮ್ದೆಲ್ಲ ಅಂದರು. ಬಿಡಲಿಲ್ಲ. ಅವ್ರು 302 ಕೋಟಿ ಖರ್ಚು ಮಾಡಿ ಫಸ್ಟ್ ಒಂದು ಯೋಜನೆ ಕೆರೆ ತುಂಬ ಶುರು ಆಗ್ತಾವ. ಮುಂದೆ 2008ಕ್ಕೆ ಮತ್ತೆ 2ನೇ ಬಾರಿ ಆಯ್ಕೆ ಆಯಿತು. ನಾವು 10 ಜನ ಆಯ್ಕೆ ಮಾಡಿದ್ರು. ಅವಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿ ನಾವು 2.5 ತಿಂಗಳು ತೋಟಗಾರಿಕೆ ಮಂತ್ರಿ ಆಗಿ ಮುಂದೆ 10 ತಿಂಗಳ ಲಾಸ್ಟಕ್ಕೆ ಹಣನ ಕೋರ್ಟಾಗಿ ಮತ್ತೆ ಕೋರ್ಟಾಗಿ ಗೆಲುವಾದ್ಮೇಲೆ ಮತ್ತೆ 2ನೇ ಬಾರಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. 3ನೇ ಬಾರಿಗೆ 2ನೇ ಬಾರಿ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ರು. ಅವ್ರು ಬಿಟ್ಟ ಮೇಲೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. ಆ ಪೀರಿಯಡ್ನಾಗ 3 ಮಂದಿ ಮುಖ್ಯಮಂತ್ರಿ ಆಗಿದ್ರು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗ ನನ್ನ ಮತ್ತೆ ಅವ್ರು APMC ಮಂತ್ರಿ ಮಾಡಿದ್ರು. ಹಾಗೆ ಹಜ್ ಮತ್ತು ವಕ್ಫ್ ಮಂತ್ರಿ ಮಾಡಿ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಕೊಟ್ಟರು. ಅವಾಗ ಕೇವಲ 10 ತಿಂಗಳ ಅವಧಿ ಇತ್ತು. ಆ 10 ತಿಂಗಳ ಅವಧಿಯೊಳಗೆ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಆಗಿತ್ತು. ನಮ್ದು 3ನೇ ಹಂತದ್ದು ಆಗಬೇಕು ಅನ್ನೋ ಡಿಮಾಂಡ್ ನಮ್ದು ಹಣ ಬಾಕಿ ಇರ್ತದೆ. ಕೇವಲ ಸಣ್ಣ ಪ್ರಮಾಣ ನೀರಾವರಿ ಆಗಿತ್ತು ಮೊದಲೇ ಹಂತದಾಗ ನಾವು ಮಾಡಿದ್ವಿ. ಮಲ್ಲೇಶ್ವರ ಶಾಸಕ ಆದಾಗ ಒಂದು ಆ ಭಾಗದಾಗ ಇಂಡಿ ಭಾಗದಾಗ ಒಂದು ಇಂಡಿ ಸಿಂಧಿಗೆ ಒಂದು ಭಾಳ ಒಂದು 15% ಭೂಮಿ ನೀರು ಇತ್ತು. ಇಲ್ಲೊಂದು 30,000 ಹೆಕ್ಟೇರ್ ನೀರು ಅಷ್ಟೇ ಬೈತಾವೆ. ಇದು ದೊಡ್ಡ ನೀರು ಬರ್ಬೇಕಂದ್ರೆ 3ನೇ ಹಂತ ಆಗಬೇಕು ಅಂತಕ್ಕಂಥ.
ಅದನ್ನ ನಾನು ಏನು ಹೋರಾಟ ನಾವು ಮಾಡಿದ್ದೀವಿ ಈಗ ನಮ್ಮ ಸರ್ಕಾರ ಮಾಡ್ಬೇಕಂತ ಬೊಮ್ಮಾಯಿ ವಿನಂತಿ ಮಾಡ್ಕೊಂಡೆ ನಾನು. ಅವರೊಂದು ಮೀಟಿಂಗ್ ಕರೆದಾಗಿಲ್ಲ, ಅದು ಬಿ ಸ್ಕೀಮ್ ಐತಿ ಮಾಡಕ್ಕೆ ಬರಂಗಿಲ್ಲ ಅಂತ. ಅವಾಗ ಬೊಮ್ಮಾಯಿ ನಾವು ಪರವಾಗಿ ವಾದ ಮಾಡಿದಾಗ ಒಂದು ಮರೆಯೋಕ್ಕಾಗೋದಿಲ್ಲ. ನಾವು ಮಹಾರಾಷ್ಟ್ರಕ್ಕೂ ಬಿ ಸ್ಕೀಮ್ ಇಲ್ಲ, ಆಂಧ್ರಕ್ಕೂ ಬಿ ಸ್ಕೀಮ್ ಇಲ್ಲ, ಕರ್ನಾಟಕಕ್ಕಷ್ಟೇ ಯಾಕೆ ಈ ಬಿ ಸ್ಕೀಮ್ ಇಟ್ಟಿರೋದನ್ನ ತೆಗೆದು ಹಾಕಿ ಅದನ್ನ ಎಸ್ಟಿಮೇಟ್ ಮಾಡಿ ಶುರು ಮಾಡಿ ಅಂತ ಹೇಳ್ಬಿಟ್ರು. ಹೇಳ್ದನ್ನು ಎಸ್ಟಿಮೇಟ್ ಮಾಡಿ 17,000 ಕೋಟಿ ರೂಪಾಯಿ ಯೋಜನೆ ಮಾಡಿ ಸುಮಾರು 1,200 ಕೋಟಿ ರೂಪಾಯಿ ಟೆಂಡರ್ ಕರೆದು 2012 ಇಸ್ವಿಗೆ ಇಲ್ಲಿ ಮಸೂತಿ ಅಂತ ನಾವು ಕ್ಷೇತ್ರದ ಗ್ರಾಮಕ್ಕೆ ಬಂದು ಜಗದೀಶ್ ಶೆಟ್ಟರು ಎಲ್ಲ ಬಂದ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎಲ್ಲಾದ್ರೂ ಸಂಗನ ಬಸವ ಸ್ವಾಮಿಗಳು ಕರ್ಕೊಂಡ್ಬಂದು ಭೂಮಿ ಪೂಜೆ ಮಾಡಿ ಅದನ್ನು ಮಾಡ್ತೇವೆ ತಿಳ್ಕೊಂಡು ಮುಂದೆ ನಮ್ಮ ಸರ್ಕಾರ ಇಲ್ಲಂದ್ರೂ ಕೂಡ ನಾವು ಟೆಂಡರ್ ಕರೆದು ಬಿಟ್ಟಿದ್ದೀವಿ. ಅದೇ ಯೋಜನೆ ಇಡೀ ಜಿಲ್ಲೆ ತುಂಬ ಕೆನಾಲ್ಗಳಾಗಿದ್ದಾವೆ. ಮತ್ತು ಒಂದೇ ಯೋಜನೆ ಅಲ್ಲ, ಮುಳವಾಡ, ಚಿಮಣಗಿ, ಗುತ್ತಿ ಬಸವಣ್ಣ 3 ಯೋಜನೆಗಳು 3ನೇ ಹಂತದ್ದು ಆವತ್ತೆ ಶುರು ಮಾಡಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಅವರ ಒಂದು ದಿಟ್ಟತನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಓಕೆ, ಇನ್ನೂ ಒಂದು 3-4 ಪ್ರಶ್ನೆಗಳನ್ನು ಕೇಳೋದಿದೆ. ಅದಕ್ಕಿಂತ ಮುಂಚಿತವಾಗಿ ಅಂತ ಹೇಳಿದ್ರೆ ತಾವು ಉತ್ತಮ ಗಾಯಕರು ಒಂದು ಯಾವುದಾದ್ರೂ ಕೂಡ ನಾಡಿನ ಜನತೆಗೆ ನಮ್ಮ ಧ್ವನಿಯಿಂದ ಒಂದು ಹಾಡನ್ನು ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಕಬ್ಬು ಬಾಳೆ ತೆಂಗಿನ ವನಕೆ ಸಿಹಿ ನೀರೆರೆದವರಾರಯ್ಯ. ಕಬ್ಬು ಬಾಳೆ ತೆಂಗಿನ ವನಕೆ ಸಿಹಿ ನೀರೆರೆದವರಾರಯ್ಯ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಮಲ್ಲಿಗೆ ಸಂಪಿಗೆ ಸೇವಂತಿಗೆಗೆ ಮಲ್ಲಿಗೆ ಸಂಪಿಗೆ ಸೇವಂತಿಗೆಗೆ ಕಂಪನು ಬೀರಿದರಾರಯ್ಯ. ಕಂಪನು ಬೀರಿದರಾರಯ್ಯ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಕುಲವಂದೇ ಛಲವಂದೇ ಚನ್ನ ಮಲ್ಲಿಕಾರ್ಜುನನ ನಿಲುವಂದೇ. ಕುಲವಂದೇ ಛಲವಂದೇ ಚನ್ನ ಮಲ್ಲಿಕಾರ್ಜುನನ ನಿಲುವಂದೇ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಇಳೆ ನಿಂಬಿ ಹುಣಸಿ ಮಾದಳ ಮರಕೆ ಹುಳಿ ನೀರೆರೆದವರಾರಯ್ಯ. ಅದು ಮಾಡಿಲ್ಲ. ಸರಿ ಸರ್. ಸರಿಗ ಸಚಿವರ ಮತ್ತು ಶಾಸಕರ ನಿಮ್ಮ ತವರೂರಾದಂಥ ಕೋಲಾರ ಪಟ್ಟಣಕ್ಕೆ ಮತ್ತು ತವರು ಜಿಲ್ಲೆಯಾದಂಥ ವಿಜಯಪುರ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಅಂತ? ಕೋಲಾರಕ್ಕೆ ಮೊದಲೇ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ಕೊರ್ತಿ ಕೋಲಾರ ಸೇತುವೆ. ಓಕೆ ಸರ್. 3 ಕಿಲೋಮೀಟರ್ ಸೇತುವೆ ಅದು ಆಗುದಿಲ್ಲ ಅನ್ನುವಾಗ ಆಗಿರ್ತಕ್ಕಂಥದ್ದು. ಒಂದು ಅವ್ರು ಭಾಳ ಕೆಲಸಗಳು ಮಾಡಿದ್ದೀನಿ. 2 ಕೆಲಸ ದೈವಿಕ ಕೆಲಸ ತಿಳ್ಕೊತೀನಿ. ಉಳಿದು ನನ್ನ ಪ್ರಯತ್ನ ಆಗ ತಿಳ್ಕೊತೀನಿ. 2 ದೈವಿಕ ಕೆಲಸ, ಒಂದು ಕೋಲಾರ ಸೇತುವೆ, ಇನ್ನೊಂದು ಕೋಲಾರ ತಾಲೂಕು. ಜಿಲ್ಲೆಗೆ 8 ತಾಲೂಕು ಇವು ದೈವಿಕ ಕೆಲಸ. ನನ್ನ ಪ್ರಯತ್ನ ಇರಬಹುದು. ವಿಶೇಷ ಇವತ್ತು ಒಂದು ತಾಲೂಕನ್ನ ನಾವು ಮಾಡ್ಲಿಕ್ಕಾಗಲ್ಲ, ಅಂಥದ್ದು 8 ತಾಲೂಕುಗಳನ್ನ ನೀವು ಹೇಗೆ ಮಾಡಿದ್ದೀರಿ? ಅದನ್ನ ಹೇಳಕತ್ತೆ. ಅದು ದೇವರ ಆಶೀರ್ವಾದ ಆಗತ್ತೆ. ಅದು ನಾನು ನೀರಾವರಿ ಮಾಡಿದ್ದು, ಹೋರಾಟ ಮಾಡಿದ್ದು ಇದು ಬೇರೆ. ಬ್ರಿಡ್ಜ್ ಮತ್ತು ತಾಲೂಕು ಇವೆರಡು ಮಾತ್ರ ದೇವರ ಕೊಡುಗೆ. ನಾನು ಹೇಳ್ತೇನೆ. ಮತ್ತೆ ಅದು ಜಿಲ್ಲೆಗೆ 8 ತಾಲೂಕು ಕೊಡುವಂಥದ್ದು ಹುಚ್ಚರ ರಾಜ. ಅದು ಹುಚ್ಚರ ರಾಜ. ನಾನು ಮಂತ್ರಿ ಮಾಡಬಾರ್ದು. ಇವತ್ತೆಲ್ಲ ಕ್ಲಿಯರ್ ಆಗಿ ಹಾಕತ್ತೀನಿ. 36 ಹಳ್ಳಿಗೆ ಯಾವ ತಾಲೂಕು ಕೊಡ್ತಾನೆ ಹೇಳ್ರಿ? ಶಾಲೆ ಹುಚ್ಚು ಕೊಡಂಗಿಲ್ಲ. ಹುಚ್ಚರು ಕೊಡಂಗಿಲ್ಲ. ಕೋಲಾರ ತಾಲೂಕಿಗೆ 36 ಹಳ್ಳಿ, 38 ಹಳ್ಳಿ, ನಿಡಗುಂದಿ 38 ಹಳ್ಳಿ. ಇಡೀ ಜಿಲ್ಲೆಗೆ 5 ಹಳ್ಳಿವು ಹೊಸ 13 ತಾಲೂಕು. ವಿಜಯಪುರ ಜಿಲ್ಲೆಗೆ 8 MLA 43 ತಾಲೂಕು ಕೊಡಿಸಿದೆ ನಾವು ಜಗದೀಶ್ ಶೆಟ್ಟರ್ ಪ್ರಾಥಮಿಕವಾಗಿ. 43 7 ನಮ್ಮವೇ. ಬಾಗಲಕೋಟೆಗೆ 2, ಬೆಳಗಾವಿ 18 ಮಂದಿ ಶಾಸಕರು, 3 ಬಂದವರು ಹೊಸ ಗೊತ್ತಿರಲಿ. ಇಲ್ಲಿ 8 ಶಾಸಕರು, 8 ತಾಲೂಕಿದು ತಂದಿವಿ ನಾವು. ಅದಕ್ಕೆ ನಾನು ಜಗದೀಶ್ ಶೆಟ್ಟರ್ನಾಗ ನಮ್ಮ ಅವ್ರ ವಿರೋಧ ಪಕ್ಷ ನಾಯಕ ಮಾಡೋದಿರ್ಬೋದು, ಮತ್ತೊಂದು ಅವ್ರು ಫಾಲೋವರ್ ಆಗಿದ್ದವ್ರು ನಾವೆಲ್ಲ. ಹಿಂಗಾಗಿ ಮುಖ್ಯಮಂತ್ರಿ ಆದಮೇಲೆ ಇಲ್ಲಿ ನಡ್ಗೊಂಡಿಗೆ ಬಂದಾಗ ಇಲ್ಲಿ ನಮ್ಮ ಜನ 2 ಬೇಡಿಕೆ ಇಟ್ಟಿದ್ರು. ನಾವು ಆಗ್ಲಂತ ನಮ್ದು ಬೆಂಬಲ ಇತ್ತು ಎಲ್ಲರಿಗೆ. ಅದು ಅದೊಂದು ದೊಡ್ಡ ಹೋರಾಟ ವಿರುದ್ಧ ಶುರು ಆಯ್ತು. ಅದು ಮುಂದೆ
ನಿಡ್ಗುಂದಾಗ ಅದಕ್ಕಿಂತ ಕಾಂಗ್ರೆಸ್ದಾಗ ಪ್ರಚೋದನೆ ಆಯ್ತು. ಈ ಮಂತ್ರಿ ಅದನ್ನ ನೋಡ್ಬೇಕು ಅಂತ ತಾಕತ್ ಅಂತ ಹೇಳಿ ಹೆಂಗ್ ಮಾಡ್ತಾರೆ ಮಾಡೋದು ಮಾಡಕ್ ಆಗೋದಿಲ್ಲ. ಅದು ಶಿವಾಂತ್ ಮಾಡ್ರೆ ಬೇರೆ ಹಿನ್ನೆಲೆ ಇತ್ತು ಅದಕ್ಕೆ. ಕೆಲವರು ಇನ್ನೋಸೆಂಟ್ ಆಗಿ ಹೋರಾಟ ಮಾಡೋರು, ಕೆಲವರು ಇದು ಆಗೋದಿಲ್ಲ ಮಾಡಿ ನೋಡಿ ಹೆಂಗ್ ಮಾಡ್ತಾರೆ ನೋಡೋರು ತಿಳಿದವ್ರು ಬೆಳೆದ್ರು ಅಂತೇಳಿ ಹಚ್ಚಿದ್ರು ಅದನ್ನು. ನಿಡ್ಗುಂದಿಯವ್ರು ಹೇಳೋರು ಕೊಲಾರ್ ಹುಟ್ಟಿದ್ರು ಅಂತ ಅದೇ ಮಾಡ್ತಾರೆ. ಇಲ್ಲಿ ಹೇಳೋರು ನಿಡ್ಗುಂದಿ ಮಾಡ್ತಾವೆ ಕೊಲಾರ್ ಮಾಡಿದ್ರೆ ಇಲ್ಲ ನಾವು ಯಾವುದೋ ಮಾಡ್ತೀನಪ್ಪ ದೇವ್ರ ಗುಡಿಯಾಗ ಆಣಿ ಮಾಡಿದೇವೆ ನಾವು ನಿಡ್ಗುಂದಿ ಒಳಗೆ. ನಾವು ಆಣಿ ಮಾಡಿದೆ ಗೋವಿಂದ ಕಾಲದ ಒಂದು ಆಣಿ ಮಾಡಿದೇವೆ ನಾವು ದುರ್ದುರ್ಸೋದು ಮಾಡಿದಾಗ ನಂಬಲಿಲ್ಲ ಜನ. ಆದ್ರೆ ಜಗಶಂಕರ್ ಹೇಳಿದೆ ನಾವು ಸರ್ ಇದು ನನ್ನ ಒಂದು ಇದು ಡಿಮಾಂಡ್ ಐತೆ ನೀರಾವರಿ ಒಂದು ಭಾಗ ಅದಕ್ಕಿಂತ ಇದು ತಾಲೂಕು ಕೊಲ್ಲಾರ ತಾಲೂಕು ಆಗ್ಬೇಕು ನಿಡ್ಗುಂದಿ ತಾಲೂಕು ಆಗ್ಬೇಕು ಎರಡೂ ಮಾತು ಕೊಟ್ಬಿಟ್ಟಿನ ಆದ್ರೆ ಇವು ಆದ್ರೆ ರಾಜಕೀಯ ಮಾಡ್ತೀವಿ ರಾಜಕೀಯ ಬಿಡ್ತೀನಿ ಇದು ನಿನ್ನೆ ಯಾಕೆ ಜವಾಬ್ದಾರಿ ಹ್ಯಾಂಗ್ ಮಾಡ್ತಾರೆ ನೋಡು ಅಂತ ಹೇಳಿದ್ರೆ ಅದೊಂದು ವಿಚಿತ್ರ ಮುಂದೆ ಅವ್ರು ಬಜೆಟ್ ಮಾಡೋದು ಗೊತ್ತಿಲ್ಲ. 2015 ಇಷ್ಟು ಬಜೆಟ್ ಮಾಡೋದು. ಬಜೆಟ್ ಮಾಡುವಾಗ ಉಸ್ತುವಾರಿ ಮಂತ್ರಿಗಳು ಬಿಜೆಪಿಯಿಂದ 31 ಜಿಲ್ಲೆಗೆ ಒಬ್ಬರದಾರ ನನ್ಗೆ ಒಬ್ಬರ ಪೂರ್ಣ ವಿಚಾರ ಮಾಡಿ ಬೇರೆ ತಾಲೂಕು ಬಗ್ಗೆ ಭಾಳ ಹಾಕತ್ತೀರಿ ನಿಮ್ಗೆ ಎಷ್ಟು ಬೇಕು ಅಂತ ಪತ್ರದ ಬರೆದು ಕಳ್ಸಂದ್ರು 31 ಜಿಲ್ಲೆ ಕೇಳಿದ್ ನಮ್ಗೆ ಒಬ್ಬಗೆ ಅಂದ್ರೆ ನೆನಪಿಟ್ಟಾರ ಪಾಪ ಅವ್ರು. ನೆನಪಿಟ್ಟಿದ್ರು ಎಂಟು ಬರೆದು ಕಳಿಸ್ತಾರೆ ಪತ್ರದೊಳಗೆ ತಾಳಿಕೋಟಿ ನಿಡಗುಂದಿ ಕೊಲ್ಲಾರ ಬಬಲೇಶ್ವರ ತಿಕೋಟ ಚಡಚಾನ ದೇವರಿಪ್ಪರಿಗೆ ಆಲ್ಮೇಲೆ 8 ಹಾಕಿ ಕೊಟ್ಟೆ ನಾವು. ತಿಕೋಟ ಅವ್ರು ಕೇಳಿಲ್ಲ ಅವರು ಬಿಪಲ್ ಕ್ಷೇತ್ರ ಅದು ಬಬಲೇಶ್ವರ ಅಂತ ಕೇಳಿದ್ರು ಅವರು. ತಿಕೋಟ ಒಂದು ಮಾಡ್ತಾರೆ ಬಿಪಲ್ ಹೇಳಿದವ ಏನ್ ಗ್ರಾಮ ಪಂಚಾಯತ್ ಏನ್ ಹೇಳಿದ್ರು ಅವ್ರು ಹಾಕ್ಬಿಟ್ರು ಅವ್ರು. ಆದ್ಮೇಲೆ ನೋಡಕತ್ತ ಅಂತ ಹೇಳಿದವ್ರು. ಕಳಿಸಿದ್ರು ಸುಮ್ಮ ಕುಂದ್ರಿಲ್ಲ ಹೇಳ್ಬಾರ್ದು ನಾನು ಬಜೆಟ್ ಪ್ರಿಂಟ್ ಮಾಡೋದು ಅಪರಾಧ ಸುದ್ದಿ ನೋಡ್ಬಾರ್ದು. ನಾನು ಅಲ್ಲಿ ಸೋಷಿಯಲ್ ಹೆಚ್ಚಿದ್ದೆ ಪ್ರಿಂಟ್ ಮಾಡೋ ಕಡೆ ಇವ್ ನಾನು ಜಸ್ಟ್ ಕುಂದಿರ್ತಾವ ನೋಡಪ್ಪ ಅಂತ ಹೇಳಿ. ಆದ್ರೆ ರಾತ್ರಿ 1 ಗಂಟೆ ಕೇಳ 7 ಆಗ್ಯಾವ್ರಿ ಅಂತ ಟೈಪ್ ಪ್ರಿಂಟ್ ಆಗ್ಯಾವ ಅಂದ. ಭಾಳ ಖುಷಿ ಆಗ್ಬಿಡ್ತಾರೆ. ರಾತ್ರಿ 1 ಗಂಟೆಗೆ ಊಟ ಮಾಡಿ ಬರ್ತಿರ್ಲಿ ಆಮೇಲೆ ಒಂದು ಉಳಿತಂದ ಒಂದು ಉಳಿದ್ಬಿಡು ಮುಂದೆ ನಾನು 7 ಆದವು ತಾಲೂಕಾಗಿ ಇವತ್ತು ಘೋಷಣೆ ಆಗಿರ್ಬೇಕಾದ್ರೆ ನಾನು ಹೆಚ್ಚು ಸಮ ಪ್ರಚಾರ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಜಿಲ್ಲೆ ಯಾವ ಸ್ಟೇ ತಂದ್ರೆ ಸ್ಟೇ ಹಾಕಿರ್ತಾರೆ. ನಾ ಈಗ ಜೈಲ್ ಬಿಟ್ಟು ಭಾಷಣ ಮಾಡಕತ್ತೀನಿ ಅದ್ರ ಬಗ್ಗೆ. ಯಾಕಂದ್ರೆ ಇದು ಕರ್ನಾಟಕ ಬಿಜಾಪುರ ಏನು ಕರ್ನಾಟಕದ ಇದ್ದಂಥದ್ದು ಒಂದು ಜಿಲ್ಲೆ ಇದು ಇದು ಪಾಕಿಸ್ತಾನದಾಗ ಐತೆನ ಅವ್ರು ಕೇಳ್ತಾರೆ ನಾಳೆ ಇಲ್ಲಿ ತಿಕ್ಕೋ ಇಲ್ಲೇ ಸಾವಳಿಗೆ ಆಗಿಲ್ಲ. ಮಾಲಿಂಗ್ಪುರ್ ತಾಲೂಕು ಮಾಡತ್ 3 ವರ್ಷ ತಗೊಂಡ್ಬಿಡಕತ್ತಾರೆ. ಮಾಲಿಂಗ್ಪುರ್ ದೊಡ್ಡ ನಗರ ಅದು ಆಗಿಲ್ಲ ಅದನ್ನು ಸಾವಳಿಗೆ ಆಗಿಲ್ಲ ಇನ್ನೂ ದೊಡ್ಡ ಊರದು ಕೂಡ ಅಂಥವ್ರ ಸ್ಟೇ ತಂದು ಬಿಡ್ತಾರೆ ನಮಗೆ. ಅದಕ್ಕೆ ನಾ ಇದು ಪ್ರಚಾರಕ್ಕೆ ಹೋಗ್ಲಿಲ್ಲ. ಯಾವಾಗ ಪೂರ್ಣ ಕ್ಲಿಯರ್ ಆಗಿ ದಸರಾ ಬಂದು ಕೆಲಸ ಮಾಡುವವರೆಗೆ ಭಾಷಣ ಮಾಡಿಲ್ಲ ಎಲ್ಲಿ ಗೊತ್ತಿಲ್ಲ. ಈಗೆಲ್ಲ ಕ್ಲಿಯರ್ ಆಗ್ಯದ ಇನ್ನು ಒಂದು ಆಫೀಸ್ ಹಚ್ಕೊಂಡು ಮಾಡಿರ್ತಕ್ಕಂಥ ಒಂದು ಇದೊಂದು ದೊಡ್ಡ ಹೋರಾಟ ದೇವಸ್ಥಾನ ಹೋರಾಟದ ಮತ್ತೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಮ ಫ್ಯಾಮಿಲಿ ಇರ್ಬೋದು ಮಕ್ಕಳು ಇರ್ಬೋದು ಯಾವ ಥರ ನಿಮ್ಮ ಬೆಂಬಲಕ್ಕೆ ನಿಂತು ಯಾಕಂದ್ರೆ ನೀವು ತಿಂಗಳಗಂಟ್ಲೆ ಹೋರಾಟ ಕೊಡ್ತಕ್ಕಂಥವ್ರು ಜನಸೇವೆಗಾಗಿ ನಿರಂತರ ಹೊರಗಡೆ ಇರತಕ್ಕಂಥವ್ರು ಈ ಮಧ್ಯದಲ್ಲಿ ನಿಮ್ಮ ಧರ್ಮಪತ್ನಿಯವರಾಗಲಿ ಮಕ್ಕಳಾಗಲಿ ಯಾವ ಥರ ಸಹಾಯ ಸಹಕಾರ ತಮ್ಮ ಮಾಡಿದರು ತಮ್ಮ ಮತ್ತೆ ಎಷ್ಟು ಜನ ಮಕ್ಕಳು ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೇಳೋದಾದ್ರೆ? 2 ಗಂಡು ಮಕ್ಕಳು 1 ಹೆಣ್ಮಗಳು. ಹಾಂ ನಾವು ಅಂತಂದ್ರು 3 ಜನ ತಿಳ್ಕೊಂಡಾರ. ಹಾಂ ಸರ್. ತಮ್ಮ 7 ಜನ ಹೆಣ್ಮಕ್ಳು ಅಷ್ಟಂಗೆ. ಹಾಂ ದೊಡ್ಡ ಕುಟುಂಬ ನಮ್ಮದು. ಹಾಂ ಹೀಗಾಗಿ ಸಾಮಾನ್ಯ ಕುಟುಂಬ. ನಮ್ಮ ತಂದೆ ಒಂದು ಕಟ್ಟಿಗೆ ವ್ಯಾಪಾರ ಮಾಡೋದು ಎತ್ತಿನ ಗಾಡಿ ಮಾಡಿ ತಯಾರು ಮಾಡಿ ಮಾರುವಂಥದ್ದು. ಕೋಲಾರ ಬಂಡೆ ಅಂದ್ರೆ ಫೇಮಸ್ ಅದು. ಕೋಲಾರ ಬಂಡೆ ಅಂದ್ರೆ ಕರ್ನಾಟಕದಾಗ ಫೇಮಸ್. ಅಂತ ಬಂಡಿ ಮಾಡ್ತಕ್ಕಂಥ ಬಡಿಗರು ಕಂಬಾರ ನಮ್ಮ ಊರಾಗ ಅದ ವಿಶೇಷ. ಅಂತ ಬಂಡಿ ಎಲ್ಲಿ ಕರ್ನಾಟಕದ ದೇಶದಾಗ ಮಾಡಕ್ ಬರಂಗಿಲ್ಲ. ಆ ಕಲೆ ದೊಡ್ಡ ಕಲೆ ಅದು. ಬಂಡಿಗಳು ವಿಚಿತ್ರವಾದ ಬಂಡಿಗಳು ಎಷ್ಟು ಬಾರ ಹಾಕಿದ್ರು ಏನೂ ಆಗಿಲ್ಲ. ಆ ಕೋಲಾರ ಬಂಡೆ ಅಂತ ಫೇಮಸ್. ಅಂತ ಬಂಡಿಗಳನ್ನ ವರ್ಷ ಎಲ್ಲ ಕಂಬಾರಿಗೆ ಬಡಿಗರು ಉದ್ಯೋಗ ಹಚ್ತಾವ ಅಂತ ಅಲ್ಲಿ ಅವ್ರಿಗೆ 1-2 ಗಾಡಿ ಮಾಡಿಕೊಡ್ಬೇಕು. ಅವ್ರು ಮಾರಾಟ ಮಾಡೋದು ಅಂತ ಕುಟುಂಬ ಬೆಳೆದು ಬಂದಿರ್ತಾವ. ಹಿಂಗಾಗಿ ಈ ಒಂದು ಯಾವಾಗ ನಾನು ಎಮರ್ಜೆನ್ಸಿ ಒಳಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಮಾಡಿದಾಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಇಡೀ ದೇಶಾದ್ಯಂತ ಒಂದು ಆಂದೋಲನ ಶುರು ಆಯ್ತು. ವಿರೋಧ ಪಕ್ಷದ ಎಲ್ಲ ನಾಯಕರು ಜೈಲಿಗೆ ಕಳಿಸಿದ್ರು. ವಾಜಪೇಯಿ ಅವರು ಇರ್ಬೋದು, ಅದ್ವಾಣಿ ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, ದೇವೇಗೌಡರು ಇರ್ಬೋದು, ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಬಹುತೇಕೆಲ್ಲ ಅವಾಗ ಜೈಲಿಗೆ ಕಳಿಸುವಂತ ಕೆಲಸ ಆಯ್ತು. ಅವಾಗ ಒಂದು ಜೈಲಿನಾಗಿದ್ದಂಥ ನಾಯಕರು ಒಂದು ಕರೆ ಕೊಟ್ಟರು. ಅವಾಗ ಒಂದು ಭೂಗತವಾಗಿ ಕೆಲಸ ಮಾಡಿದ್ವು. ಅವರು ಯಾವ ಪತ್ರಿಕೆ ಮೇಲೆ ಸೆನ್ಸಾರ್ ಇರ್ತಾವ, ಮೀಡಿಯಾದಾಗ ಆಕಾಶವಾಣಿ ಇರ್ಬೋದು, ಎಲ್ಲ ನಿರ್ಬಂಧ ಇತ್ತು. ಹೀಗಾಗಿ ದೇಶದ ಬಗ್ಗೆ ಮಾತಾಡೋದು ಯಾರಿಗೆ ಹಾಕಿದ್ದಿಲ್ಲ. ಮಾತಾಡ್ತಾ ಅರೆಸ್ಟ್ ಹಾಕಿರ್ತಾವ. ಆ ಒಂದು ಚಳವಳಿ ದೊಡ್ಡ ಉತ್ಸಾಹ ಸ್ಥಿತಿಯಾಗಿದ್ದಾಗ ಇಲ್ಲಿ ನಮಗೂ ಸಂದೇಶ ಬರ್ತದೆ ಕೊಲ್ಲಾರದಲ್ಲಿ ಇದನ್ನು ಹೋರಾಟ ಮಾಡಬೇಕು ಅಂತ ಹೇಳಿ. ನಾವು 75ನೇ ಇಸ್ವಿ ಸಂಕ್ರಮಣ 2 ದಿವಸ ಇತ್ತು. ಜನವರಿ 12ಕ್ಕೆ ಮಾಡಿದ್ರು. 12ಕ್ಕೆ ಇಲ್ಲಿ ಹೋರಾಟ ಬುಧವಾರ ದಿವಸ ಮಾಡಿದ್ರು. ಬುಧವಾರ ಹೋರಾಟ ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ ನನ್ನ ನೇತೃತ್ವದೊಳಗೆ ಬುಧವಾರ ಬಜಾರ್ ಏನೋ ಮಾಡಿ ಸಂತಿಯಿಂದ ಒಂದು 40 ಜನ 50-60 ಜನ ಕೂತು ಹೊಡೆಯೋದು. ಸರ್ಕಾರದ ಘೋಷಣೆ ಹಾಕೋದು ಪೊಲೀಸ್ ಸ್ಟೇಷನ್ ಹೊಡೆಯೋದು. ಹಳಿ ಊರಾಗ ಅಕ್ಷಿ ಹತ್ರ ಇರ್ತಾವೆ. ಎಲ್ಲೇ ಹೊಂಟರ ಜನ ಹುರುಪನೆ ಬಂದು ನಮ್ಮ ಘೋಷಣೆ ನೋಡಿ ಬೆನ್ನ ಹತ್ತಿರ ಜನ
ನಾವು ಕಚೇರಿ ಹೋಗೋದು ಗೊತ್ತಿಲ್ಲ ಅವ್ರಿಗೆ. ಕಚೇರಿ ಹೋಗತ್ತಾರೆ ಭಾಳ ಸರ್ಕೊಂಡ್ಬಿಟ್ರು ಅವರು ಘೋಷಣೆ ಹಾಕೋದು ಕಚೇರಿ ಒಳಗೆ ಹೋಗ್ಬಿಟ್ಟೆ ಹೋಗ್ಬಿಟ್ಲೆ ಎಲ್ಲರೂ ನಮ್ಮ ಅರೆಸ್ಟ್ ಮಾಡಿದ್ರು. ಅವ್ರು ನಮ್ಮ 40 ಜನ ಒಟ್ಟ ಒಳಗೆ ಬಂದೆವು. ಯಾರು ಮಲ್ಲಿ ಮೀಟಿಂಗ್ ಮಾಡಿದ್ದೇವಲ್ಲ 8 ಮಂದಿ ಒಳಗೆ ಬಂದೆ, ಉಳಿದೆಲ್ಲ ಮಂದಿ ಹೊರಗೆ ಹೋಗ್ಬಿಟ್ಟು ಸತ್ತಿದ್ದೇವೆ ಸರ್. ಅವಾಗ ಅದು ಐಜಿ ತನಕ ಫೋನ್ ಹೋಯ್ತು. ಅವ್ರು ದಾಖಲೆ ನಿಮ್ಗೆ ಹೇಳ್ಬೇಕಂದ್ರೆ ಎಮರ್ಜೆನ್ಸಿಯಾಗ 40 ಸಂಖ್ಯೆ ಹೋರಾಟ ಮಾಡಿದ್ರೆ ಕೊಲ್ಲಾರದಾಗ ಗೊತ್ತಿರಲಿಲ್ಲ ಕರ್ನಾಟಕದಾಗ ಕಾಲಕ್ಕೆ 10 ಜನ 5 ಜನ 12 ಜನ ಹೋರಾಟ ಮಾಡ್ಯಾರ ರಾಜ್ಯದಾಗ. ಬೆಂಗಳೂರು ಹಿಡ್ಕೊಂಡ್ ಇರ್ತೀನಿ ನೀವು, ಬೆಂಗಳೂರು ಅಂತ ನಗರದಾಗ 40 ಜನ ಮಾಡಿಲ್ಲ ಎಮರ್ಜೆನ್ಸಿ ಒಳಗೆ. ಬಹುಶಃ ದೇಶದಾಗ ಮಾಡ್ಯಾರ ಡೌಟ್ ಇರ್ತಾರೆ. 40 ಜನ ಕೊಲ್ಲಾರದಾಗ ಮಾಡ್ತಾರ. ಏನ್ ದನ ಕಾಯ್ತು ಕತ್ತಿ ಕಾಯ್ತು PS ಕಂಡು SP + ಎಲ್ಲರು ಏನ್ರಿ ಮಾಡೋ ದೇವ್ರ ಮನೆ ಕಳ್ಸೋರೆಲ್ಲ ಆಗ್ಬಿಟ್ರು. ಏನ್ ತಿಳುವಳಿಕೆ ಅವ್ರ ಅಪ್ಪನ ಕರ್ಕೊಂಡವ್ರು ಏನ್ ಅನ್ಸಿಕೆ ಮನೆ ಕಳ್ಸೋದು ಹೇಳ್ಬಿಟ್ಟಾವ. ಇದು ರಾಜ್ಯ ಸುದ್ದ ಆಗಿರೋದು. ಅಲ್ಲಿ ಕಚೇರಿ ನಡೀತಾ ತಿಳ್ತಿಲ್ಲ, ಅಲ್ಲೇ ಕೂತಿದ್ದೆವು ಚರ್ಚೆ ನಡೆಯಕತ್ತವು. ಅವ ಬಸ ಯಾವ ಬರ್ತಿದ್ರು ಅಪ್ಪನ ಗೆಳೆಯ ಏನಿ ಕಲಾಪ್ನ ಹೌದು ಏನ್ ನೋಡಲ್ಲ ನೀನು ನಾವು ಅಪ್ಪನ ಕೇಳಕ್ ಹೋದವ ಮಗನ್ ಕರ್ಕೊಂಡು ಹೋಗ್ರಿ ಅಂದ್ರೆ ಅವಾಗ ನಾನು ಮಾತು ನೋಡಲ್ಲ. ಅವ್ನ ಆಸನೆ ಬಿಟ್ಟೆ ಅಂದ್ಬಿಟ್ರೆ ಅವನಪ್ಪ ಅವತ್ತ ಫಸ್ಟ್ ಅವನ್ನ ಮಾತು ಕೇಳಂಗಿಲ್ಲ. RSS ಆಗದಾನ ಅವ್ನ ಮಾತಾ ಕೇಳೋದಿಲ್ಲ. ಅವ್ನ ಬಂದಾಗ ಕರೆ ಹೋದಾಗ ಕರೆ ಅಂದ್ಬಿಟ್ರು. ಅದಕ್ಕೆ ಅವ್ರು ಬಿಟ್ಬಿಟ್ರು. ಮುಂದೆಲ್ಲ ಹುಡುಗರು ಕರೆದು 40 ಮಂದಿ ತಿಳಿಸಿದ್ರು ಏನ್ ನಿಮ್ ನೌಕರಿ ಹತ್ತಂಗಿಲ್ಲ ಅಲ್ಲಿ ಹೋದ್ರ ಹಂಗ ಕತ್ತಿ ನಿಮ್ ಬಿಡಂಗಿಲ್ಲ, ಅಲ್ಲಿ ಹೋಗಿರ್ತಾರ ಇಲ್ಲಿ ಹೋಗಿರ್ತಾರ ಅಂಜಿಕೆ ಹಾಕಲ್ಲ. ಭಾಳ ಮಂದಿ ಹೋದ್ರು. 35 ಮಂದಿ ಹೋದ್ರು. 5 ಮಂದಿ ಅಷ್ಟೇ ಹೋದೆವು ನಾವು. 5 ಮಂದಿ ಹೋದೆವು. 5 ಮಂದಿ ನಾವು ಹೋಗೋದಿಲ್ಲ ನೀವು. ನಾವು 5 ಮಂದಿ ದರ್ಗಾ ಜೈಲಿಗೆ ಕಳಿಸಿರ ನಾವು 1 ತಿಂಗಳು DAR ಶಿಕ್ಷೆ ಆದ ಎಮರ್ಜೆನ್ಸಿ. ಅದೊಂದು ನಮಗೆ ಭಾರಿ ಅದು ಇಂದಿರಾ ಗಾಂಧಿ ಅವ್ರು ನೆನೆಸ್ಬೇಕು ನಾವು. ಅದು ನಮ್ಗೆ ಭಾರಿ ಧೈರ್ಯ ಸಿಕ್ಕಿದ್ದ ಆ ಸಂದರ್ಭ. ಇವೆಲ್ಲ ಮುಂದೆ ಹೆಜ್ಜೆ ಇಡಾಕ ಅದೊಂದು ಒಳ್ಳೆ ಬೆಳವಣಿಗೆ ನಮ್ಗೆ ಆಗಿರ್ತಕ್ಕ ನಮ್ಮ ಜೀವನದೊಳಗೆ. ಏನಾಯ್ತು ನೋಡ್ಬಿಟ್ಟಿವಲ್ಲ ಎಲ್ಲ ನಾವು ನೋಡ್ಬಿಟ್ಟಿದ್ದೀವಿ. ಅಲ್ಲಿ ಹೋದಾಗ ನಾವು ಕೇಳಿದ್ವಿ ಜೈಲಿನಾಗ ಯಾರು ಎದಕ್ಕೆ ಬಂದ್ರಿ ಜೈಲಿಗೆ ಅಂತ ಕೇಳೋರು. ಗುಡಿ ಮಾಡಿ ಬಂದಿವಿ ಅದು ಮಾಡಿ ಬಂದಿವಿ ದುಷ್ಟರು ಎಲ್ಲರೂ ಜೈಲಿನಾಗ. ನಾವು ಖಾಲಿ ಇರ್ತಿದ್ದೀವಿ. ಬಹಳ ಮಂದಿ ಗತಿ ಕೇಳೋದು ಸಂದರ್ಭ ಸಿಕ್ತು ನನಗೆ ಅವಾಗ. ಅದೇ ಒಂದು ಧೈರ್ಯದ ಮೇಲೆ ಮುಂದೆ ನಮ್ಮ ಹೋರಾಟಗಳು ನಡೆದಾಗ ಮದುವೆ ಆಯ್ತು. ಮದುವೆ ಆದ್ರೂ ನಾವು ಮನೆ ಬರ ಹಿಂಗೆ ಇರ್ತವೆ. ನಾವು ನಮ್ಮ ಕೆಲಸ ಸಾಮಾಜಿಕ ಕೆಲಸ ಬರ್ತಂದ್ರೆ ಸುಮ್ಮನೆ ಎಟ್ಟಿರ್ಬೇಕು ಅಟ್ಟೆ ಅದು ಎಲ್ಲಿರ್ತದೆ ಅಲ್ಲೇ ಸ್ಟಾಪ್ ಆಗೋದು ಹಿಂಗೆ. ಅದು ರೂಢಿನ ಬಿತ್ಕೊಂಡು ಮನೆ ಒಳಗೆಲ್ಲ ನಮ್ಮ ತಂದೆ ತಾಯಿಗೂ ರೂಢಿ ಬಿದ್ದುಬಿಡ್ತದ್ದು. ಮುಂದೆ ನಮ್ಮ ಲಗ್ನ ನೇತಿಗೆ ಮಕ್ಕಳು ಸಣ್ಣವ್ರು ಇದ್ರು ಅವಾಗ ಫಸ್ಟ್ SRC ಅವ್ರಿಗೆ ರೂಢಿ ಬಿದ್ದು ಬಿಡ್ತಾರೆ. ಯಾಕಂದ್ರೆ ನಮ್ಮ ಗುರುಗಳನ್ನ ಮನೆ ಮುಂದೆ ಡಾಕ್ಟರ್ ಬಸ ಕುಮಾರ್ ಅಂತ RSS ಗುರುಗಳು. ಹಿಂಗಾಗಿ ಅವ್ರು ಕಷ್ಟವಾಗಿ ಗೊತ್ತಿಲ್ಲ ಅಂತ ನೋಡ್ತಿದ್ರು ನಮ್ಮ ಮನೆಯವ್ರು. ಅವ್ರ ಮನೆ ಚೆನ್ನಾಗಿ ಇಲ್ಲಂದ್ರೆ ಎಲ್ಲರ ಮನೆಗೆ ಅತಿಥಿ ಬಂದ್ರೆ ಅವರು ಊಟ ಮಾಡ್ಸೋರು. ನಾವ ಕರ್ಕೊಂಡೋಗಿಲ್ಲ ಅವ್ರು ಬಿಡಿಸ್ಬೇಕು ಅವ್ರಿಗೆ ಅಷ್ಟೇ. ಇಲ್ಲಂದ್ರೆ ಹಿಟ್ಟು ತೊಗೊಂಬಂದು ಅಡಿಗೆ ಮಾಡಿ ಊಟ ಕಳ್ಸೋರು. ಜನಸಂಘ ನಾಯಕರು ಬಂದ್ರೆ ಅವ್ರ ಮನೆಯಾಗ ಇಂಥ ಒಂದು ಪರಿಸ್ಥಿತಿ ಇರ್ತದೆ. ಹಿಂಗಾಗಿ ರೂಢಿ ಬಿತ್ತು ನಮಗೂ ಅದು ನಮ್ಮ ಮನೆಯಾಗ. ಇಂಥದ್ದೆಲ್ಲ ಹೋರಾಟ ಮಾಡ್ಕೊತ ಪಂಚಾಯತ್ ಬಂದು ಎಲ್ಲ ಬಂದು ಹಂಗೆ ಹಂತವಾಗಿ ನಾವು ರಾಜ್ಯಕ್ಕೆ ಬಂದ ಮೇಲೆ ಬಹುಶಃ ಹೆಸರಿ ಸಂಸಾರಿಗಳು ಸನ್ಯಾಸಿದ್ದಂಗೆ, ಊರೆಲ್ಲ ಸನ್ಯಾಸಿದ್ದಂಗೆ. ತಮ್ಮ ಕುಟುಂಬ ಸಂಪೂರ್ಣ ನಿಮ್ಮ ಬೆಂಬಲಕ್ಕೆ ಮನಸ್ತಾಪ ಹಾಕಿದ್ದು ಆದ್ರೂ ಎಲ್ಲ ಕರ್ಕೊಂಡು ಹೋಗೋದು ಅನಿವಾರ್ಯತೆ. ನಾವು ನಮ್ಮ ಹಾದಿ ಬಿಡ್ತಿದ್ದಿಲ್ಲ. ಅವ್ರು ಏನಂದ್ರು ನಾವು ಹಾದಿ ಬಿಡಂಗಿಲ್ಲ. ಅದು ಕುಟುಂಬ ಬಿಡಂಗಿಲ್ಲ. ಇದು ಚಲೋ ನಮ್ದು. ಇದ್ರ ಮಧ್ಯಕ್ಕೆ ತಾವು ತಮ್ಮ ಸ್ನೇಹಿತರಿಗೆ ಸಾಕಷ್ಟು ಕಲೆಗಳನ್ನು ಹೇಳ್ಕೊಡ್ತೀವಿ, ಸಂಗೀತ ಪಾಠಗಳನ್ನು ಹೇಳ್ಕೊಡ್ತೀವಿ. ಸೊ ಅದ್ರ ಬಗ್ಗೆ ನೀವು ಹೊಲದಲ್ಲಿ ಕೆಲಸ ಮಾಡ್ಕೊತ ಎಲ್ಲ ಕೆಲಸನೂ ಮಾಡ್ತೀರಿ. ಸೊ ಆ ಅನುಭವದ ಬಗ್ಗೆ ಅದೇ ಅವಾಗ 75ನೇ ಇಸ್ವಿಯಾಗ ನಾವು ಒಕ್ಕಲ್ತನ ಮಾಡಾಕತ್ತಿಲ್ಲ. SSS ಮುಗಿದು ಬಿಟ್ಟ ಮೇಲೆ ಅವಾಗ ನಮ್ಮ ಮುರುಗಪ್ಪನ ಬೆಳಗ್ಗೆ ಅಂತ ಅವರು ಒಬ್ಬರ ಮನೆಗೆ ದುಡಿಯಾಕಿದ್ರು. ಅಲ್ಲಿ ಬನ್ನಿ ಹೇಳಕ್ಕೆ ತೋಟ ಇದ್ವು ಅಲ್ಲಿ. ರಾತ್ರಿ ಎಲ್ಲ ಕೆಲಸ ಹೋಗಿ ಊಟ ಕುಂದಿರ್ತಿದ್ವಿ ಅಲ್ಲಿ. ಕುಂತಾಗ ನನಗೆ ಬಂದಂತ ಹಾಡುಗಳನ್ನ ಕಲ್ಲು ತೊಗೊಂಡು ಬಾರಿಸ್ತಿದ್ದೆವು. ಅವ ಚಳಮ್ಮ ಅದ ಕೆಬ್ಬರು ಬಿಟ್ಟಿದ್ದು ತಾಟ ಇರ್ತಿದ್ದು ಬಾರಿಸ್ಕೊಂತ ನಾ ಹೇಳ್ತಿದ್ನಿ ಅವ್ರು ಕಲಿತಿದ್ರು ಹಾಗೆ. ಅವಾಗ ಅದು ಬಹಳ ಅದ್ಭುತವಾದ ಹಾಡಂದ್ರೆ ಇನ್ನು ನೋಡಿ ಲೋಕದಾಟಲ್ಲ ಅವ್ರ ಚಿಕ್ಕಪ್ಪನ ಬರುವಂತ ಕಾಲದ ಜನ ಹಾಡು. ಅದು 19 ನುಡಿ ಇದೆ. ಅವ್ರು ಏನ್ ಹೇಳ್ಯಾರ ಎಲ್ಲ ಆಗತ್ತೆ. ಒಂದು 4 ನುಡಿ. ಇನ್ನು ನೋಡರಿ ಲೋಕದಾಟನ್ನ, ಸುಳ್ಳಲ್ಲೋ ಜಾನ ಮಲ್ಲ ಜನರಿಗೆ ತಿಳಿಯುವುದಿಲ್ಲನ್ನ. ಇನ್ನು ನೋಡರಿ ಲೋಕದಾಟನ್ನ, ಸುಳ್ಳಲ್ಲೋ ಜಾನ ಮಲ್ಲ ಜನರಿಗೆ ತಿಳಿಯುವುದಿಲ್ಲನ್ನ. ಜೊಳ್ಳು ಜೊಟ್ಟೊಂದು ಹಾರತೈತಿ ಒಳ್ಳೆ ಬೀಜೊಂದು ತುಳಿಯತೈತಿ. ಜೊಳ್ಳು ಜೊಟ್ಟೊಂದು ಹಾರತೈತಿ ಒಳ್ಳೆ ಬೀಜೊಂದು ತುಳಿಯತೈತಿ. ಮಳ್ಳ ಹಿಡಿದ ಕುರಿಯ ಹಂಗ ಅಲ್ಲ ಕುಲ್ಲಿ ಆಗತೈತಿ. ಇನ್ನು ನೋಡರಿ ಲೋಕದಾಟನ್ನ ಸುಳ್ಳಲ್ ಇನ್ನು ನೋಡರಿ ಲೋಕದಾಟನ್ನ, ಸುಳ್ಳಲ್ಲೋ ಜಾನ ಮಲ ಜನರಿಗೆ ತಿಳಿಯುವುದಿಲ್ಲನ್ನ. ದುಡ್ಡಿಗೊಂದು ಸೇರ ನೀರನ್ನ ಅಂಜು ಜನರಿಗೆ
ಅಂಜು ಜನರಿಗೆ ಸುಖವೂ ಇಲ್ಲಣ್ಣ ಸರಿಗಂಜಿ ಕಾಣದ ಮುಂದೆ ಮನಿ ಮನಿ ತಿರುಗುತ್ತಾರಣ್ಣ ಅಂಜು ಜನರಿಗೆ ಸುಖವೂ ಇಲ್ಲನ್ನ ಸರಿಗಂಜಿ ಕಾಣದೆ ಮುಂದೆ ಮನಿ ಮನಿ ತಿರುಗತಾರನ್ನ ಮಂಜು ಮಳೆಗಳು ಮಂಜು ಮಳೆಗಳು ಮಾಯವಾಗಿ ಮಂಜು ಮಳೆಗಳ ಮುಗಿಲ ಸೇರಿದವ ಬಂಜಿನಾದಳ ಭೂಮಿ ಮಂಜು ತಾಯಿ ಮಳೆಗಳು ಮುಗಿಲ ಸೇರಿದವು ಬಂಜಿಯಾದಳು ಭೂಮಿ ತಾಯಿ ಮುಂಡ ಜನರಿಗೆ ಉಂಡ ಎಂಜಲ ಉಂಡ ಎಂಜಲ ಪತ್ರಾವಳಿ ಐತಿ ಪುಂಡ ಎಂಜಲ ಪತ್ರಾವಳಿಯಂತೆ ಅಲ್ಲ ಕುಲ್ಲಿ ಜಗವು ಆಗುವುದು ಇನ್ನು ನೋಡರಿ ಲೋಕದಾಟನ್ನ ಜೋಡ ಸೂರ್ಯರು ಇದ್ರ ಮಧ್ಯಕ್ಕೆ ತಾವು ಮಾದರಿಯಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತೀರಿ, ಮಕ್ಕಳಿಗೆ ಒಂದು ಪ್ರೇರಣೆಯಾಗಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ. ಆ ಶಿಕ್ಷಣ ಸಂಸ್ಥೆಯನ್ನು ನೀವು ಹುಟ್ಟುಹಾಕಲಿಕ್ಕೆ ಪ್ರೇರೇಪಣೆ ಏನು ಅಂತ? ನಾನು ರಾಜಕಾರಣ ಒಂದೇ ಮಾಡೋಲ್ಲ, ಎರಡೆರಡು ಕೆಲಸನ ಮಾಡೋಲ್ಲ. ನಮ್ಮ ಮಕ್ಕಳನ್ನ ಶಾಲೆ ಒಂದು ಮಾಡಬೇಕು ಅಂತ ಇರೋ ತಗೊಂಡು ಅದನ್ನು ಮಾಡಿದಾರ. ಅದು ನನ್ನ ಮುಖ್ಯದು ನನ್ನ ಸಮಾಜ ಸೇವೆ. ಅವರು 24 ತಾಸು ಎದ್ದಂದ್ರೆ ಜನರ ಕೆಲಸನ ಮಾಡೋದು. ಮನೆ ಒಂದು ಭಾಗ, ಮನೆ ಒಂದು ಗಂಟೆ ಚರ್ಚೆ ಅಷ್ಟ ಮಾಡೋಲ್ಲ. ಎದ್ದು ಕೂಡ ಮನೆ ಕೆಲಸ ಮಾಡುವಂಥದ್ದು. ಹಿಂಗೆ ಬ್ಯಾಂಕ್ ಆಗಲಿ ಸಂಘ ಸಂಸ್ಥೆಗಳು ಕಟ್ಟುವಂಥದ್ದು ನನ್ನ ವಿಚಾರ ಇದ್ದಿದ್ದಿಲ್ಲ. ನೀವು ಆದ್ರೆ ಒಂದು ಕಾಲೇಜಿಂದ ವಂಚಿತ ಆಗಿದ್ದೆ ನಾನು. ಅದೊಂದು ನೋವಿತ್ತು ನನಗೆ. ಓಕೆ, ಅದೊಂದು ಮಗ ಕೂತಿರೋ ಶಾಲೆ ಮಾಡ್ತಾ ಕೂಡ ಅದಕ್ಕೆ ಏನು ಮಾಡ್ತಾ ಮಾಡಲಿ ಅಂತ ಅದು ಬಿಟ್ಟದ್ದಷ್ಟೇ. ನಾವು ಮುಂಚೂಣಿ ಹೆಂಗಿತ್ತು ಶಾಲಾ ಕಾಲೇಜುಗಳು ಕಟ್ಟುವಂಥದ್ದು, ಬ್ಯಾಂಕ್ ಮಾಡುವಂಥದ್ದು, ಬೇರೆ ಬೇರೆ ಏನೋ ಕಾರ್ಖಾನೆಗಳು ಮಾಡ್ತೀವಿ, ಏನೂ ಮಾಡೋಕ್ಕಾಗಿಲ್ಲ. ಒಂದು ಕಾರ್ಖಾನೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಇನ್ನೂ ಕೂಡ ಆಗಿಲ್ಲ. ಅದು ಸಕ್ಕರೆ ಕಾರ್ಖಾನೆ ಅದು ಸ್ವಲ್ಪ ತೊಂದರೆ ಒಳಗೈತೆ ಇನ್ನೂ ಕೂಡ. ಅದನ್ನು ಬಿಟ್ಟರೆ ಯಾವನ್ನೂ ನಾನು ರಾಜಕಾರಣ ಬಿಟ್ಟು ಮತ್ತೆ ಯಾವುದು ಮಾಡೋಕ್ಕಾಗಿಲ್ಲ. ಈಗ ತಮ್ಮ ವಯಸ್ಸು ಸರ್? ಈಗ ಜೂನ್ 5ಕ್ಕೆ 70 ಮುಗಿದವರು. ಈ 71 ವಯಸ್ಸು ನಿಮ್ಮ ಆರೋಗ್ಯದ ಗುಟ್ಟೇನು? ಆರೋಗ್ಯ ಅಂದ್ರೆ ನಾನು ಲೆಕ್ಕ ಮಾಡೋದಿಲ್ಲ ಯಾವುದು. ವಿಚಿತ್ರ ಅಂತ ಹೇಳ್ತೀನಿ. ನೀವು ನನಗೆ ನೋಟ್ ಎಣ್ಸಕ್ಕೆ ಬರೋದು. 100 ನೋಟ್ ಕೊಟ್ಬಿಟ್ರೆ 100 ಬಂಡಲ್ ಕೊಟ್ಬಿಟ್ರೆ 1,000 ತಿಳ್ಕೊತಾರೆ. 10,000 ಬಂಡಲ್ಗೆ ಬಂದ ಆಳ ಮನುಷ್ಯಾಗ 30,000 ಗೊತ್ತಿಲ್ಲ ನನಗೆ. ಅವ್ನು 3,000 ಪಗಾರ ಅಂತ 3 ಬಂಡಲ್ ಕೊಡಕ್ಕೆ ಹೋಗಿ ನಾನು. ಅವ ಇವು 30,000 ಕೊಡಕತ್ತಿರ ಅವ್ರು ಹಾಕತ್ತ ನನಗೆ. ಇವು 3,000 ನಾನು ಹಾಕತ್ತೀನಿ. ಇದು 5 ಗಂಟೆ ಹೋದವಾರ ಇದು. ಅಷ್ಟು ನನಗೆ ಆಶ್ಚರ್ಯ. ಟಿಕೆಟ್ ನೋಡ್ತೇನೆ 10,000 ಅಂತ. ಅಂದ್ರೆ ರೊಕ್ಕ ಎಷ್ಟು ಐತಿ ಏನೂ ವಿಚಾರ ಮಾಡೋದಿಲ್ಲ. ಕಮ್ಮಿ ಇದ್ರೆ ಮನ್ಯಾಗಿದ್ರೆ ತಗೋತಿರ್ಲಿಕ್ಕೆ ಸಾಲ ತಗೊಂಡ್ಬರ್ತೀನಿ. ಬೆಳಗ್ಗೆ ಎದ್ಬಿಟ್ಟು ನಾನು ಡ್ಯೂಟಿ ಅದು ಎಷ್ಟು ಕಮ್ಮಿ ಇರ್ತಾವ. ಖರ್ಚಿಗೆ ಹಚ್ಬೇಕು ಇಸ್ಕೊಂಡ್ಬರ್ದು ಹೋಗೋದು. ಅದು ಆದ್ಮೇಲೆ ಮತ್ತೆ ಸಾಲ ಮಾಡೋದು, ಮತ್ತೆ ಸಾಲ ಮಾಡೋದು. ಇದು ನಂಗೆ ಬಾಗಿಲು ನೋಡಿ ಐತಿ, ಇವು ಅದ್ರ ನೋಡಿ ಇದ್ದು ಬಿಟ್ಟದ ನಾನು. ಅದಾದ್ಮೇಲೆ ಚಿಂತೆ ಮಾಡೋದು. ಅದ್ರ ಬಗ್ಗೆ ಇವ್ರ ತನಕ ಚಿಂತೆ ಮಾಡಂಗಿಲ್ಲ. ಆಗೋ ತನಕ ಖರ್ಚು ಮಾಡಿಬಿಡೋದು ಅವನ್ನೆಲ್ಲ. ಆದ್ಮೇಲೆ ನೀ ಕೊಡಪ್ಪ ಮಾತ್ರ ಇಸ್ಕೊಂಡ್ಬಿಡು. ಇದು ಪ್ರವೃತ್ತಿ ಐತೆ ರಾಜಕಾರಣದಾಗ. ಅದಕ್ಕೆ ತಿಳ್ಕೊತೀನಿ ನಾನು. ಅಕಸ್ಮಾತ್ ಲೆಕ್ಕನ ಮಾಡ್ತಾರೆ ರಾಜಕಾರಣ ಹಾಕಿದ್ದಿಲ್ಲ. ಯಾಕೆ ಬಲ್ಲಂತ ಸರಿ ಆಗಿತ್ತು ನಾನು. ತಾವು ಯೋಗ ಪ್ರೋಗ್ರಾಮ್ ಅನ್ನು ಒಳ್ಳೆ ಮಾದರಿಯಾಗಿ ಮಾಡ್ತೀರಿ ಅಂತ ಹೇಳಿ ಕೇಳ್ತಾರೆ. ಅದು 2004-5 ಸೋಲಾಗಿತ್ತಲ್ಲ. ಆ ಸಂದರ್ಭದೊಳಗೆ ಬೆಂಗಳೂರಾಗ ಒಂದು ಸಣ್ಣ ರಾಜ್ಯದಾಗ ದುಡ್ಡಕ್ಕೆ ರೊಕ್ಕ ಇರ್ತಲ್ಲ. ಅದು ಸಣ್ಣ ಲಾಜ್ ಇತ್ತು. ಅದಕ್ಕೆ ಆವಾಗಿನ ಬಾಡಿಗೆ 200 ರೂಪಾಯಿ ಒಂದು ರೂಮಿಗೆ. ಅದು ಮೆಜೆಸ್ಟಿಕ್ನಾಗ ಸೊಯ್ ಅವ್ರು ಲಾಸ್ ಇದ್ದಿಲ್ಲ ಅಂತ ಸೊಯ್ ಲಾಜ್ನಾಗ ಇರ್ತಿದ್ದೆ ಅವಾಗ. ಬಾಡಿಗೆ 200 ರೂಪಾಯಿ ಅದಕ್ಕೆ 2004-5 ಅಲ್ಲಿ ಒಂದು ಸಣ್ಣ ಟಿವಿ ಇರ್ತದ ಅಷ್ಟ ಲಾಜ್ನಾಗ. ಅದ್ರ ಸರಿ ಇವತ್ತು ನೆನಪಿಲ್ಲ ನನಗೆ. ಆ ಟಿವಿ ಒಳಗೆ ರಾಮದೇವ್ ಗುರುಜಿ ಅವರು ಯೋಗ ಮಾಡೋದು ನೋಡ್ತಿದ್ದೆ ಅಲ್ಲಿ. ನಾನು ನೋಡಿ ಅದನ್ನ ನೋಡ್ಕೊಂಡು ಕಲ್ತ್ಬಿಟ್ಟೆ ನಾನು. ಕಲ್ತೆ ಸ್ವಲ್ಪ ತಪ್ಪುಗಳು ಹಾಕಿದ್ವಿ. ಇಲ್ಲಿ ಗುಂಡೂರಾವ್ ಕುಲಕರ್ಣಿ ಅಂತ ಬಾಗಲಕೋಟೆ ಅವರು ಸ್ವಲ್ಪ ಶಾಸ್ತ್ರೋಕ್ತ ಹರಿದವರು ಕಲ್ತು ಬಂದರು. ಅವ್ರು ಅದನ್ನ ತರಬೇತಿ ಇಟ್ಟು ಅದನ್ನ ಸ್ವಲ್ಪ ಅವ್ರ ಹತ್ರ ಹೋಗ್ಲಿಲ್ಲ ನಾನು. ಅದನ್ನ ಪತ್ರಿಕೆ ಕೊಟ್ಟರು ಅವರು. ಅದನ್ನ ನೋಡಿ ಇಲ್ಲಿ ಕಲಿತೆ. ಹಾಗೆ ನಾವು ಕೆಲಸ ಇದೇ ಮನೆ ಮೇಲೆ ಕುತ್ಕೊಂಡು ಭಾಳ ಜನರಿಗೆ ಕಲಿಸಿದೆ. ಅದನ್ನು ಅದು ರೂಢಿಯಾಗಿ 2005ರಿಂದ ಇಲ್ಲಿವರೆಗೆ ಪ್ರಾಣಾಯಾಮ, ಯೋಗಾಸನ, ಸೂರ್ಯ ನಮಸ್ಕಾರ, ಅವು ಧ್ಯಾನ, ಪೂಜೆ ಬೆಳಗ್ಗೆ ಒಂದು 2-2.5 ಗಂಟೆ ಮಾಡ್ಕೊಂಡು ಬಂದೆ. ಅದ್ರೊಳಗೆ ಖುಷಿ ಅನ್ಸಿತ್ತು ಭಾಳ. ನನಗೆ ಆ ವಯಸ್ಸಿನ ಇದು ಅನ್ಸಂಗಿಲ್ಲ. ನನಗೆ 18 ವರ್ಷದಾಗ ಹೆಂಗಿತ್ತು ಈಗ ಅನಿಸುತ್ತಾರ ಭಾವನೆಗಳು ಹಂಗೆ ಅನಿಸ್ತಾವ. ನಮಗೆ ವಯಸ್ಸಿನ ಬದಲಾವಣೆ ಏನೇನು ಅನಿಸಂಗಿಲ್ಲ ಆ ಯೋಗದಿಂದ. ಹೀಗಾಗಿ ಅದನ್ನ ಯೋಗ ಕೂಡ ಜೂನ್ 21ಕ್ಕೆ ಮೋದಿ ಅವರು ನರೇಂದ್ರ ಮೋದಿ ಅವರು ಜಗತ್ತಿಗೆ ಕರೆ ಕೊಟ್ಟಿದ್ದು ವಿಶ್ವ ಒಪ್ಕೊಂಡೈತಿ. ಜಗತ್ತಿನ ಎಲ್ಲ ದೇಶದಾಗ ಮಾಡಕ್ಕೆ ಜೂನ್ 21ಕ್ಕೆ ಪ್ರತಿ ವರ್ಷ ಜೂನ್ 21ಕ್ಕೆ ಆ ಶಾಲೆ ಒಳಗೆ ಕೂಡ ಎಲ್ಲ ವಿದ್ಯಾರ್ಥಿಗಳನ್ನು ಸಾರ್ವಜನಿಕ ಕರ್ಕೊಂಡು ನಾನೇ ಮಾರ್ಗದರ್ಶನ ಮಾಡಿ ಯೋಗ ದಿನವನ್ನು ಆಚರಣೆ ಮಾಡ್ತಾರೆ. ಸಕ್ರಿಯವಾಗಿ ಪಾಲ್ಗೊಳ್ತೇವೆ. ಕೊನೆಯದಾಗಿ ಸರ್, ತಮ್ಮ ಸ್ನೇಹ ಬಳಗಕ್ಕೆ ತಮ್ಮ ಸ್ನೇಹದ ಬಳಗ ಯಾವ ಥರ ನಿಮ್ಮ ಜೊತೆಗೆ ಇರುತ್ತೆ? ನೆನಬೇಕಂತಂದ್ರೆ ಯಾವ ಸ್ನೇಹಿತರು? ಇಲ್ಲ, ಭಾಳ ಜನ ಸ್ನೇಹಿತರಂದ್ರೆ ಈಗ ನಾನು ಕ್ಲಾಸ್ಮೇಟ್ ಇದ್ದಂಥವ್ರು ಭಾಳ ಜನ ಇಲ್ಲ. ಈಗ ಕೆಲವು ಜನ ತಿಳ್ಕೊಂಡಾರ, ಕೆಲವು ಜನ ಊರಿಗೆ ಹೋಗಿದಾರ. ಉದ್ದವ್ರೊಂದು 5-6 ಜನ ಮಾತ್ರ ಅದಾರ ಇಲ್ಲ ಜೊತೆ ಕ್ಲಾಸ್ಮೇಟ್ ಇದ್ದಂಥವ್ರು. ಅವ್ರು ತಮ್ಮ ಮನೆ ಜವಾಬ್ದಾರಿ ಇಟ್ಕೊಂಡು ಅವ್ರು ನಮ್ಮ ಗುಂಪು ಹೆಂಗಿತ್ತು ಅಂತ ಹೇಳಿದ್ರೆ
ಶಾಲೆ ಕಲಿಯುವಾಗ ಕೂಡ ಮನೆ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರ ಮೇಲೆ ಇರ್ತಕ್ಕಂಥವ್ರೆ ಮನೆ ನೋಡ್ಕೊಂಡು ಶಾಲೆ ಕಲಿಯುವಂಥದ್ದು ಜವಾಬ್ದಾರಿ ಇತ್ತು ನಮ್ಮ ಮ್ಯಾಗ. ಅವೆಲ್ಲ ಜವಾಬ್ದಾರಿ ಇದ್ದವ್ರಿಗೂ ತಮ್ಮ ಕುಟುಂಬದವರು ತಮ್ಮ ಜವಾಬ್ದಾರಿ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಮತ್ತು ನಾವು ಕರೆದಾಗ ಬರ್ತಾರ. ಅದ್ರ ಜೊತೆಗೆ ನನ್ನ ಕ್ಲಾಸ್ಮೇಟ್ಗಿಂತ ಹೆಚ್ಚು ನನಗೆ ಇಂಥ ಹಿರಿಯರದಾರ, ನನಗೆ ಸಣ್ಣವ್ರದಾರ ಭಾಳ ಜನ. ಅವರೆಲ್ಲರೂ ಕೂಡ ಗೌರವ ಕೊಡ್ತಾರೆ. ಕರೆದಕ್ಕೆ ಬರ್ತಾರ. ಬಂದು ಯಾವುದೇ ಹೋರಾಟ ಇರಲಿ ಮತ್ತು ಹೆಚ್ಚು ಹೋರಾಟ ಬದುಕಂದ್ರೆ ಅಧಿಕಾರ 10 ವರ್ಷ, ಸುಮಾರು 50 ವರ್ಷ ಹೋರಾಟ. 50 ವರ್ಷ ಹೋರಾಟ, ಬ್ರಿಡ್ಜದ ಹೋರಾಟ ಇರ್ಬೋದು, ಮುಳುಗಡೆ ಹೋರಾಟ ಇರ್ಬೋದು. ಮುಳುಗಡೆ ಭೂಮಿ ಬೆಲೆ ಕೊಡಿಸ್ಬೇಕಂತ 6 ವರ್ಷದಿಂದ 1 ವರ್ಷ ಆಗ್ತದೆ ದಂಡೆ ಗೊತ್ತಿರಿ ಮಾತ್ರ. ಅದೇ 6 ವರ್ಷದಿಂದ ಹೋದ್ ZP-TP ಹೋದ ಎಲೆಕ್ಷನ್ದಾಗ ನಾ ಜಿಲ್ಲಾ ಅಧ್ಯಕ್ಷ ಇದ್ದೆ. ಅಲ್ಲೇ ಕೂತ ZP-TP ಟಿಕೆಟ್ ಕೊಟ್ಟಿಲ್ಲ ಆಲ್ಮಟ್ಯಾಗ. ಅಲ್ಲೇ ಧರಣಿ ಕುಂದ್ರ ಬಂದವ್ರು ಟಿಕೆಟ್ ತೊಗೊಂಡು ಹೋಗ್ಬೇಕು. ಅವ್ರು ಇಡೀ ಜಿಲ್ಲೆದ್ದೆ ಅಂದ್ರೆ ಅಷ್ಟೊಂದು ರೂಢಿ ಒಂದು ರೂಢಿ ಅಂತ ಜಲ್ದಿ ಸುಮ್ಮನೆ ಕುಂದ್ರಾಗ ಏನೋ ಮಾಡ್ತಾರೆ ಹೋರಾಟ. ನಮಗೆ ಇವತ್ತು ಕೂಡ ಕರ್ದಾಗ ಜನ ಬರ್ತಾರೆ, ಏನೋ ಅಪೇಕ್ಷೆ ಕೊಡೋದಿಲ್ಲ. ಅದೊಂದು ದೊಡ್ಡ ಆಸ್ತಿ ನಾವು. ಕೊನೆಯದಾಗಿ ಈ ಯುವ ರಾಜಕಾರಣಿಗಳಿಗೆ ಸಮಾಜ ಸೇವೆ ಮಾಡಬೇಕನ್ನೋರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀವಿ? ಮೊದಲ ಸಮಾಜ ಸೇವೆ ಮಾಡ್ಬೇಕಂತ ಸ್ವಚ್ಛ ಮನಸ್ಬೇಕು. ಮೊದಲು ಅದೇನೋ ಒಂದು ಚಲೋ ಐತಿ, ಅದನ್ನ MLA ಆಗಬೇಕು, ZP ಮೆಂಬರ್ ಆಗಬೇಕು, ಗ್ರಾಮ ಅಧ್ಯಕ್ಷ ಆಗಬೇಕು ಅಂತ ಅದನ್ನ ದೂರದ ಕನಸ್ಕೊಂಡು ಆಗುವಂಥದ್ದು ಆಗಬಾರ್ದು. ಅದು ಶಾಶ್ವತ ಆಗಿ ಉಳಿಯುವಂಥದ್ದಲ್ಲ, ಅವ್ರು ಮುಂದೆ ಹೋಗೋದಿಲ್ಲ ಅಷ್ಟೇ. ಏನೋ ಅಕಸ್ಮಾತ್ ಆರಿಸಿ ಬಂದಷ್ಟು ಅಲ್ಲಿಗೆ ನಿಂತು ಬಿಡ್ತಾರ. ಅದು ಇಟ್ಕೋಬಾರ್ದು. ಅದು ಆಕೈತೆ ಬಿಡ್ತದ ಗೊತ್ತಿಲ್ಲ. ಸಮಾಜಕ್ಕೆ ಒಂದು ರಸ್ತೆ ಇಲ್ಲ, ರಸ್ತೆ ಮಾಡ್ಬೇಕು ಅನ್ನೋ ಭಾವನೆ ಇರ್ಬೇಕು. ವಿದ್ಯುತ್ ಇಲ್ಲ, ವಿದ್ಯುತ್ ಕೊಡ್ಬೇಕು ಅನ್ನೋ ಭಾವನೆ ಇರ್ಬೇಕು. ನೀರಾವರಿ ಇಲ್ಲ, ನೀರಾವರಿ ಮಾಡಬೇಕು ಅನ್ನೋ ಭಾವನೆ ಇರ್ಬೇಕು. ಅಥವಾ ಮತ್ತೊಂದು ಆರೋಗ್ಯದ ಸಮಸ್ಯೆ ಐತಿ, ಅದನ್ನು ಮಾಡ್ಬೇಕು. ಶಿಕ್ಷಣ ಸಮಸ್ಯೆ ಮಾಡ್ಬೇಕು. ಏನು ಕೊರತೆಗಳ ಆ ಊರು ಇರ್ಬೋದು, ಆ ಕ್ಷೇತ್ರ ಇರ್ಬೋದು, ಕೊರತೆಗಳನ್ನ ನಿಗಿಸ್ಬೇಕು ಅಂತ ಭಾವನೆಯಿಂದ ಸಮಾಜ ಸೇವೆ ಬರ್ಬೇಕಂತ ಸಲಹೆ ನಾವು. ನೀವು ವಿದ್ಯುತ್ ನಿಮ್ಮ ಯೋಗ್ಯತೆ ತಕ್ಕಂತೆ ಬರ್ಬೇಕಲ್ಲ ಅವರು. ನೀವು ವಿದ್ಯುತ್ ಅನ್ನೋದು ನೆನಪು ಬಂತು. ಈ ನೀರಾವರಿಗಾಗಿ ಸಪ್ರೇಟ್ ವಿದ್ಯುತ್ ಪ್ರೊಡಕ್ಷನ್ ಯೂನಿಟ್ ಅನ್ನ ನೀವು ಅದೊಂದು ದೊಡ್ಡ ಯೋಜನೆ. ಅದು ಕೂಡಿಗೆಲ್ಲ ಹತ್ರ ಸುಮಾರು 4000 ಮೆಗಾವ್ಯಾಟ್ನ ಉಷ್ಣ ವಿದ್ಯುತ್ ಸ್ಥಾವರ. ಅದೊಂದು ದೊಡ್ಡ ಸುಮಾರು ಯೋಜನೆ. ಅದು ಇವತ್ತು ಆ ಯೋಜನೆಯಿಂದ ಇವತ್ತು ಅಲ್ಲಿ ಸುಮಾರು 2400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಲಿದೆ. ನಮ್ದು ಎಲ್ಲ ಆಲ್ಮಟ್ಟಿ ಜಲಾಶಯ ಪೂರ್ಣ ತಗ್ಗಲ್ಲಿ ಇರ್ತಕ್ಕಂಥದ್ದು. ಜಲಾಶಯ ನದಿನೇ ಭೂಮಿಗಿಂತ ತಳಮಟ್ಟದಾಗ ನೀರು ಹರಿತಿತ್ತು. ಕೃಷ್ಣಾ ನದಿ ಕೆನಾಲ್ ಮಾಡಿ ನೀರು ತೊಗೊಳಕ್ ಬರಂಗಿಲ್ಲ, ಒಡ್ಡು ಹಾಕಿ ನೀರು ತೊಗೊಳಕ್ ಬರಂಗಿಲ್ಲ. ಅಂದ್ರೆ ಆ ತೆಗ್ನೊಳಗೆ ನದಿ ಐತೆ. ಅಂದ್ರೆ ಡ್ಯಾಮ್ ಕಟ್ಟುವಂಥ ಸ್ಪಾಟ್ ಅಲ್ಲಿದೆ. ಆಲ್ಮಟ್ಟಿ ಸ್ಪಾಟ್ ಅಲ್ಲ ಇದು. ಕೆರೆ ಕಟ್ಟಬೇಕಂದ್ರೆ ಎತ್ತರದಾಗ ಕಟ್ಟಬೇಕು, ನೀರು ತಾಣ ಬರ್ಬೇಕಾದ್ರೆ. ಇದು ಅಂಥ ಜಾಗ ಅಲ್ಲಿದು. ಹೀಗಾಗಿ ಅದು ಕಟ್ಟಬಾರ್ದು ಅಂತ ಹೇಳ್ಕೊಂಡು ಒಬ್ಬ ಸಂತೋಷ ಇಂಜಿನಿಯರ್ ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟಾಗ ಅದನ್ನ ಮುಂದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆದಾಗ ಅವರು ಮತ್ತೊಂದು ಮೀಟಿಂಗ್ ತಂದರು. ಇಲ್ಲ, ಕೃಷ್ಣಾ ನದಿಗೆ ಒಂದು ನೀರು ಡ್ಯಾಮ್ ಕಟ್ಟಲೇಬೇಕು, ಹೆಂಗೆ ಕಟ್ತಾರೆ ನನಗೆ ಗೊತ್ತಿಲ್ಲ. ಗುಲ್ಬರ್ಗ ಜಿಲ್ಲಾ ನೀರು ಹೋಗುತ್ತೆ, ರಾಯಚೂರು ಮತ್ತು ಗುಲ್ಬರ್ಗ. ಇಲ್ಲಿ ಭೂಮಿ ಮುಳುಗಿಸಿ ನೀರು ಅಲ್ಲಿ ತೊಗೊಂಡು ಹೋಗೋರು. ಆ ದಿಕ್ಕಿನಿಂದ ಅವ್ರು ಹೇಳಿದಾಗ ಮತ್ತು ಮುಖ್ಯಮಂತ್ರಿ ಹೇಳಿದಾಗ ಮೀಟಿಂಗ್ ಮಾಡಿದ್ರು. ಅವರು ಮಾಡಿ ಒಂದು ಯೋಜನಾ ತಯಾರು ಮಾಡಿದ್ರು. ಅವರು ಆಲ್ಮಟ್ಟಿ ರಿಸರ್ವಾಯರ್ ಮಾಡೋದು, ನೀರು ಸಂಗ್ರಹ ಮಾಡ್ಕೊಂಡು ಡ್ಯಾಮ್ ಇದೆ. ಆಮೇಲೆ ನಾರಾಯಣಪುರಕ್ಕೊಂದು ವಾಟರ್ ಕಟ್ಟಿ ಅಲ್ಲಿಂದ ಕೆನಾಲ್ ಮಾಡೋದು. ಒಂದೇ ಯೋಜನೆಗೆ 2 ಡ್ಯಾಮ್ ಇದೆ. ಎಷ್ಟು ಖರ್ಚಾಗ ವಿಚಾರ ಮಾಡಿದ್ರು. 2 ಡ್ಯಾಮ್ ಕಟ್ಟುವಂಥ ಯೋಜನೆ ತಯಾರು ಮಾಡಿದ್ರು. ತಯಾರು ಮಾಡಿ ಮುಖ್ಯಮಂತ್ರಿ ಕೊಟ್ಟಾಗ ಅದನ್ನ ಕಣ್ಮುಂದೆ ಸಹಿ ಮಾಡಿದ್ರೆ ದಿಲ್ಲಿಗೆ ಕಳಿಸ್ಬಿಟ್ರು. ದಿಲ್ಲಿಗೆ ಕಳಿಸಿದಾಗ KL ರಾವತ್ ಆಂಧ್ರದ ಒಬ್ಬ ನೀರಾವರಿ ಮಂತ್ರಿ ಇದ್ರು ದಿಲ್ಲಿ ಒಳಗೆ. KL ರಾವತ್ ನೀರಾವರಿ ತಜ್ಞ ಅವ್ರು ಭಾಳ. ಅವರು ಇದನ್ನ ಕಣ್ಮುಂದೆ ಸಹಿ ಮಾಡಿಬಿಟ್ರು. ಅವ್ರು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಕೃಷ್ಣಾ ನದಿ ಮಡಿಕಟ್ಟು ಮಣ್ಣಾಗ ಹರಿದೈತಿ. ಸಾತಾರ ಜಿಲ್ಲೆ ಇರ್ಬೋದು, ಕೊಲ್ಲಾಪುರ ಇರ್ಬೋದು, ಸಾಂಗ್ಲಿ ಗರಜ್ ಇರ್ಬೋದು, ಎಲ್ಲ ಕಡೆ ಅವ್ರು ಬೆಳಗಾವಿ ಇರ್ಬೋದು, ಆ ಭಾಗದಿಂದ ಮಡಿಕಟ್ಟು ಮಣ್ಣು ಐತೆ. ಪ್ರತಿ ವರ್ಷ ಪಾಪುರ್ ಬಂದಾಗ ಸಿಕ್ಕಾಪಟ್ಟಿ ಸಿಲ್ಡ್ ಮಣ್ಣು ಬರ್ತೈತೆ ನೀರಿನೊಳಗೆ. ಆ ಮಣ್ಣು ಬಂದು ಇಲ್ಲಿ ನಿಲ್ಬೇಕು ಅಂತ ಅವನ ಅಪೇಕ್ಷೆ, ಆ ಮಂತ್ರಿದ ಅಪೇಕ್ಷೆ KL ರಾವ್. ಆಲ್ಮಟ್ಟಿ ಡ್ಯಾಮ್ ಕಟ್ಟಿಬಿಟ್ರಂದ್ರೆ ನೀರಿನ ಬದಲು ಮಣ್ಣು ಸಾಕಾಕತಿ. ಹೆಚ್ಚಾದ ನೀರು ಆಂಧ್ರ ತಾಣ ಬರ್ತೈತೆ. ನೀರಿನ ಜಗಳ ಆಗೋದಿಲ್ಲ. ವರ್ಷಕ್ಕೆ 1 ಮೀಟರ್ ಮಣ್ಣು ತುಂಬ್ತಂದ್ರೆ 1 ಮೀಟರ್ ನೀರು ಆಟೋಮೆಟಿಕ್ ತಾಳ ಹೋಗ್ಬಿಡ್ತದೆ. ಅದಕ್ಕೆ ಅವ್ರು ಆ ಶಾಣೆ ಇದ್ದ ಮನುಷ್ಯ ಅವು ಮಾಡಿದಕ್ಕೆ ಡ್ಯಾಮಿಗೆ ಒಪ್ಪಿಗೆ ಕೊಟ್ಟ. ಡ್ಯಾಮ್ ಆಗೈತಿ ಇವತ್ತಲ್ಲಿ ಸಿಕ್ಕಾಪಟ್ಟಿ ಸಿಲ್ಡ್ ಅಲ್ಲಿ ತುಂಬೈತಿ. ಈಗ ಸುಮಾರು ಒಂದು 3-4 ಮೀಟರ್ ಅಂತೂ ಮ್ಯಾಕ್ ತುಂಬೈತಿ. ಆ ರೀತಿ ವರ್ಷ ತುಂಬ್ತೈತೆ. ಅನಿವಾರ್ಯ ಅದು ಮಾಡಾರ. ಅದಕ್ಕೆ ಈ ನೀರು ಹೆಂಗೆ ತಗೋಬೇಕು ನಾವು? ಮುಳುಗಡೆ ನಮ್ಮೂ ಅದು ಬಾಗಲಕೋಟೆ ವಿಚಾರ ಮುಳುಗಡೆ ಅದಾಗಿದ್ದ ರಾಜಕಾರಣ ಯಾರೊಂದು ವಿಚಾರ ಮಾಡಲಿಲ್ಲ. MLA MPಗಳೆಲ್ಲ ಶ್ರೀಮಂತರು ಇದ್ರು. ಅವರು ಜಮೀನು ಧೂಳಿದಂಡಾಗ ಬಡವರು ಜಮೀನು ಯಾವ ಇದ್ದಿದ್ದಿಲ್ಲ. ಅವ್ರು ಹೆಂಗಾರ ಮುಳಿ ರೊಕ್ಕ ತಗೊಂಡು ಹೋಗ್ಬೇಕಂತ ಅವ್ರದ್ದು. ಹಿಂಗಾಗಿ ಯಾರು ಅಪೋಸ್ ಮಾಡಲಿಲ್ಲ. ದೊಡ್ಡ ಇತಿಹಾಸ ಐತೆ. ದೊಡ್ಡ ಅನ್ಯಾಯ ಆಗೈತೆ ನಮ್ಮ ಜಿಲ್ಲೆಗಳಿಗೆ. ಹೀಗಾಗಿ ಅದನ್ನ ಅನಿವಾರ್ಯಗಿದ್ದ ನೀರು ಬಳಸ್ಕೋಬೇಕಲ್ಲ. ಲಿಫ್ಟ್ ಇರಿಗೇಷನ್ ಬಂದದ್ದು ಮುಳವಾಡಿ ಲಿಫ್ಟ್ ಇರಿಗೇಷನ್, ಚಿಮ್ಮಡಿ, ಗುತ್ತಿ ಬಸವಣ್ಣ ಲಿಫ್ಟ್ ಅಂದ್ರೆ ಪಂಪ್ ಕುಂಡ್ರಿಸಿ ನೀರು ತಗೋಬೇಕು. ನಾವು ನಮ್ಮ ಹೊಲದಾಗ 10 ಹಸ್ಪ ಮೋಟರ್ ಎಷ್ಟು ಕಟ್ಬೇಕು. ಅದಕ್ಕೆ ಸಾಲದಲ್ಲಿ ಇರ್ತಿದ್ದಂಥ ವಿದ್ಯುತ್ ಅದಕ್ಕೆ ಸಾಲದಿಲ್ಲ. ನಮ್ಮ ಜಿಲ್ಲೆ 25 ಲಕ್ಷ ಎಕರೆ ನೀರು ಹಾಸ್ಬೇಕು. ನಾವು ಪಂಪಿಲಿ 25 ಲಕ್ಷ ನೀರು ಹಾಸ್ಬೇಕಂದ್ರೆ ಎಷ್ಟು ಕಟ್ಬೇಕು? ಅದಕ್ಕೆ ಒಂದು ದಿವಸಕ್ಕೆ ಕನಿಷ್ಠ 1500ರಿಂದ 2000 ಮೆಗಾವ್ಯಾಟ್ ವಿದ್ಯುತ್ ಬೇಕು. ನಾವು 2000 ಮೆಗಾವ್ಯಾಟ್ ವಿದ್ಯುತ್ ನಮ್ಮ ಜಿಲ್ಲೆಗೆ ಸಿಕ್ಕಾಗ ಮಾತ್ರ ನಾವು 25 ಲಕ್ಷ ಎಕರೆಗೆ ನೀರು ಹಾಸ್ತೀವಿ. ನಾವು
ಅಂತ ಯೋಜನೆ ತರಬೇಕಂತ ನಾವು ಗೊತ್ತಾಗ ಅದು ಯೋಜನೆ ನಮ್ಮಲ್ಲಿ ಬಂದಿದ್ದಿಲ್ಲ ಅಂತ ಕೂಡಿಗಿದ್ದು. ಮಂಗಳೂರು ಜಿಲ್ಲೆ ತದಡಿಗೆ ಮಂಜೂರಾಗಿತ್ತು. ನಾನು ಅವಾಗ 2 ತಿಂಗಳು 15 ದಿವಸ ತೋಟಗಾರಿಕೆ ಮಂತ್ರಿ ಇದ್ದೆ. ಶೋಭಾ ಕರಂದ್ಲಾಜೆ ಅವರು ಮಂತ್ರಿ ಇದ್ರು, ವಿಶ್ವೇಶ್ವರ ಹೆಗಡೆ ಕಾಗೇರಿನೂ ಮಂತ್ರಿ ಇದ್ರು. ಅದು ಮಂಗಳೂರು ಜಿಲ್ಲೆ ತದಡಿಗೆ ಮಂಜೂರಾಗಿತ್ತು. ಅಲ್ಲಿ ಅವ್ರು ಮಾಡಬೇಡ್ರಿ ಅಂತ ಅವ್ರು ತಕರಾರು ಮಾಡಿದ್ರು ಜನ. ಪಶ್ಚಿಮ ಘಾಟ್ ಹಾಳಕತ್ತಿ ಮಾಡಬಾರ್ದು ಅಂತ ಹೇಳಿ ನಾನು ನಮಗೆ ಕೊಟ್ಬಿಡ್ರಿ ಅಂತ ನಾ ಕೇಳಿದೆ. ನಾನು ಅವ್ರು ನಾನು ಮಾರಿ ನೋಡಕತ್ತಾರ, ನೀವು ಬ್ಯಾಡ ಅಂತ ಇವು ಬೇಕಂತ ನಮ್ಮ ಬೆಂಕಿ ಅಂತ ಹೇಳ್ತಾರ, ಬೂದಿ ಬಿಡ್ದ ಅಂತ ಹೇಳ್ತಾರ, ಇವು ಬೇಕಂತಲ್ಲ ಎಂಥ ಉತ್ಸಾಹ ಅಂತ ಕೇಳಿದ್ರು ಅವ್ರು. ಕೂಡಿಗೆ ಮಾಡ್ರಿ, ಕೂಡಿಗೆ ಜನ ಬ್ಯಾಡಿದ್ರೆ ಮಳೂರು ಬಡ್ಡಿಗೆ ಮಾಡ್ರಿ ಅಂತ 2 ಹೆಸರ ಮಂತ್ರಿಮಂಡಲ ಸಭೆ ಬರ್ಸಿದೆ. ನಾವು ಕೂಡಿಗೆ ಜನ ಒಪ್ಸಿದೀವಿ. ಅವಾಗ ಭೂಮಿ ಕಿಮ್ಮತ್ತು 5 ವರ್ಷ ಒಳಗಿತ್ತು. ಆದ್ರೂ ಅವ್ರಿಗೆ 1 ಎಕರೆಗೆ ನೀರಾವರಿಗೆ 9 ಲಕ್ಷ, 1 ಎಕರೆಗೆ ಒಳಬೇಸಾಯಕ್ಕೆ 7,25,000 ಕೊಟ್ಟು ಆ ಯೋಜನೆಯನ್ನು ಮಂಜೂರು ಮಾಡಿ ಸುಶೀಲ್ ಕುಮಾರ್ ಶಿಂದೆ ಕೇಂದ್ರದ ಮಂತ್ರಿ ಇದ್ರು, ಅವ್ರು ಇಂಧನ ಮಂತ್ರಿ ಬಂದಿಲ್ಲಿ ಪೂಜೆ ಮಾಡಿ ಶುರು ಮಾಡಿದ್ದೀವಿ. ಇವತ್ತು ಅದು 2,400 ಮೆಗಾವಾಟ್ ವಿದ್ಯುತ್ ತಯಾರಾಗುತ್ತೆ. ಅರ್ಧ ವಿದ್ಯುತ್ ನಮ್ಗೆ ಶಾಖದೈತಿ. ಈಗ ನಮ್ಮ ಜಿಲ್ಲೆಗೆ ಏನು ಆಗ್ಬೇಕಾಗಿತ್ತು ಆಗ್ಬಿಟ್ಟೈತಿ. ಭಾಳ ಅಂದ್ರೆ 3ನೇ ಹಂತದ ಜಮೀನುಗಳಿಗೆ ಪರಿಹಾರಧನ ಕೊಟ್ಬಿಟ್ರೆ ಮುಗಿತು ನಮ್ಗೆ. ಅದೊಂದು 1 ಲಕ್ಷ ಕೋಟಿ, ಒಂದು 70,000 ಕೋಟಿ ಆಗತ್ತೆ. ಆ ಮುಳುಗಡೆ ಭೂಮಿಗೆ ಪರಿಹಾರಧನ ಕೊಟ್ಬಿಟ್ರೆ ಡ್ಯಾಮು ಇಲ್ಲೇ ನಮ್ಮ ಹತ್ರ ಐತಿ, ವಿದ್ಯುತ್ನು ನಮ್ಮ ಕ್ಷೇತ್ರದಾಗ ಐತಿ. ಅದಕ್ಕೆ ನಾವು ಮುಂದಿನ ದಿನದೊಳಗೆ ಆ ಯೋಜನೆ ಪೂರ್ಣ. ಈಗ ನಾವು ಕೆರೆಗಳು ತುಂಬುದು ಮಾಡೀವಿ. ನಾವು ಇನ್ನು ಹೊಲಗಳಿಗೆ ಹೋಗ್ಬೇಕು, ನೀರು ಅಷ್ಟೇ. ಹೊಲಕ್ಕೆ ಹೋಗ್ಬೇಕಂದ್ರೆ ಪರಿಹಾರಧನ ಕೊಡಬೇಕು. ಕೊಟ್ಬಿಟ್ರೆ ಮುಂದಿನ ದಿನದೊಳಗೆ ಯೋಜನೆ ಪೂರ್ತಿ ಆತಂದ್ರೆ ವಿಜಯಪುರ ಜಿಲ್ಲೆಗೆ ಮುಂಗಾರಿ ಮಳೆ ಹಿಂಗಾರಿ ಮಳೆ ಎರಡು ಹೋದ್ರೂ ಕೂಡ ಬರಗಾಲ ಬರುವುದಿಲ್ಲ. ಆ ಯೋಜನೆ ಮಾಡಿದ್ರು. ಓಕೆ ಸರ್. ಸರ್, ಇಲ್ಲಿವರೆಗೂ ಕೂಡ ತಾವು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನೀವು ಮಂಜೂರು ಮಾಡಿಸ್ತೀರಿ, ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ, ವಿಜಯಪುರ. ಆ ಕೆಲಸದ ಬಗ್ಗೆ ಏನು ಹೇಳ್ತೀರಿ? ನಾನು ಪ್ರಥಮ ಬಾರಿ ಶಾಸಕ ಆದಂಥ ಸಂದರ್ಭದಲ್ಲಿ ಜನವರಿ ತಿಂಗಳಲ್ಲಿ ಚೆನ್ನೈನಲ್ಲಿ ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಸ್ಕೂಲ್ ಐತೆ ಚೆನ್ನೈನಲ್ಲಿ ಮೈಸೂರು ರಸ್ತೆ ಒಳಗೆ. ಅದೊಂದು ಫಂಕ್ಷನ್ ಇತ್ತು. ಅದಕ್ಕೆ ಅವ್ರಿಗೆ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಅನಂತ್ ಕುಮಾರ್ ಅವರು ಬರೋರು. ನಮಗೆಲ್ಲ ಬಿಜೆಪಿ ಶಾಸಕರಿಗೆ ಇನ್ವೈಟ್ ಮಾಡಿದ್ದಲ್ಲಿ ನಾವು ಬೆಂಗಳೂರಾಗ LH ಕಾರ್ ತೊಗೊಂಡು ಹೊಂಟಿದ್ದೆ. ಹೊಂದಾಗ ನಮ್ಮ ಕೋಲಾರದ ಇಸ್ಮಾಲ್ ತಹಸೀಲ್ದಾರ್ ಒಂದು ಜೊತೆ ಇದ್ರು. ಕೂಡಿ ಹೊಂಟಾಗ ನಾ ಏನು ಮಾಡಿದೆ ನೆನಪಾತ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕಂತೇಳಿ ಆ ಕೈಲಿ ಪತ್ರದಾಗ ಬರೆದೆ. ನಾವು ಹುಬ್ಬಳ್ಳಿ ವಿಜಯಪುರ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಮಾಡ್ಬೇಕಂತೇಳಿ ನಾನು ಲೆಟರ್ ಪ್ಯಾಡ್ನ ಬರ್ಕೊಂಡು ದಾರ್ಯಾಗ ಬರ್ಕೊಂಡು ಹೋಗಿ ಅನಂತ್ ಕುಮಾರ್ ಅವ್ರಿಗೆ ಕೊಟ್ಟೆ. ಅನಂತ್ ಕುಮಾರ್ ಏನು ಮಾಡಿದ ತಕ್ಷಣ ತಮ್ಮದು ಒಂದು ಪತ್ರ ಸೇರಿಸಿ ಇವತ್ತಿನ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ ಭಟ್ ಅವರ ಅನಂತ್ ಕುಮಾರ್ ಸ್ಪೆಷಲ್ ಆಫೀಸರ್ ಇದ್ರು SO. ಹೀಗಾಗಿ ಅವ್ರದ್ದು ಒಂದು ಪತ್ರ ಸೇರಿಸಿ 3 ಪತ್ರ ಕೂಡ ದಿಲ್ಲಿಗೆ ರಾಜನಾಥ್ ಸಿಂಗ್ ಅವರು ಭೂ ಸಾರಿಗೆ ಮಂತ್ರಿ ಇದ್ರು, ಇವತ್ತಿನ ರಕ್ಷಣಾ ಮಂತ್ರಿ, ಅವ್ರಿಗೆ ಪತ್ರ ಕಳಿಸ್ಬಿಟ್ರು ಜನವರಿ ತಿಂಗಳದಾಗ. ಅವಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಧರ್ಮ ಸಿಂಗ್ ಅವರು ಲೋಕೋಪಯೋಗಿ ಮಂತ್ರಿ ಇದ್ರು. ಅವರು ಬೇರೆ ರಸ್ತೆಗಳನ್ನ ಹಾಕಿ ಕಳಿಸಿದ್ರು. ಅವರು ಒಂದೇದ್ದು ಜೇವರಿಗೆ ಚಿಕ್ಕೋಡಿ 1ನೇ ನಂಬರ್, 2ನೇದ್ದು ಶ್ರೀರಂಗಪಟ್ಟಣ ಬೀದರ್ ಅಂತ ಹಾಕಿದ್ರು, 3ನೇದ್ದು ಮೈಸೂರಿಂದ ಒಂದು ಬೇರೆ ಕಡೆ ಅದನ್ನ ಹಾಕಿದ್ರು, 4 ನಂಬರ್ ವಿಜಯಪುರ ಹುಬ್ಬಳ್ಳಿ ಹಾಕಿದ್ರು. ನಮ್ಮ ಡಿಮಾಂಡ್ 4 ಅವು ಮ್ಯಾಗಿನ ಬೇರೆ ಇದ್ದು ಆದ್ಯತೆ ಅವ್ರಿಗೆ. ಅಲ್ಲಿ ಹೋದಾಗ ರಾಜನಾಥ್ ಸಿಂಗ್ ಅವರು ನಾವು ಜನವರಿ ಪತ್ರ ಕೊಟ್ಟು ಮಾರ್ಚ್ದಾಗ ಭೂ ಸಾರಿಗೆ ಮೀಟಿಂಗ್ ಆಯ್ತು ದಿಲ್ಲಿ ಒಳಗೆ. ಕೊಟ್ಟು 2 ತಿಂಗಳದಾಗ ಮೀಟಿಂಗ್ ಆಯ್ತದ ಯೋಗ ಮೀಟಿಂಗ್ ಆದಾಗ ರಾಜನಾಥ್ ಸಿಂಗ್ ಅವ್ರು ಏನ್ ಮಾಡಿದ್ರು ಅನಂತ್ ಕುಮಾರ್ ಪತ್ರ ನಮ್ಮ ಪತ್ರ ನೋಡ್ಕೊಂಡು ಆ ಮ್ಯಾಗಿನ 3 ಕ್ಯಾನ್ಸಲ್ ಮಾಡಿದ್ರು. 3 ಕ್ಯಾನ್ಸಲ್ ಮಾಡಿ ವಿಜಯಪುರ ಹುಬ್ಬಳ್ಳಿ ಮಾತ್ರ ಮಂಜೂರು ಮಾಡಿ ಅವರು ಮುಂದೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಆದ್ರು. ಮುಂದೆ BC ಕಂಡೂರು ಅವರು ಭೂ ಸಾರಿಗೆ ಮಂತ್ರಿ ಆದ್ರು. ಅವ್ರು ಕರ್ಕೊಂಬಂದು ಕೋಲಾರದೊಳಗೆ ಭೂಮಿ ಪೂಜೆ ಮಾಡಿದ್ರು. ಎಲ್ಲರೂ ಕರ್ಕೊಂಡ್ಬಂದಿದ್ರು. ಧರ್ಮ ಸಿಂಗ್ ಅವ್ರು ಕರ್ಕೊಂಡ್ಬಂದು ಹೈವೇ ಅವರು ಕೋಲಾರದಾಗ ಬೆಂಬಲಿ ಮಾಡೋದಲ್ಲ. ಅದು ಬಿಜಾಪುರ ಪೂಜೆ ಆಗ್ಬೇಕು, ಹುಬ್ಬಳ್ಳಿಗೆ ಆಗ್ಬೇಕು. ಅದು ಕೋಲಾರದಾಗ ಪೂಜೆ ಮಾಡಿಸ್ತಾರೆ. ಧರ್ಮ ಸಿಂಗ್ ಅವರು ಅಲ್ಲೇ ಕರ್ಕೊಂಡ್ಬಂದ. ಧರ್ಮ ಸಿಂಗ್ ಅವ್ರ ಸ್ಟೇಜ್ ಮೇಲೆ ಹೇಳ್ಬಿಟ್ರು ಅವ್ರು, ಬೆಳಗ್ಬರ ಹೈವೇ ಕಸ್ಕೊಂಡ್ಬಿಟ್ರಿ ಅಂತ ಹೇಳಿ. ನಾವು ಮಂತ್ರಿ ಇದ್ದಕ್ರೆ ಏನ್ ಮಾಡೋದು, ಕೇಂದ್ರ ಯಾವ ಸರ್ಕಾರ ಇತ್ತು, ವಾಜಪೇಯಿ ಗೌರ್ಮೆಂಟ್ ಇದ್ದು ಅವ್ರು ಕಸ್ಕೊಂಡ್ಬಿಟ್ರೆ ತಿಲ್ಲೇ ನಾನು ಕೋಲಾರದಾಗ ಭಾಷಣ ಮಾಡಿದ್ರು. ಹಿಂಗೆ ಹೈವೇ ಇದು ಬಂದ ತಿಳ್ಕೊಂಡು ಇವತ್ತದ ಹುಬ್ಬಳ್ಳಿ ವಿಜಯಪುರ ಹೋಗಿ ಹುಬ್ಬಳ್ಳಿ ಹುಮ್ನಾಬಾದ್ ಆಗೈತಿ. ಇವತ್ತೇನು ಇಲ್ಲಿ ಜನ ವ್ಯಾಪಾರ ಉದ್ಯೋಗ ಮಾಡ್ತಾರಂದ್ರೆ ಒಂದು ಫ್ಯಾಕ್ಟ್ರಿ ಆಗಿದ್ರೆ 200 ಮಂದಿ ಬದುಕಬಹುದು, 1000 ಮಂದಿ ಬದುಕುವಂತ ಯೋಜನೆ ಹೈವೇದಿಂದ ಪರಿಚಿತ ಆಗಿರ್ತಕ್ಕಂಥ ಇದು ನಮ್ಮ ಕೊಡುಗೆ. ಕೂಡ ದೇವ್ರು ಕೊಟ್ಟಿರೋ ಕೊಡುಗೆ. ಓಕೆ ಸರ್, ಧನ್ಯವಾದ.